ನಮಸ್ತೆ ಮಾಸ್ಟರ್ಸ್, ಎಲ್ರಿಗೂ ಆತ್ಮೀಯವಾದ ನಮನಗಳು. ಮೊಟ್ಟ ಮೊದಲಿಗೆ ಬ್ರಹ್ಮಶ್ರೀ ಪಿತಾಮಹ ಪತ್ರಿ ಸರ್ಗೆ ರಾಜಮಾತೆ ಆದಂಥ ಸ್ವರ್ಣಮಾಲ ಅಮ್ಮನವರ ಪಾದಾಭಿವಂದನೆಗಳನ್ನು ತಿಳಿಸುತ್ತಾ, ಹಾಗೆ ಧ್ಯಾನ ಜ್ಞಾನಕ್ಕೆ ಅದ್ಭುತವಾದ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸರಾದಂತಹ ಲಕ್ಷ್ಮೀ ರಂಗನಾಥ್ ಸರ್ಗೆ ಸಹ ಆತ್ಮೀಯವಾದ ನಮನಗಳನ್ನು ತಿಳಿಸೋಣ ಮಾಸ್ಟರ್ಸ್. ಹಾಗೆಯೇ ನೀವು ಸಹ ಸರಿಯಾದ ಸಮಯಕ್ಕೆ ಇಲ್ಲಿ ವೇದಿಕೆಗೆ ಎಲ್ಲರೂ ಆಗಮಿಸಿದ್ದೀರಾ, ನಿಮಗೂ ಸಹ ಧನ್ಯವಾದಗಳು ಮಾಸ್ಟರ್ಸ್. ಥ್ಯಾಂಕ್ ಯು ಲಕ್ಷ್ಮಿ, ಸಾರಿ ಸುಧಾ ಮ್ಯಾಮ್, ಓವರ್ ಟು ಯು ಮ್ಯಾಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್ ಮ್ಯಾಮ್. ನಮಸ್ತೆ ಮಾಸ್ಟರ್. ಮೊದಲಿಗೆ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತಾ, ಮಹಾವತಾರ್ ಬಾಬಾಜಿ ಅವರಿಗೆ ವಂದಿಸುತ್ತಾ, ಸದಾನಂದ ಯೋಗಿಗಳಿಗೆ ವಂದಿಸುತ್ತಾ, ಹಾಗೂ ನಮ್ಮ ತಂದೆ ತಾಯಂದಿರಿಗೆ ವಂದಿಸುತ್ತಾ ಇವತ್ತಿನ ಧ್ಯಾನ ಸ್ಟಾರ್ಟ್ ಮಾಡೋಣ ಮಾಸ್ಟರ್ಸ್. ಮೊದಲಿಗೆ ಎಲ್ಲರೂ ಕೈಗಳನ್ನ ಲಾಕ್ ಮಾಡ್ಕೊಳ್ಳಿ, ಕಾಲ್ಗಳನ್ನ ಲಾಕ್ ಮಾಡ್ಕೊಳ್ಳಿ, ಕಣ್ಣನ್ನ ಹಗುರವಾಗಿ ಮುಚ್ಚುತ್ತಾ ಇರಿ ಮಾಸ್ಟರ್ಸ್. ಸಹಜವಾದ ಶ್ವಾಸವನ್ನೇ ಗಮನಿಸುತ್ತಾ ಇರಬೇಕು. ಶರೀರವನ್ನು ಹಗುರ ಮಾಡಿಕೊಳ್ಳಿ. ತಲೆಯ ಭಾಗವನ್ನು ರಿಲ್ಯಾಕ್ಸ್ ಅಂತ ಹೇಳ್ಕೊಳ್ಳಿ. ರಿಲ್ಯಾಕ್ಸ್. ಉದ್ದದ ಭಾಗವನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಹೃದಯ ಭಾಗವನ್ನು ರಿಲ್ಯಾಕ್ಸ್ ಮಾಡಿಕೊಳ್ಳಿ. ಹೊಟ್ಟೆ ಭಾಗವನ್ನು ರಿಲ್ಯಾಕ್ಸ್ ಮಾಡಿಕೊಳ್ಳಿ. ಬೆನ್ನನ್ನು ರಿಲ್ಯಾಕ್ಸ್ ಮಾಡಿಕೊಳ್ಳಿ. ನಿಮ್ಮ ಕಾಲುಗಳನ್ನು ರಿಲ್ಯಾಕ್ಸ್ ಮಾಡಿಕೊಳ್ಳಿ. ನಾವು ಮಾಡ್ತಾ ಇರೋದು ಆನಾ ಅಪಾನ ಸತಿ ಧ್ಯಾನ. ಆನ ಅಂದರೆ ಒಳ ಹೋಗುವ ಉಸಿರು, ಅಪಾನ ಅಂದರೆ ಹೊರ ಬರುವ ಉಸಿರು. ಶ್ವಾಸವೇ ನಮ್ಮ ಗುರು. ಶ್ವಾಸದೊಂದಿಗೆ ನಮ್ಮ ಪ್ರಯಾಣ. ಮನಸ್ಸನ್ನು ಶೂನ್ಯ ಮಾಡೋದೇ ಧ್ಯಾನ. ಆಲೋಚನೆ ಬರೋದು ಸಹಜ ಮಾಸ್ಟರ್ಸ್. ಆಲೋಚನೆ ಹಿಂದೆ ಹೋಗದೆ, ಆಲೋಚನೆ ಬಂದಾಗ 0 ಅಂತ ಹೇಳ್ಕೊಳ್ಳಿ. ಆಲೋಚನೆ ಬಂದಾಗ ಶ್ವಾಸವನ್ನು ಗಮನಿಸುತ್ತಾ ಇರಿ. ಶರೀರದಲ್ಲಿ ಎಲ್ಲಿಯೂ ಬಿಗಿತವಿಲ್ಲದಂತೆ ನೋಡ್ಕೊಳ್ಳಿ ಮಾಸ್ಟರ್ಸ್. ಆರಾಮಾಗಿ ಸುಖಸ್ಥಿರ ಆಸನದಲ್ಲಿ ಕೂತ್ಕೊಳ್ಳಿ. ಕೇವಲ ಒಳ ಹೋಗುವ ಉಸಿರು, ಹೊರ ಬರುವ ಉಸಿರನ್ನು, ಸಹಜವಾದ ಉಸಿರನ್ನು ಗಮನಿಸುತ್ತಾ ಇರಿ. ಮೇಡಮ್, ಮ್ಯೂಸಿಕ್ ಆನ್ ಮಾಡಿ.
ಮ್ಯೂಸಿಕ್ ಆಫ್ ಮಾಡಿ ಮೇಡಮ್. ಹತ್ತು ನಿಮಿಷಗಳು ಮೌನ ಧ್ಯಾನ ಇರುತ್ತೆ ಮಾಸ್ಟರ್ಸ್.
ಓಕೆ ಮಾಸ್ಟರ್ಸ್, ಎಲ್ಲರೂ ನಿಧಾನವಾಗಿ ಸಹಜ ಸ್ಥಿತಿಗೆ ಬನ್ನಿ. ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನು ಕಣ್ಣಿನ ಮೇಲೆ ಇಟ್ಟುಕೊಳ್ಳಿ. ಹಗುರವಾಗಿ ಮುಗುಳ್ನಗೆಯಿಂದ ನಿಮ್ ಕೈಗಳನ್ನೇ ನೋಡ್ಕೊಳ್ತಾ ಇರಿ. 5, 4, 3, 2, 1, 0. ನಿಧಾನವಾಗಿ ನಿಮ್ ಕೈಗಳನ್ನೇ ನೋಡ್ಕೊಳ್ಳಿ ಮಾಸ್ಟರ್ಸ್. ಅದ್ಭುತವಾದ ಧ್ಯಾನಕ್ಕೆ ಒಂದು ಚಪ್ಪಾಳೆ ಮಾಸ್ಟರ್. ಎಸ್, ಥ್ಯಾಂಕ್ ಯು ಸೋ ಮಚ್ ಸುಧಾ ಮ್ಯಾಮ್. ಅದ್ಭುತವಾಗಿ ಧ್ಯಾನವನ್ನು ಮಾಡಿಸಿದ್ರಿ. ಚೈತ್ರ ಅವರು ಸಹ ಮ್ಯೂಸಿಕನ್ನು ಹಾಕಿ ಅವರು ಸಹ ಸಹಕರಿಸಿದ್ದಾರೆ ನಮಗೆ. ಥ್ಯಾಂಕ್ ಯು ಸೋ ಮಚ್ ಚೈತ್ರ. ಹಾಗೆ ಸುಧಾ ಮೇಡಮ್ಗೆ ಆತ್ಮೀಯವಾದ ಧನ್ಯವಾದಗಳು. ಅದೇ ರೀತಿ ಇವತ್ತಿನ ವೇದಿಕೆಯಲ್ಲಿ ಆತ್ಮಾಯಣ ಎಂಬ ಇದು ಇಂದಿನ ತಿಂಗಳು ನಿಮ್ಮೆಲ್ಲರ ಪ್ರೀತಿಯ ಸರ್ ಆದಂಥ ವಿಜಯ್ ಕುಮಾರ್ ಸರ್ ಆತ್ಮಾಯಣದ ಬಗ್ಗೆ ತರಗತಿಯನ್ನು ತೆಗೆದುಕೊಂಡಿದ್ರು. ಅದು ಸಹ ಇವಾಗ ಇದೇ ತಿಂಗಳು ಮುಂದುವರಿದ ಭಾಗವನ್ನು ನಮ್ಮ ಸರ್ ಇವತ್ತು ಕಂಟಿನ್ಯೂ ಮಾಡಿ ವೇದಿಕೆಗೆ ಆಗಮಿಸಿದ್ದಾರೆ. ತಡ ಮಾಡದೆ ವೇದಿಕೆಯನ್ನು ಬಿಟ್ಕೊಟ್ಬಿಡೋಣ ನಾವು, ಏಕೆಂದರೆ ಅದ್ಭುತವಾದಂತಹ ಅದು ಪುಸ್ತಕ ಅದ್ರ ಬಗ್ಗೆ ನಮಗೆ ಜ್ಞಾನವನ್ನು ಹಂಚಲಿಕ್ಕೆ ವೇದಿಕೆಗೆ ಬಂದಿದ್ದಾರೆ. ನಾವು ಬಹಳ ಸಮಯದಿಂದ ಅವ್ರನ್ನ ಕಾಯಿಸ್ತಾ ಇರೋದು ಬೇಡ, ಹಾಗಾಗಿ ಸರ್ನ ವೇದಿಕೆಗೆ ಬಂದಿದ್ದಾರೆ. ಸ್ವಾಗತ ಸರ್, ಸುಸ್ವಾಗತ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಓವರ್ ಟು ಸರ್. ಎಸ್ ಮೇಡಮ್, ನನಗೆ ಒಂದು 5 ನಿಮಿಷ ಹೇಳಿಬಿಡಿ ಮೇಡಮ್, ನನಗೆ ಟೈಮ್ ಗೊತ್ತಾಗಲ್ಲ, ಮಾತಾಡ್ತಾ ಹೋಗ್ತೇನೆ. ಎಸ್, ಖಂಡಿತ ಸರ್. 4:20 ಹೇಳ್ತೀನಿ ಸರ್ ನಿಮಗೆ. ಏನ್ ಬೇಜಾರು ಮಾಡ್ಕೊಳ್ಬೇಡಿ, ಹೇಳಿ. ಎಸ್, ಖಂಡಿತ ಸರ್. ಮೊದಲನೇದಾಗಿ ನಾನು ಬಾಬಾಜಿಯವರಿಗೆ ವಂದನೆಯನ್ನು ಹೇಳ್ತಾ ಇದ್ದೇನೆ, ಗೌರವಪೂರ್ಣ ವಂದನೆಗಳು. ಅದೇ ರೀತಿ ಪತ್ರಿಜಿಯವರಿಗೆ ಸಹ ನನ್ನ ವಂದನೆಗಳು. ಒಂದಿಗೆ ಈ ವೇದಿಕೆಯ ಮಾಸ್ಟರ್ ಆಗಿರ್ತಕ್ಕಂಥ ರಂಗನಾಥ್ ಗುರುಜಿಯವರಿಗೆ ನನ್ನ ವಂದನೆ. ಹಾಗೆ ಇವತ್ತು ಮಾತಾಡಬೇಕು ಅಂತ ಕರೆದಿರ್ತಕ್ಕಂಥ ಗೀತಾ ನಾಯಕನಟ್ಟಿ ಮೇಡಮ್, ಲಕ್ಷ್ಮಿ ಮೇಡಮ್ ಹಾಗೂ ಸುಧಾ ಮೇಡಮ್ ಇವಾಗ ಕೋ-ಹೋಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ರು. ಅವರಿಗೂ ಸಹ ನಾನು ನಮಸ್ಕಾರ ತಿಳಿಸ್ತಾ, ನನ್ನ ಹಿಂದಿನ ಅಧಿವೇಶನದಿಂದ ನಾನು ಮುಂದುವರಿಸ್ಕೊಂಡು ಬರ್ತೇನೆ. ಆದರೆ ಒಂದು ಚಿಕ್ಕ ಬ್ರೀಫ್, ಒಂದು ರಿವ್ಯೂ ಏನಾಯಿತು ಈ ಹಿಂದೆ, ಅದನ್ನು ಸ್ವಲ್ಪ ನಾನು ಬ್ರೀಫ್ ಆಗಿ ಹೇಳ್ತೇನೆ, ಯಾರಾದರೂ ಹಿಂದಿನ ಕ್ಲಾಸಲ್ಲಿ ಇಲ್ಲದಿದ್ದರೆ ಅವರಿಗೆ. ಇದು ಆತ್ಮಾಯಣ ಪುಸ್ತಕದ ಒಂದು ಪರಿಚಯ ಮಾಡುವಂಥ ಪ್ರಯತ್ನ. ಇದರ ಆಥರ್, ಲೇಖಕರು ಪೀಟರ್ ರಿಷಲ್ ಅಂತ. ಅವರು ಲಂಡನ್ನ ನಿವಾಸಿ, ಆದರೆ ಕೆಲಸವನ್ನು ಹುಡುಕ್ತಾ ಕೊಲಂಬೋದಲ್ಲಿ, ಶ್ರೀಲಂಕಾದಲ್ಲಿ ಹೋಗಿ ವಾಸವಾಗಿದ್ರು. ಇದನ್ನ ಕನ್ನಡಕ್ಕೆ ಅನುವಾದ ಮಾಡಿದವರು ಜೀವಂದರ ಕೇತಪ್ಪನವರು. ಈ ಆತ್ಮಾಯಣ ಪುಸ್ತಕದಲ್ಲಿ ಲೇಖಕರು ತನ್ನ ಸ್ವಂತ ಅನುಭವವನ್ನು ಬರೆದಿದ್ದಾರೆ. ಬೇರೆ ಎಲ್ಲಿಂದೋ ಕತೆ ಕಟ್ಕೊಂಡು ಹೇಳಿದ್ದಲ್ಲ, ನನಗೆ ಆಗಿರ್ತಕ್ಕಂಥ ಅನುಭವವನ್ನು ಬರೆದಿದ್ದೇನೆ. ಅದು ಉಪ್ಪು ಖಾರ ಹಚ್ಚದೇನೆ ಬರೆದಿರ್ತಾರೆ. ಒಂಥರ ಅವ್ರು ಹೇಳೋದು, ಇದು ನೀರಸವಾಗಿ ಬರೆದಿದ್ದೀನಿ, ಆದರೆ ಸತ್ಯ ಇದು ಅಂತ ಹೇಳ್ಬಿಟ್ಟು. ನಾನು ಈ ಹಿಂದೆ 3 ಅಧ್ಯಾಯಗಳನ್ನ ನಾನು ವಿವರಿಸಿದ್ದೇನೆ. ಅದರ ಒಂದು ಪಕ್ಷಿ ನೋಟ ನಾನು ಕೊಡ್ತೇನೆ. ಈ ಪ್ರಾರಂಭ ಹೇಗಾಗುತ್ತಂತಂದ್ರೆ, ಲೇಖಕರ ತಮ್ಮ ಚಾರ್ಲ್ಸ್ ಎಂಬ 23 ವರ್ಷದ ಯುವಕ, ಅವನು ಪೈಲಟ್, ಅವನು ಮಿಲಿಟರಿಯಲ್ಲಿ ಇರ್ತಾನೆ. ಅವನು ಯುದ್ಧ ವಿಮಾನ ಓಡಿಸ್ತಾ ಇರುವಾಗ ಅದು ಅಟ್ಯಾಕ್ ಆಗಿಬಿಟ್ಟು ಅವನು ಸತ್ತೋಗ್ತಾನೆ. ತುಂಬ ದುಃಖ ಆಗುತ್ತೆ ಲೇಖಕರಿಗೆ, ರಿಷೆಲ್ ಅವರಿಗೆ. ಮನೇಲಿ ಕೂತ್ಕೊಂಡು ದೇವರಿಗೆ ಸಾಕಷ್ಟು ಇದು ಹಾಕ್ತಾರೆ, ಕ್ವಶನ್ ಹಾಕ್ತಾರೆ. ಆಗ ಒಬ್ಬ ಭಾರತೀಯ ಪ್ರತ್ಯಕ್ಷ ಆಗ್ತಾರೆ. ಅಲ್ಲಿ ಪ್ರತ್ಯಕ್ಷ ಆಗಿಬಿಟ್ಟು ಅವರಿಗೆ, ರಿಷೆಲ್ ಅವರಿಗೆ, ಒಬ್ಬ ವ್ಯಕ್ತಿ ಸತ್ತ ಮೇಲೆ ಏನಾಗುತ್ತೆ, ಆತನ ಶರೀರದಿಂದ ಹೊರಟಿರ್ತಕ್ಕಂತಹ ಸೂಕ್ಷ್ಮ ಶರೀರ ಹೇಗೆ ಬೇರೆ ಬೇರೆ ಜಗತ್ತುಗಳನ್ನು ದಾಟಿ ಇನ್ನೊಂದು ದೇಹದೊಳಗೆ ಸೇರುತ್ತೆ, ಆ ಜಗತ್ತುಗಳು ಏನು, ಅದನ್ನ ನಿನಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅವರಿಗೆ ಅನುಭವ ಕೊಡಲಿಕ್ಕೆ ಮತ್ತೆ ವಿಚಾರಗಳನ್ನ ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಒಂದು ಅವರ ಮಾತಿಂದ ಏನು ನಮಗೆ ಗೊತ್ತಾಗುತ್ತೆ ಅಂತಂದ್ರೆ, ಒಂದು ಸಂದೇಶ: ಶರೀರ ನಶ್ವರ, ಆದರೆ ಆತ್ಮ ಚಿರಾಯು. ಇದು ಆರಂಭದ ಮಾತು. ಅಧ್ಯಾಯ 1ರಲ್ಲಿ ಅವ್ರು ಹೇಳ್ತಾರೆ, ಈ ವಿಶಾಲ ಬ್ರಹ್ಮಾಂಡದ ಹಿಂದೆ ಒಂದು ಶಕ್ತಿ ಇದೆ, ಅದುವೇ ಸೃಜನ ಶಕ್ತಿ, ಅಥವಾ ಭಾರತೀಯರು ಇದನ್ನ ಈಶ್ವರ ಅಥವಾ ದೇವರು ಅಂತ ಕರೀತಾರೆ. ಈ ಜಗತ್ತಿನಲ್ಲಿ, ಭೌತಿಕ ಜಗತ್ತು, ನಾವು ಜೀವನ ತೆಗಿತಾ ಇರುವಂತಹ ಈ ಭೌತಿಕ ಜಗತ್ತಿನಲ್ಲಿ 4 ಸಾಮ್ರಾಜ್ಯಗಳಿವೆ. ಅವರು ಅದನ್ನು ಸಾಮ್ರಾಜ್ಯ ಅಂತ ಹೇಳ್ತಾರೆ. ಒಂದು ಖನಿಜ ಸಾಮ್ರಾಜ್ಯ, 2ನೇದು ವನಸ್ಪತಿ ಸಾಮ್ರಾಜ್ಯ,
ಮೂರನೇದು ಪಶು ಮತ್ತೆ ಮನುಷ್ಯ. ಈ 4 ಸಾಮ್ರಾಜ್ಯಗಳಲ್ಲಿ ಸಹ ಜೀವನವಿದೆ ಅಂತ ಅವ್ರು ಹೇಳ್ತಾರೆ. ಉದಾಹರಣೆಗೆ ಖನಿಜ, ಅದು ಕಲ್ಲು ಮಣ್ಣು ಇತ್ಯಾದಿ ಏನೇ ಇರ್ಬೋದು, ಅದರಲ್ಲಿ ಜೀವನ ಇದೆ, ಅದ್ರ ಜೀವ ಇದೆ ಅಂತ ಹೇಳ್ತಾರೆ. ಆ ಸಾಮ್ರಾಜ್ಯಗಳಿಗೆ ಇಚ್ಛಿತ ಅನುಭವಗಳು ದೊರೆತಾಗ ಅವುಗಳ ಜೀವನ ವಿಕಾಸ ಆಗುತ್ತೆ. ಅದು ಬಂಡೆಯಾಗಿ ಇರೋದಿಲ್ಲ, ಮುಂದಿನ ಹಂತಕ್ಕೆ ಹೋಗುತ್ತೆ, ಪ್ರೋಗ್ರೆಸ್ ಆಗುತ್ತೆ. ಅಂದ್ರೆ ಆ ಇಚ್ಛಿತ ಅನುಭವಕ್ಕೆ ಸಿಗ್ಬೇಕು ಅಂತ ಹೇಳ್ತಾರೆ. ಖನಿಜದಿಂದ ವನಸ್ಪತಿ, ಅಂದ್ರೆ ಬಂಡೆಯಿಂದ ಮರ, ವನಸ್ಪತಿಯಿಂದ ಪ್ರಾಣಿ, ಮರದಿಂದ ಪ್ರಾಣಿ, ಪ್ರಾಣಿಯಿಂದ ಮನುಷ್ಯನಾಗಿ ರೂಪಾಂತರವಾಗುವುದೇ ವಿಕಾಸ. ಇದುವೇ ಗ್ರೋತ್. ಅಂದ್ರೆ ಈ ಜಗತ್ತಿನಲ್ಲಿ ಏನ್ ಸಾಮ್ರಾಜ್ಯಗಳಿವೆ, 4 ಸಾಮ್ರಾಜ್ಯ, ಅದು ಕಲ್ಮಿನೇಷನ್, ಅದರ ಎಂಡ್ ಎಲ್ಲಿ ಅಂತಂದ್ರೆ ಮನುಷ್ಯನಾಗಿ ಹುಟ್ಟೋದು ಅಂತ ಅವ್ರು ಹೇಳ್ತಾರೆ. ಖನಿಜ ಮತ್ತು ವನಸ್ಪತಿ ಮತ್ತು ಪ್ರಾಣಿಗಳಿಗೆ ಸಮೂಹ ಆತ್ಮವಿರುತ್ತೆ, ಇಂಡಿವಿಜುವಲ್ ಅಲ್ಲ. ಆದ್ರೆ ಮನುಷ್ಯನಲ್ಲಿ ಸ್ವತಂತ್ರ ವ್ಯಕ್ತಿತ್ವ ಮತ್ತೆ ಸ್ವತಂತ್ರ ಆತ್ಮ ಇರುತ್ತೆ ಅಂತ ಅವರು ತಮ್ಮ 1ನೇ ಅಧ್ಯಾಯದಲ್ಲಿ ಹೇಳ್ತಾರೆ. 2ನೇ ಅಧ್ಯಾಯದಲ್ಲಿ ಪಶು ಜಗತ್ತಿನ ಆಶೆ ಏನು, ಮೂಲ ಆಶೆ ಆತ್ಮರಕ್ಷಣೆ. ಭಯಭೀತವಾಗಿರ್ತಕ್ಕಂಥ ಪ್ರಾಣಿ ತನ್ನನ್ನು ರಕ್ಷಿಸಿಕೊಳ್ಳುವಂಥದ್ರ ಮೂಲ ಆಶೆಯಾಗಿರುತ್ತೆ. ಆದ್ರೆ ಮಾನವ ಜಗತ್ತಿನ ಮೂಲ ಆಶಯ ಆತ್ಮ ಬಲಿದಾನ. ನಾನಿದ್ದನ್ನು ವಿವರಿಸುವ ಅಗತ್ಯ ಇಲ್ಲ. ಎಲ್ಲಿಯವರೆಗೆ ಮಾನವ ಜೀವನದ ಕೆಲವು ಸತ್ಯ ಪಾಠಗಳನ್ನು ಕಲಿಯುವುದಿಲ್ಲ, ಅಲ್ಲಿಯವರೆಗೆ ಆತ ಮತ್ತೆ ಮಾನವನಾಗಿ ಜನ್ಮ ಪಡೆಯುತ್ತಾನೆ. ಸತ್ಯ ಪಾಠವನ್ನ ಆತ ಕಲಿಬೇಕು ಮುಂದಿನ ವಿಕಾಸಕ್ಕೆ ಹೋಗ್ಬೇಕಿದ್ರೆ. ಅವ್ರು ಹೇಳ್ತಾರೆ, ಮೊದಲ 200 ಜನ್ಮಗಳಲ್ಲಿ ಕೆಟ್ಟದ್ದನ್ನು ಮಾಡುತ್ತಾ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸ್ತಾನೆ. ಒಳ್ಳೆಯ ಕರ್ಮಗಳನ್ನು ಮಾಡಬೇಕು ಎಂಬ ಜೀವನ ಪಾಠವನ್ನು ಆಗ ಅವನು ಕಲಿತಾನೆ. ಕಷ್ಟವನ್ನು ಸಹಿಸಿ ಇಲ್ಲ ನಾನು ಮಾಡೋದು ತಪ್ಪು, ಒಳ್ಳೆಯದನ್ನು ನಾನು ಮಾಡಬೇಕು ಅಂತ ಪಾಠವನ್ನು ಕಲಿತಾನೆ. ಅದವನ ವಿಕಾಸ. ಇನ್ನು ದೇಹದಲ್ಲಿರುವ ವಾಯುತತ್ವವು ದೇಹದಲ್ಲಿಯ ಶಕ್ತಿಯ ತರಂಗಗಳನ್ನು ಪ್ರವಾಹಿಸ್ತದೆ. ನಾವು ಜೀವ ಹೇಗೆ ಇರ್ತದೆ ಅಂತಂದ್ರೆ ಅವ್ರು ಹೇಳ್ತಾರೆ, ವಾಯುತತ್ವ ನಮ್ಮ ದೇಹದಲ್ಲಿ ಇರುತ್ತೆ. ಭೌತಿಕ ಶರೀರ ಮತ್ತು ಸೂಕ್ಷ್ಮ ಶರೀರವನ್ನ ಈ ವಾಯುತತ್ವ ಜೋಡಿಸಿಟ್ಟಿರ್ತದೆ. ಮನುಷ್ಯ ನಿದ್ದೆಯಲ್ಲಿರುವಾಗ ಕ್ಷಣ ಮಾತ್ರದಲ್ಲಿ ಭೂಮಂಡಲವನ್ನು ಸುತ್ತಬಹುದು. ನಿದ್ದೆಯಲ್ಲಿ ಇರ್ತಾನೆ, ಆದ್ರೆ ಸೂಕ್ಷ್ಮ ಶರೀರ ಒಂದೇ ಕ್ಷಣದಲ್ಲಿ ಭೂಮಂಡಲವನ್ನು ಸುತ್ತಕೊಂಡು ಬರ್ಲಿಕ್ಕೆ ಸಾಧ್ಯತೆ ಇದೆ. ಆಗ ವಾಯುತತ್ವವು ಆತನ ಭೌತಿಕ ಶರೀರದೊಂದಿಗೆ ಜೋಡಿಸಿರುತ್ತದೆ. ಆ ಸೂಕ್ಷ್ಮ ಶರೀರ ಮತ್ತೆ ದೇಹಕ್ಕೆ ಬಂದಾಗ ಅದನ್ನ ಹೇಳ್ತಾರೆ, ನಿದ್ರೆಯಿಂದ ಎಚ್ಚರಿಕೆಗೊಳ್ಳುವುದು. ಮೈ ಕೊಡವಿಕೊಂಡು ವ್ಯಕ್ತಿ ಹೇಳ್ತಾನೆ, ಅದು ನಿದ್ದೆಯಿಂದ ಎಚ್ಚರಿಕೆ ಆಯ್ತು ಅಂತ ಯೋಚಿಸ್ತಾನೆ. ಯಾಕಂತಂದ್ರೆ ಅವನಿಗೆ ಏನಾಯ್ತು ಎಂಬುದ್ರ ಬಗ್ಗೆ ಏನು ನೆನಪೇ ಉಳಿದಿರುವುದಿಲ್ಲ. ಭೌತಿಕ ಶರೀರ ಸವಕಳಿಯಾದಾಗ, ಸೌದು ಹೋದಾಗ, ಅದರಲ್ಲಿ ಏನು ಶಕ್ತಿ ಇಲ್ಲ ಅಂತ ಆದಾಗ ಅದಕ್ಕೆ ಮರಣ ಸಂಭವಿಸ್ತದೆ. ಆಗ ಅದರ ವಾಯುಗುಣ ತತ್ವ ದೇಹ ಬಿಟ್ಟು ಹೊರಗೆ ಹೋಗುತ್ತದೆ. ಆದ್ರೆ ಇಲ್ಲಿ ನಾವು ನೋಡ್ಬೇಕಾದ್ದೇನು ಅಂತಂದ್ರೆ, ಕೆಲವರು ಸಾಯ್ಲಿಕ್ಕೆ ಇಷ್ಟಪಡೋದಿಲ್ಲ. ಸಾಯುವ ಆ ಕ್ಷಣದಲ್ಲಿ ತನ್ನ ಇಚ್ಛಾಶಕ್ತಿಯ ಬಲದಿಂದ ತನ್ನಲ್ಲಿನ ವಾಯುಗುಣವನ್ನು ಹೊರಗೆ ಹಾಕದೆ ತಡೆಯುತ್ತಾನೆ. ನಾವು ಹೇಳ್ತೀವಿ ಪ್ರಾಣ ಎಳಿತಾ ಇದೆ ಅಂತ ಹೇಳ್ಬಿಟ್ಟು, ಅವನಿಗೆ ಸಾಯ್ಲಿಕ್ಕೆ ಇಷ್ಟ ಇಲ್ಲ. ಆಗ ಏನೋ ಒಂದು ಆಸೆ ಇಟ್ಕೊಂಡಿದ್ದಾನೆ, ನೋಡ್ಬೇಕು ಅಂತ ಯೋಚನೆ ಮಾಡ್ತಾನೆ, ತಿನ್ಬೇಕು ಅಂತ ಆಸೆ ಇದೆ. ಏನು ಅಂತಂದ್ರೆ ಸಾಯ್ಲಿಕ್ಕೆ ಇಷ್ಟ ಇಲ್ಲದಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಇಂಥ ಒಂದು ಸಂಭವಿಸ್ತದೆ. ಇದು 2ನೇ ಅಧ್ಯಾಯ. 3ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಇತರರು ನಮ್ಮೊಂದಿಗೆ ಒಳ್ಳೆಯ ರೀತಿಯಿಂದ ಇರಲಿ ಇಲ್ಲದಿರಲಿ ನಾವು ಯಾವತ್ತು ಎಲ್ಲರ ಜೊತೆ ಒಳ್ಳೆಯ ರೀತಿಯಿಂದ ನಡೆದುಕೊಳ್ಬೇಕು. ಇದು ನಿಸರ್ಗದ ನಿಯಮ. ಅವ್ರು ಹೇಳ್ತಾರೆ, ಮರಣದ ಬಳಿಕ ನರಕ ಎಂಬ ಜಗತ್ತು ಇಲ್ವೇ ಇಲ್ಲ. ಅಂದ್ರೆ ನರಕ ಇಲ್ಲ, ಆದ್ರೆ ನೆನ್ಪಿಡು, ನಿಸರ್ಗದ ನಿಯಮವನ್ನ ನೀನು ದಾಟಿ ಹೋಗ್ಬೇಡ. ನಾವು ಎಲ್ಲಾ ರೀತಿಯಿಂದ ಎಲ್ಲರೊಂದಿಗೆ ಒಳ್ಳೆಯದ್ರಲ್ಲಿ ಇರಬೇಕಾಗುತ್ತೆ. ಇನ್ನೊಂದು ಮಾತು ಅವ್ರು ಹೇಳ್ತಾರೆ, ಮಾನವ ಜಗತ್ತಿನಲ್ಲಿ ಆನಂದದ ನಿಜವಾದ ಅರ್ಥವನ್ನು ತಿಳಿದುಕೊಂಡ ಜೀವಿಗಳೆಂದರೆ ಮಕ್ಕಳು ಮಾತ್ರ. ಅದೊಂದು ಪರಿಶುದ್ಧ ನಿಷ್ಕಲ್ಮಶ ಜಗತ್ತು, ಮಕ್ಕಳ ಜಗತ್ತು. ಅವರ ಜೀವನ ಆನಂದವೇ ಆನಂದ. ಅದನ್ನವ್ರು ಹೇಳ್ತಾರೆ. ಅನಿವಾರ್ಯವಾಗಿ ಮಕ್ಕಳು ಸೂಕ್ಷ್ಮ ಲೋಕ ತಲುಪಿದಾಗ, ಏನೋ ಒಂದು ಘಟನೆ ಆಯ್ತು, ಮಗು ಸೂಕ್ಷ್ಮ ಲೋಕಕ್ಕೆ ಹೋಯಿತು ಅಂತಂದ್ರೆ ಅಲ್ಲಿ ಅವರಿಗೆ ಕಲ್ಪನಾತೀತವಾದ ಸುಖಿ ಜೀವನ ದೊರೆಯುತ್ತದೆ.
ಯಾಕೆಂದ್ರೆ ದೈವಾಂಶವಾಗಿರ್ತಕ್ಕಂಥ ಮಕ್ಕಳಿಗೆ ಅಲ್ಲಿ ಸುಖಿ ಜೀವನವೇ ಜೀವನ ದೊರೆಯುತ್ತೆ. ಇನ್ನೊಂದು ಅವರು ತತ್ವವನ್ನು ಹೊರಗೆ ಹಾಕ್ತಾರೆ 3ನೇ ಚಾಪ್ಟರ್ನಲ್ಲಿ. ಏನು ಅಂತಂದ್ರೆ ಸೂಕ್ಷ್ಮ ಪ್ಲಾಸ್ಟಿಕ್ ತತ್ವ ಅಂತ ಹೇಳ್ತಾರೆ ಅವರು. ಈ ಸೂಕ್ಷ್ಮ ಪ್ಲಾಸ್ಟಿಕ್ ತತ್ವ ಹೇಗೆ ವರ್ಕ್ ಮಾಡುತ್ತೆ ಅಂತ, ನಾನು ಕೂತಲ್ಲಿ ಏನನ್ನಾದ್ರೂ ನಾನು ಯೋಚಿಸಿದ್ರೆ, ನನಗೆ ಪ್ಲೇಟಲ್ಲಿ ಹಲ್ವಾ ಬೇಕು ಅಂತ ಯೋಚಿಸಿದ್ರೆ ನನ್ನ ಮುಂದೆ ಹಲ್ವಾ ರೆಡಿ ಆಗುತ್ತೆ. ನಾನು ಲಂಡನ್ ಪಟ್ಟಣವನ್ನು ನೋಡಬೇಕು, ನಾನು ಲಂಡನ್ನಲ್ಲಿ ಇರ್ತೀನಿ. ಪ್ಲಾಸ್ಟಿಕ್ ತತ್ವ, ಅಥವಾ ನನಗೆ ಸುಂದರವಾದ ಮನೆ ಬೇಕು, ಆ ಮನೆ ನಮ್ಮ ಎದುರೇ ತಯಾರಾಗುತ್ತೆ, ರೂಪ ಪಡೆದು ನಿಂತಿರ್ತದೆ. ಇಷ್ಟೆಲ್ಲ ಅವರು ವಿವರಿಸಿ ಆದ್ಮೇಲೆ ಆ ಭಾರತೀಯ ಅಪರಿಚಿತರು ಏನ್ ಹೇಳ್ತಾರೆ ಅಂತಂದ್ರೆ, ಈ ರಾತ್ರಿ ನೀನು ಸೂಕ್ಷ್ಮ ಜಗತ್ತಿನ ಯಾತ್ರೆಗೆ ತಯಾರಾಗು. ನೋಡು, ನಿನ್ಗೆ ಥಿಯರಿ ಮಾತ್ರ ಹೇಳಿದ್ದೀನಿ, ಇವತ್ತು ನಿನ್ಗೆ ಪ್ರಾಕ್ಟಿಕಲ್ಸ್ ಮಾಡಿ ತೋರಿಸ್ತೀನಿ ನಾನು. 9:45 ತಗೋ, ಈ ಟ್ಯಾಬ್ಲೆಟ್ ತಗೋ, ಆಮೇಲೆ ಮಲಗು. 10 ಗಂಟೆಗೆ ನಿನ್ಗೆ ನಿದ್ದೆ ಬರ್ತದೆ. ನಿದ್ದೆ ಬಂದಾಗ ಬರುವ ಮೊದಲು ಮನಸ್ಸಿಗೆ ನೀನು ಇದು ಮಾಡು, ನಿನ್ನ ಮೇಲೆ ನೀನು ವಿಶ್ವಾಸವಿಡು, ಎಲ್ಲ ಒಳ್ಳೇದಾಗುತ್ತೆ, ಹೆದರ್ಕೋಬೇಡ ಅಂತ ಹೇಳಿ ಹೋಗ್ತಾರೆ. ಸೊ ಇದು 3 ಚಾಪ್ಟರ್. 4ನೇ ಚಾಪ್ಟರ್ಲಿ ಏನಾಗುತ್ತೆ ಅಂತಂದ್ರೆ, ಆ ಭಾರತೀಯ ಮಿತ್ರ ಹೇಳಿದ ಹಾಗೆ 9:45 ರಾತ್ರಿ ಅವರು ಟ್ಯಾಬ್ಲೆಟ್ ತಗೊಂಡು ಬೆಡ್ಡಿಗೆ ಹೋಗ್ತಾರೆ. 10 ಗಂಟೆಗೆ ಅವರಿಗೆ ನಿದ್ದೆ ತಾಗಿರುತ್ತೆ, ಮತ್ತು 10 ಗಂಟೆಗೆ ಶಾರ್ಪ್ ಅವರ ಶರೀರದಲ್ಲಿ ವಿಚಿತ್ರ ಅನುಭವ ಪಡೀತಾರೆ. ಒಳಗೆ ಏನೋ ಒಂದು ಶಿಥಿಲಾಗಿ, ಈಗ ಲೂಸ್ ಆಗಿಬಿಟ್ಟು ಮೈಯಿಂದ ಏನು ಜಾರಿದ ಹಾಗೆ ಅವರಿಗೆ ಅನುಭವ ಆಗುತ್ತೆ. ಅವರು ತನ್ನ ಭೌತಿಕ ಶರೀರದಿಂದ ಅವರು ಹೊರಗೆ ಬಂದಿರ್ತಾರೆ. ಅವ್ರಿಗೆ ಹೇಗೆ ಗೊತ್ತಾಯ್ತು ಅಂತಂದ್ರೆ, ಹೊರಗಿಂದ ಕೆಳಗೆ ಬೆಡ್ ಮೇಲೆ ನೋಡಿದ್ರೆ ನಾನು ಅಲ್ಲಿ ಮಲಗಿದ್ದೇನೆ. ಅವರು ಅವರ ದೇಹವನ್ನ ನೋಡ್ತಾರೆ. ತುಂಬಾ ಖುಷಿಯಾಗುತ್ತೆ ಅವರಿಗೆ, ಸಂತೋಷ ಆಗುತ್ತೆ, ಪ್ರಸನ್ನರಾಗ್ತಾರೆ. ಆದ್ರೆ ಸ್ವಲ್ಪ ಭಯನೂ ಆಗುತ್ತೆ. ಆದ್ರೆ ಭಾರತೀಯ ಮಿತ್ರ ಹೇಳಿದ್ದಾರೆ, ಭಯ ಪಡಬಾರ್ದು, ಭಯ ಪಟ್ರೆ ಮತ್ತೆ ನೀನು ಸೇಮ್ ಬೆಡ್ಡಿಗೆ ಹೋಗ್ಬಿಡ್ತೀಯ ಅಂತ ಹೇಳ್ಬಿಟ್ಟು. ಅವರು ನಿಂತಿರುವ ಜಾಗದಲ್ಲಿ ಹಗಲಿನಷ್ಟೇ ಬೆಳಕಿತ್ತು. ಅದು ಒಂದು ರೀತಿ ನೀಲಿ ಬಣ್ಣದ ವಿಶೇಷವಾದ ಬೆಳಕಿತ್ತು. ಅಷ್ಟೊತ್ತಿಗೆ ಹಿಂದಿನಿಂದ ಯಾರು ನಕ್ಕ ಹಾಗಾಯ್ತಂತೆ. ಹಿಂತಿರುಗಿ ನೋಡಿದ್ರೆ ಯುದ್ಧದಲ್ಲಿ ಸತ್ತು ಹೋದ ತನ್ನ ತಮ್ಮ ಚಾರ್ಲ್ಸ್, ಅಣ್ಣನ ಮುಖದ ಭಾವನೆಗಳನ್ನ ನೋಡಿ ಅವನು ನಗ್ತಾ ಇದ್ದಾನೆ. ಇವರಿಗೆ ಆಶ್ಚರ್ಯ ಆಗುತ್ತೆ, ತಮ್ಮನನ್ನು ನೋಡ್ತಾ ಇದ್ದಾನೆ ಅಂತ. ಹಾಗೆ ಇದೇನು ಅಂತ ಹೇಳ್ಬಿಟ್ಟು ಕುತೂಹಲದಿಂದಲೂ ಅವನಿಗೆ ಶೇಕ್ ಹ್ಯಾಂಡ್ ಮಾಡ್ತಾರೆ. ಕೈ ಕುಲುಕಿದಾಗ ಘನವಾದ ಗಟ್ಟಿಯಾದ ಅವರ ಕೈ ಸಿಗುತ್ತೆ. ಅದೊಂದು ಆಶ್ಚರ್ಯ ಆಗುತ್ತೆ. ಅದೇ ರೀತಿ ಹೊರಡುವಾಗ ಅವರು ಯೋಚನೆ ಮಾಡಿದ್ರು, ನನ್ನ ತಮ್ಮ ಯೂನಿಫಾರ್ಮ್ನಲ್ಲಿ, ಹಾಗೆ ಯೂನಿಫಾರ್ಮ್ನಲ್ಲೇ ಅವರು ಚಾರ್ಲ್ಸ್ ಸಿಕ್ಕಿದ್ದ. ಯಾಕಂತಂದ್ರೆ ಸೂಕ್ಷ್ಮ ಪ್ಲಾಸ್ಟಿಕ್ ತತ್ವದಿಂದ ಅದು ಹಾಗಾಗಿತ್ತು ಅಂತ ಹೇಳ್ತಾರೆ. ಹೀಗೆ ಅವರು ಮಾತಾಡ್ತಾ, ಅಣ್ಣ ತಮ್ಮ ಮತ್ತೆ ಭಾರತೀಯ ಮಿತ್ರ ಮಾತಾಡ್ತಾ, ಏನ್ ಮಾಡೋಣ, ಡಿನ್ನರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅವರ ಫೇವ್ರೆಟ್, ಲಂಡನ್ ಒಂದು ಫೇವ್ರೆಟ್ ಜಾಗ ಇದೆ, ಕ್ರೊಕೊಡ್ರೋ ಗ್ರಿಲ್ ಅಂತ ಹೇಳುವಂತ ಒಂದು ಹೋಟೆಲ್, ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋಗ್ಬೇಕಿದ್ರೆ ಗಾಳಿಯಲ್ಲಿ ತೇಲ್ಕೊಂಡು ಹೋಗ್ತಾರೆ. ಯಾವುದೇ ಅಡೆತಡೆ ಇಲ್ಲದೆ, ಯಾವ ಗೋಡೆ, ಕಟ್ಟಡ, ಮನುಷ್ಯ ಏನು ಇದಾಗದ ರೀತಿಯಲ್ಲಿ ಗಾಳಿಯಲ್ಲಿ ತೇಲ್ಕೊಂಡು ಹೋಗಿ ಅಲ್ಲಿ ಮುಟ್ತಾರೆ. ಕ್ಷಣ ಮಾತ್ರ ಅಲ್ಲಿ ಅವರು ಮುಟ್ತಾರೆ. ಆದ್ರೆ ಅವರೊಂದು ಅನುಭವ ಹೇಳ್ತಾರೆ, ಭೌತಿಕ ಶರೀರಗಳನ್ನ ಅವರು ದಾಟುವಾಗ, ಭೌತಿಕ ಶರೀರ ಇವರಿಗೆ ಟಚ್ ಆದಾಗ ಏನೋ ಒಂದು ಇದಾಗುತ್ತೆ, ಅದ್ರ ಪ್ರಭಾವ ಆಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಭೌತಿಕ ಶರೀರಿಗೆ ಸಹ, ವ್ಯಕ್ತಿಗೆ ಸಹ ಅಂತ ಒಂದು ಇದಾಗುತ್ತೆ ಎಂಬುದನ್ನು ಅವ್ರು ಹೇಳ್ತಾರೆ. ಹೀಗೆ ಅವರು ಅಲ್ಲಿ ಹೋಗಿ ಅವರದೇ ಆದ ಒಂದು ಟೇಬಲ್ ತಯಾರು ಮಾಡ್ಕೊಂಡು ಕೂತು ಕುಡಿಯೋದು ತಿನ್ನೋದೆಲ್ಲ ಮಾಡ್ತಾರೆ, ಸಿಗರೇಟ್ ಸೇರ್ತಾರೆ, ಸಂತೋಷವಾಗಿರ್ತಾರೆ. ಆದ್ರೆ ಲೇಖಕ ಏನ್ ಕಲ್ತ್ರು ಅದನ್ನ ಅವರು ಹೇಳ್ತಾರೆ. ಭೌತಿಕ ಶರೀರವಿರುವ ವ್ಯಕ್ತಿಗಳು ಕುಳಿತುಕೊಳ್ಳಲು ಟೇಬಲ್ನಲ್ಲಿ ಭೌತಿಕ ಶರೀರವಿರುವ ವ್ಯಕ್ತಿಗಳು ಕುಳಿತುಕೊಳ್ಳೋ ಟೇಬಲ್ನಲ್ಲಿ ಇವರು ಕೂತ್ಕೋಬಾರ್ದು, ಸೂಕ್ಷ್ಮ ಶರೀರ ಕೂತ್ಕೊಳ್ಬಾರ್ದು. ಯಾಕಂದ್ರೆ ಆ ಟೇಬಲ್ಗೆ ಬರುವ ವ್ಯಕ್ತಿಗೆ ಯಾವುದೋ ಒಂದು ಅಸಹಜ ಭಾವನೆ ಉಂಟಾಗ್ತದೆ ಅಂತ ಹೇಳ್ತಾರೆ. ಸೊ ಅಲ್ಲಿ ಕುಳಿತ ಜನರು ಮಾತಾಡ್ತಾ ಇದ್ರಂತೆ. ಅವರ ಗುನುಗುನು ಶಬ್ದ ಇವ್ರಿಗೆ ಕೇಳ್ತಾ ಇತ್ತು. ಅವರ ಮಾತುಕತೆಯ ನಡುವೆ ಒಂದು ವಿಶೇಷವಾದ ಸೂಕ್ಷ್ಮ ಶರೀರಕ್ಕೆ ಕೇಳುವಂತ ಒಂದು ಶಬ್ದ ಇವರಿಗೆ ಕೇಳ್ತಾ ಇತ್ತು. ಅದು ಭೌತಿಕ ಧ್ವನಿಯ ಒಂದು ಸೂಕ್ಷ್ಮ ಧ್ವನಿ, ಅದು ಸೂಕ್ಷ್ಮ ಶರೀರಗಳಿಗೆ ಮಾತ್ರ ಕೇಳೋದು ಅಂತ ಅವ್ರು ಹೇಳ್ತಾರೆ. ಅಷ್ಟೊತ್ತಿಗೆ ಊಟ ಮುಗಿಸಿ ಹೊರಗೆ ಬರುವಾಗ ಯುದ್ಧ ಪ್ರಾರಂಭ ಆಗುತ್ತೆ. ಒಬ್ಬ ಪೈಲಟ್ಗೆ ಗುಂಡು ತಾಗುತ್ತೆ, ಅವನ ಏರೋಪ್ಲೇನ್ ಪತನ ಆಗುತ್ತೆ, ಅವನ್ ಸಾಯ್ತಾನೆ. ಅಲ್ಲಿಗೆ ಭಾರತೀಯ ಗುರು
ಓಡ್ಕೊಂಡು ಹೋಗ್ತಾರೆ. ಹೋಗಿ ಅವನಿಗೆ ಹೆಲ್ಪ್ ಮಾಡ್ತಾರೆ ಭಾರತೀಯ ಗುರು. ಅವ್ರ ಜೊತೆ ಇವ್ರೂ ಹೋಗ್ತಾರೆ. ಹೋಗಿಬಿಟ್ಟು ಅಲ್ಲಿ ಹಲವಾರು ವಿಶೇಷಗಳು ನಡೆಯುತ್ತೆ. ಏನು ಅಂತಂದ್ರೆ ಅವ್ರು ನೋಡ್ತಾರೆ ಆ ವ್ಯಕ್ತಿಯ ದೇಹದಿಂದ ವಾಯುವಿ ಛಾಯೆ ಹೊರಗೆ ಬಂದು ಅದು ಧೂಳಾಗಿ ಹೊಗೆಯಾಗಿ ಮಣ್ಣಿಗೆ ಸೇರುವಂತ ಒಂದು ಇದನ್ನ ಅವ್ರು ನೋಡ್ತಾರೆ. ಸೊ ಅಂತ ಹಲವಾರು ಅನುಭವಗಳಲ್ಲಿ ಆಗ್ತವೆ. ಅಲ್ಲಿಂದ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಸೀದಾ ಹುಡುಗನ ತಂದೆ ತಾಯಿ ಇರುವಲ್ಲಿಗೆ ಹೋಗ್ತಾರೆ. ತಂದೆ ತಾಯಿ ಮಲಗಿದ ಬಳಿಕ ಅವರ ದೇಹ ನಿದ್ರೆಯಲ್ಲಿ ಹೊರಗೆ ಬಂದಾಗ ಸೂಕ್ಷ್ಮ ಶರೀರ ಅವರಿಗೆ ನಾಳೆ ನಿಮ್ಮ ಮಗನ ಬಗ್ಗೆ ನಿಮ್ಗೆ ಸುದ್ದಿ ಮುಟ್ಟುತ್ತೆ ಅಂತ ಹೇಳುವುದನ್ನು ಹೇಳಿ ವಾಪಸ್ ಬರ್ತಾರೆ. ಇಲ್ಲಿ ಸಂದೇಶ ಏನ್ ಕೊಡ್ತಾರೆ ಅಂತಂದ್ರೆ ಇಂತಹ ಘಟನೆಗಳಾಗೋ ಮುಂಚೆಯೇ ನಮಗೆ ಆ ಸಂದೇಶ ನಮಗೆ ಸಿಗುತ್ತೆ. ಅದು ಅಪಘಾತವೇ ಇರಲಿ ಮತ್ತೆ ಯಾವುದೇ ಇಂಥ ಘಟನೆ ಇರಲಿ, ಮೊದಲ ಸಂದೇಶ ನಮಗೆ ಬರುತ್ತೆ ಅಂತ ಅವರು ಹೇಳ್ತಾರೆ. ಇದ್ರ ಜೊತೆಗೆ ಅವರು ಟೈಮ್ ಆಗ್ತಾ ಬಂತು, ಬೆಳಗಿನ ಜಾವದೊಳಗೆ ಅವ್ರು ಮತ್ತೆ ದೇಹವನ್ನು ಸೇರ್ಬೇಕು. ಹಾಗೆ ಅಲ್ಲಿಂದ ಹೊರಡ್ತಾರೆ. ಲಂಡನ್ನಿಂದ ಕೊಲಂಬೋಗೆ ಹೋಗ್ಬೇಕಿದ್ರೆ ಸಮುದ್ರವನ್ನು ದಾಟುವಾಗ ಭಾರತೀಯ ಗುರು ಅವರನ್ನ ಸಮುದ್ರದೊಳಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಯ ಜೀವಿಗಳನ್ನೆಲ್ಲ ತೋರಿಸ್ತಾರೆ. ಸೊ ಇಲ್ಲಿಗೆ ಅಧ್ಯಾಯ 4 ಸಂಪೂರ್ಣ ಆಯಿತು. ಅಧ್ಯಾಯ 5ರಲ್ಲಿ ಏನ್ ಹೇಳ್ತಾರೆ ಇದನ್ನ ಸ್ವಲ್ಪ ನೋಡೋಣ. ಹಿಂದಿನ ರಾತ್ರಿ ಸೂಕ್ಷ್ಮ ಶರೀರದ ಯಾನ ಮುಗಿಸಿ ಬಂದ ಲೇಖಕರು ಮರುದಿನ ಮುಂಜಾನೆಯಿಂದ ರಾತ್ರಿ ತನಕ ಕುಳಿತು ತಾನು ಕಂಡದ್ದೆಲ್ಲ ಅನುಭವಿಸಿದನ್ನೆಲ್ಲ ಅವ್ರು ಬರೀತಾರೆ. ಯಾಕಂತಂದ್ರೆ ಸೂಕ್ಷ್ಮ ಜಗತ್ತಿನ ಬಗ್ಗೆ ಭೌತಿಕ ಜಗತ್ತಿಗೆ ನಮಗೆಲ್ಲ ಗೊತ್ತಾಗ್ಬೇಕು, ನಿಮಗೆಲ್ಲ ಗೊತ್ತಾಗ್ಬೇಕು ಉದ್ದೇಶಕ್ಕೆ ಇದನ್ನ ಬರೀಲಿಕ್ಕೆ ಆ ಗುರು ಹೇಳಿರ್ತಾರೆ. ಇದೊಂದು ವಿಶೇಷ ಅನುಭವ ಏನು ಅಂತಂದ್ರೆ ಭೌತಿಕ ಜೀವಿ ಈ ಭೂಮಿಯಲ್ಲಿ ಇದ್ದುಕೊಂಡು ಸೂಕ್ಷ್ಮ ಜಗತ್ತನ್ನ ನೋಡುವಂತ ಒಂದು ಅನುಭವ, ಅಲ್ಲಿಯ ಅನುಭವವನ್ನು ಪಡೀಲಿಕ್ಕೆ ಆಗಿರುವಂತಹ ಒಂದು ವಿಶೇಷ ಸಂದರ್ಭ. ಇದು ಬಹಳ ವಿಶೇಷ ಅಂತ ಅನಿಸ್ತದೆ. ಹೀಗೆ ಬರೆದು ನಿದ್ರೆ ಬಂದಿತ್ತು ಆ ದಿನ. ಮತ್ತೆ ಮರುದಿನ ಅವರು ಭಾರತೀಯ ಮಿತ್ರ ಬರ್ತಾರೆ. ಬಂದು ಒಂದು ಮಾತು ಹೇಳ್ತಾರೆ, ನೋಟ್ಸ್ ಎಲ್ಲ ನೋಡ್ತಾರೆ, ಚೆನ್ನಾಗಿ ಬರ್ದಿದ್ಯಾ ಅಂತ, ನೆನಪಿದ್ಯಾ? ಯಾಕಂತಂದ್ರೆ ಅಲ್ಲಿ ನೋಡಿದ್ದು ಇಲ್ಲಿ ಬರಿಬೇಕಿದ್ರೆ ನೆನಪಿರ್ಬೇಕು. ಸಾಮಾನ್ಯವಾಗಿ ಸೂಕ್ಷ್ಮ ಜಗತ್ತಿನ ಅನುಭವ ಇಲ್ಲಿಗೆ ಬರುವಾಗ ಮರ್ತೋಗ್ಬಿಡ್ತದೆ. ನಿದ್ದೆ ಬಿಟ್ಟಾಗ ಎಲ್ಲವೂ ವ್ಯರ್ಥ ಆಗುತ್ತೆ, ಏನೂ ನೆನಪಿರೋದಿಲ್ಲ. ಕೊನೆಯ ಕ್ಷಣದಲ್ಲಿ ಏನಾದ್ರೂ ಇದ್ರೆ ಅಂದ್ರೆ ನೋಡಿದ್ರೆ ಅದು ಮಾತ್ರ ನಿದ್ರೆಯಿಂದ ಎಚ್ಚರಿಕೆ ಆದಾಗ ನೆನಪಿರುತ್ತೆ. ಹಾಗೆ ಬಂದು ನೋಟ್ಸ್ ಚೆನ್ನಾಗಿದೆ ಅಂತ ಸುಭಾಷೆ ಹೇಳ್ತಾ, ನಿನ್ಗೆ ರಹಸ್ಯ ಜ್ಞಾನದ ಮೊದಲ ಪಾಠ ಏನು ಅಂತ ಹೇಳ್ತೀನಿ. ನಿನಗೆ ಯಾರಾದ್ರೂ ಏನನ್ನಾದ್ರೂ ಹೇಳಿದ್ರೆ ಅದರ ಸತ್ಯಾಸತ್ಯತೆಯನ್ನು ಪ್ರಮಾಣ ಮಾಡಲು ಸ್ವಯಂ ಉಪಾಯಗಳನ್ನ ನೀನು ಕಂಡುಕೊಳ್ಬೇಕು ಅಂತ ಅವ್ರು ಹೇಳ್ತಾರೆ. ಸೊ ಇದು ಒಂದು ಪಾಠ ಅವ್ರು ಹೇಳಿ, ನಿನ್ನೆ ಪ್ರಯಾಣದಿಂದ ಏನೆಲ್ಲ ಪ್ರಮಾಣವಾಯಿತು, ಏನೆಲ್ಲ ಪ್ರಮಾಣೀಕರಿಸಿಕೊಂಡೆ ನೀನು ಅಂತ ನೋಡಿಕೊಳ್ಳೋಣ ಅಂತ ಹೇಳ್ತಾರೆ. ಏನೆಲ್ಲ ಅವ್ರು ತಿಳ್ಕೊಂಡ್ರು, ನಮಗೆ ಇದು ಪಾಠ. ಭೌತಿಕ ಶರೀರದ ಆಚೆಗೂ ಕೂಡ ನಮಗೆ ಅನುಭವಗಳಾಗ್ತವೆ. ನಾನು ವಿವರಿಸ ಅಗತ್ಯ ಇಲ್ಲ, ನಿಮ್ಗೆ ಗೊತ್ತಾಯ್ತು. ಹೊರಗೇನ ಜಗತ್ತಿನಲ್ಲಿ ಸೂಕ್ಷ್ಮ ಜಗತ್ತಿನಲ್ಲಿ ಇದೆ, ಏನೆಲ್ಲ ಅನುಭವ ಆಗುತ್ತೆ ಅದೊಂದು ಅನುಭವ ಆಯ್ತು ಇವರಿಗೆ. ಭೌತಿಕ ಜೀವನದ ಆಚೆ ನಿನ್ನ ತಮ್ಮನನ್ನು ನೀನು ನೋಡಿದೆ, ಮಾತಾಡಿಸಿದೆ ಅಂತಂದ್ರೆ ಈ ಜೀವನ ಮುಗಿಸಿ ಮರಣ ಹೊಂದಿದ ವ್ಯಕ್ತಿಯನ್ನ ನೀನು ಮತ್ತೆ ನೋಡಬಹುದು. ಅವನು ಹೇಗಿದ್ದಾನೆ, ಯಾವ ರೀತಿ ಜೀವನ ಸಾಗಿಸ್ತಾನೆ ಅದನ್ನ ನೋಡ್ಲಿಕ್ಕೆ ಸಾಧ್ಯತೆ ಇದೆ. ಸಾಮಾನ್ಯವಾಗಿ ಎಲ್ಲರೂ ತಿಳಿದುಕೊಂಡಂತೆ ಮೃತ್ಯು ಅಥವಾ ಮರಣ ಒಂದು ದುಃಖ ಅಥವಾ ಟ್ರಾಜಿಡಿ ಅಲ್ಲ. ಯಾಕಂತಂದ್ರೆ ಇಲ್ಲಿಂದ ಹೋದ ಅಲ್ಲಿ ಆ ಸೂಕ್ಷ್ಮ ಜಗತ್ತಿನಲ್ಲಿ ಅವರು ಸಂತೋಷವಾಗಿ ಇರ್ತಾರೆ. ಇದೊಂದು ಟ್ರಾಜಿಡಿ ಅಲ್ಲ, ಅದನ್ನ ತಿಳ್ಕೊ ಅಂತ ಹೇಳ್ತಾರೆ. ಮತ್ತೆ ಸಂಗೀತ, ಸಾಹಿತ್ಯ ಅಥವಾ ದರ್ಶನ ಶಾಸ್ತ್ರ ಅಥವಾ ಪ್ರವಾಸ ಮುಂತಾದವುಗಳಲ್ಲಿ ಯಾರಾದರೂ ಹವ್ಯಾಸವನ್ನು ಹೊಂದಿರ್ತಾರೋ ಅವರು ಮೃತ್ಯುವಿನ ನಂತರವೂ ಸಂತೋಷದಿಂದೇ ಇರುತ್ತಾರೆ ಅಂತ ತಿಳಿ. ಯಾಕಂದ್ರೆ ಇದು ವಿಶೇಷ ಕಲೆ, ಅಲ್ಲಿನೂ ಅವರು ಸಂತೋಷವಾಗಿರ್ತಾರೆ. ಇನ್ನು ಸಂಗೀತಜ್ಞ, ಕಲಾವಿದರು, ದಾರ್ಶನಿಕರು ಮತ್ತು ಶಿಕ್ಷಕ ಅಥವಾ ಪ್ರಾಧ್ಯಾಪಕರು ತಮ್ಮ ಜ್ಞಾನ ಮತ್ತು ಅನುಭವಗಳನ್ನು ಇತರರಿಗೆ ಹಂಚುವುದರ ಮೂಲಕ ಅಮಿತಾನವನ್ನು ಹೊಂದುವರು. ಅಲ್ಲಿ ಸೂಕ್ಷ್ಮ ಜಗತ್ತಿನಲ್ಲಿ ಹೀಗೆ ಆಗುತ್ತೆ ಅಂತ ಒಂದು ಅನುಭವವನ್ನು ಅವರು ಪಡ್ಕೊಳ್ತಾರೆ. ಭೌತಿಕ ಜಗತ್ತಿನಲ್ಲಿ ಆಸಕ್ತಿಯಿಂದ ಮಾಡುತ್ತಿದ್ದ ಕೆಲಸಗಳು ಮತ್ತೆ ಹವ್ಯಾಸಗಳು ಸೂಕ್ಷ್ಮ ಜಗತ್ತಿನಲ್ಲಿ ಇಷ್ಟವೆನಿಸಲಾರದು
ಅವರು ಹೊಸದೇನಾದರೂ ಕಲಿತುಕೊಳ್ಳುವರು. ಅದರಲ್ಲಿ ಆಸಕ್ತಿ ಹುಟ್ಟುತ್ತಿದ್ದಂತೆ ಭೌತಿಕ ಹಂತದ ಹವ್ಯಾಸಗಳಿಂದ ಸೂಕ್ಷ್ಮ ಹಂತಕ್ಕೆ ತಲುಪಿದಂತಾಗ್ತದೆ. ಅಂದ್ರೆ ಇದು ವಿಕಾಸ. ಇಲ್ಲಿ ನಾವು ನಿಟ್ಟಿಂಗ್ ಮಾಡೋದು, ಹೊಲಿಯುವುದು ಅಥವಾ ಟೆನ್ನಿಸ್ ಆಡೋದು ಇಂಥ ಹವ್ಯಾಸಗಳನ್ನ ಇಟ್ಕೊಂಡ್ರೆ, ಅದೇ ಹವ್ಯಾಸದ ಬಗ್ಗೆ ನಾವು ಅಲ್ಲಿ ಹೋದಾಗ ಹಂಬಲಿಸದೇ ಇದ್ರೆ, ಹೊಸ ಹವ್ಯಾಸವನ್ನು ಕಲ್ತ್ಕೊಂಡ್ರೆ ಅದು ವಿಕಾಸದ ಪ್ರಾರಂಭ ಮತ್ತು ಸೂಕ್ಷ್ಮ ಜಗತ್ತಿಗೆ ನಾವು ತಲುಪಿದ್ದೇವೆ, ಸೂಕ್ಷ್ಮ ಹಂತಕ್ಕೆ ನಾವು ತಲುಪಿದ್ದೇವೆ ಅಂತ ಆಗುತ್ತೆ ಅಂತ. ಇನ್ನೊಂದು ಅವ್ರು ಏನು ಹೇಳ್ತಾರೆ ಅಂತಂದ್ರೆ, ಪ್ರತಿಯೊಬ್ಬ ವ್ಯಕ್ತಿಗೆ ಒಬ್ಬ ಆತ್ಮ ಸಂಗಾತಿ ಇರ್ತಾರೆ. ಇದು ನಿಸರ್ಗದ ಸತ್ಯ. ಈ ದೈವಿ ಶಕ್ತಿಯಡೆಯಿಂದ ಹೊಸ ಜೀವನ ಶಕ್ತಿಯು ಕಳಿಸಲ್ಪಟ್ಟಾಗ ಅದು ಸ್ತ್ರೀ ಮತ್ತು ಪುರುಷ ರೂಪದಲ್ಲಿ ಮುಂದುವರಿಯುತ್ತದೆ. ಇಲ್ಲಿ ನಾವು ಒಂದು ಸೇಯಿಂಗ್ ನೆನಪಾಗುತ್ತೆ, ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದರ್ ಇಸ್ ಎ ವುಮನ್ ಅಂತ. ಇದು ಏನು ಅಂತಂದ್ರೆ, ಎರಡು ವ್ಯಕ್ತಿಗಳನ್ನ ಈ ಶಕ್ತಿ ಒಟ್ಟಿಗೆ ತರುತ್ತೆ ಮತ್ತು ಒಬ್ಬರ ಪ್ರೇರಣೆಯಿಂದ ಇನ್ನೊಬ್ಬರಿಗೆ ಮಹಾನ್ ಕೆಲಸ ಮಾಡಲಿಕ್ಕೆ ಸಾಮರ್ಥ್ಯ ದೊರೆಯುತ್ತದೆ ಅಂತ ಹೇಳ್ಬಿಟ್ಟು, ಈ ಇಬ್ರು ಸೇರಿ ಒಂದು ದೊಡ್ಡ ಕೆಲಸ ಮಾಡ್ತಾ, ಯಾವಾಗ ಒಂದು ದೊಡ್ಡ ಕೆಲಸ ಮಾಡ್ತಾರ ಆಗ ಅವರು ಒಂದೇ ಘಟಕದಂತೆ ಆಗ್ತಾರೆ, ಒಂದು ಯೂನಿಟ್ ಅವರು. ಅದು ಹಸ್ಬೆಂಡ್ ಅಂಡ್ ವೈಫ್ ಇರ್ಬೋದು, ಹೀಗೆ ಯೂನಿಟ್ ಆಗ್ತಾರೆ. ಇದುವೇ ಸ್ತ್ರೀ ಪುರುಷರ ರೂಪದಲ್ಲಿ ಬಂದಿರುವ ಧನಾತ್ಮಕ ಮತ್ತು ಋಣಾತ್ಮಕ ತತ್ವಗಳ ಮಿಲನ ಅಂತ ಒಂದು ಪಾಯಿಂಟ್ ಅನ್ನು ಹೇಳಿ ಅವ್ರ ಮನಸ್ಸಿಗೆ ಬಿಡ್ತಾರೆ. ಕೊನೆಗೆ ಅವ್ರು ಹೇಳ್ತಾರೆ ಒಂದು ಮಾತು, ಏನು ಅಂತಂದ್ರೆ, ಒಂದು ಸುಖಿ ಮತ್ತು ಶಾಂತ ಜೀವನವು, ಅಂದ್ರೆ ಈ ಭೌತಿಕ ಜಗತ್ತಿನಲ್ಲಿ ಒಂದು ಸುಖಿ ಮತ್ತು ಶಾಂತ ಜೀವನವು ಯಾವಾಗಲೂ ಒಳ್ಳೆಯದು ಎಂದು ಹೇಳುವುದು ಸಾಧ್ಯವಿಲ್ಲ. ಹಾಗೆ ಹೇಳಲಿಕ್ಕೆ ಆಗಲ್ಲ. ಏಕೆಂದ್ರೆ ನಾವು ಕಷ್ಟ ಸಹಿಸಿದಾಗಲೇ ಎಲ್ಲಕ್ಕಿಂತ ಹೆಚ್ಚಾಗಿ ವಿಕಾಸ ಮಾರ್ಗದಲ್ಲಿ ಮುಂದುವರಿಯುವುದು. ಕಷ್ಟ ಸಹಿಸಬೇಕು, ಹಾಗಿದ್ರೆ ಮಾತ್ರ ವಿಕಾಸ ಮಾರ್ಗದಲ್ಲಿ ನಾವು ಮುಂದುವರಿತೇವೆ. ಈ ಜಗತ್ತಿನಲ್ಲಿ ಕಷ್ಟ ಸಹಿಸಿ ಅಂತ ಆ ಗುರುಗಳು ಹೇಳ್ತಾರೆ, ಭಾರತೀಯ ಮಿತ್ರ ಹೇಳ್ತಾರೆ. ಇಷ್ಟನ್ನು ಹೇಳಿ, ನಾಳೆಯ ದಿನ ನಿನ್ಗೆ ಮಾನವೇತರ ನಿವಾಸಿಗಳ ಕುರಿತು ಹೇಳುವೆನು, ಇನ್ನೊಂದು ಸೂಕ್ಷ್ಮ ಪ್ರಯಾಣಕ್ಕೆ ನಾನು ಕರೆದೊಯ್ತೇನೆ ಅಂತ ಹೇಳಿ ಅವ್ರು ಮಾಯ ಆಗ್ತಾರೆ, ಹೋಗ್ತಾರೆ. 6ನೇ ಅಧ್ಯಾಯಕ್ಕೆ ಬರೋಣ. ಇಲ್ಲಿ ಮಾರನೇ ದಿನ ಲೇಖಕರು ಬಹಳ ಉತ್ಸಾಹದಿಂದ ಕೂತಿದ್ರು. ತಾನು ಇನ್ನೊಂದು ಸೂಕ್ಷ್ಮ ಪ್ರಯಾಣಕ್ಕೆ ರೆಡಿ ಆಗ್ತಾ ಇದ್ದೇನೆ, ಹೋಗ್ಲಿಕ್ಕಿದೆ ಅಂತ ಸಂತೋಷವಾಗಿರ್ತಾರೆ. ಅಷ್ಟೊತ್ತಿಗೆ ಇವರು ಬರ್ತಾರೆ. ಅದು ಸ್ವಲ್ಪ ತಡವಾಗಿ ಬಂದರು. ಭಾರತೀಯ ಮಿತ್ರ ಅವ್ರು ಬರೋದು ಹೋಗುದು ನನ್ಗೆ ಗೊತ್ತಾಗ್ತಾನೆ ಇಲ್ಲ ಅಂತ ಹೇಳ್ತಾ ಇದ್ರು. ಬರೋದು ಹೋಗಿ ಗೊತ್ತಾಗುದಿಲ್ಲ ಯಾಕಂತ ಸೂಕ್ಷ್ಮ ಶರೀರ ಅವರು. ಅದು ನೋಡು, ನಾನು ಲೇಟ್ ಆಗಿ ಬಂದೆ, ಯಾಕಂತಂದ್ರೆ ನನ್ನ ಮಿತ್ರ ಒಬ್ಬ ಸಾಯ್ಲಿಕ್ಕೆ ಇಷ್ಟನೇ, ಅವನು ಸೂಕ್ಷ್ಮ ತುಂಬಾ ಅವನ ದೇಹ ತುಂಬಾ ಜೀರ್ಣವಾಗಿತ್ತು, ರೋಗದ ಬಾಧಿತನಾಗಿದ್ದ, ಅವನು ಸಾಯ್ಲೇಬೇಕಿತ್ತು. ಆದ್ರೆ ಅವನು ಸಾಯ್ಲಿಕ್ಕೆ ಇಷ್ಟನೇ ಇಲ್ಲ. ಅವನು ಒದ್ದಾಡ್ತಾನೆ. ಏನು ಅಂತಂದ್ರೆ, ತನ್ನ ವಾಯುವಿ ತತ್ವವನ್ನು ಬಿಟ್ಕೊಡ್ಲಿಕ್ಕೆ ಬಹಳ ಕಷ್ಟಪಡ್ತಾ ಇದ್ದ. ಬೇಡ, ನನಗೆ ಬದುಕಬೇಕು ಅಂತ ಹೇಳ್ಬಿಟ್ಟು ಆಸೆ ಪಡ್ತಾ ಇದ್ದ. ಅವನಿಗೆ ನಾನು ಸಹಾಯ ಮಾಡಿ, ಅವನ ಮರಣವನ್ನ ಸಂಭವಿಸಿದ ಮೇಲೆ ನಾನು ಈ ಕಡೆ ಬಂದಿದ್ದೇನೆ, ಅವನಿಗೆ ಸಹಾಯ ಮಾಡಿ ಬಂದೆ ಅಂತ ಹೇಳ್ತಾರೆ. ಇಲ್ಲಿ ಇನ್ನೊಂದು ತತ್ವ ಅವ್ರು ಏನು ಹೇಳ್ತಾರೆ ಅಂತಂದ್ರೆ, ಮೃತ್ಯುವಿನ ಪುಟ್ಟ ದ್ವಾರದಿಂದ ಪಾರಾಗಿ, ಮೃತ್ಯುವಿನ ಪುಟ್ಟ ದ್ವಾರ ಅಂತಂದ್ರೆ, ಈಗಾಗಲೇ ನಾವು ಕೇಳಿದ್ದೇವೆ, ಪ್ರಾಣ ಹೋಗುವುದು ನಮ್ಮ ದೇಹದಲ್ಲಿರ್ತಕ್ಕಂಥ ಹಲವಾರು ಸೂಕ್ಷ್ಮ ರಂಧ್ರಗಳ ಮುಖಾಂತರ ನಾವು ಪ್ರಾಣ ಬಿಡ್ತೇವೆ. ಇದೇ ಮೃತ್ಯುವಿನ ಪುಟ್ಟ ದ್ವಾರ. ಈ ದ್ವಾರದಿಂದ ಪಾರಾಗಿ ಸೂಕ್ಷ್ಮ ಲೋಕಕ್ಕೆ ಬಂದಿರುವ ಜನರಿಂದ ತುಂಬಿರುವ ಒಂದು ಅತ್ಯಂತ ಸಣ್ಣ ಭಾಗವನ್ನು ಮಾತ್ರ ನೀನು ಇಲ್ಲಿ ಎತ್ಕೊಂಡು ನೋಡಿದ್ಯಾ. ಫಸ್ಟ್ ನೀನು ನೋಡಿರುವಂತ ಅದು. ನೀನು ಈ ಲೋಕದ ಸ್ಥಾಯಿ ನಿವಾಸಿ ಆದಾಗ, ಅಂದ್ರೆ ನೀನು ಸತ್ತ ಮೇಲೆ ಇಲ್ಲಿಗೆ ಬಂದ ಮೇಲೆ, ಈ ಭಾಗದಿಂದ ಸೂಕ್ಷ್ಮ ಜಗತ್ತಿನ ಭಾಗದಿಂದ ನೀನು ಭೌತಿಕ ಜಗತ್ತಿಗೆ ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ನೀನು ಹೋಗಿ ಬರ್ಬಹುದು. ಯಾವಾಗ ಅಂತಂದ್ರೆ, ನಿನ್ನ ಮಿತ್ರರು ಸಂಬಂಧಿಕರು ಮರಣ ಹೊಂದುವ ಸಮಯ ಬಂದಾಗ, ಅವರಿಗೆ ಸಹಾಯದ ಅವಶ್ಯಕತೆ ಇದ್ದಾಗ ನೀನು ನೀನು ಹೋಗ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ. ಬಹುಶಃ ಕೆಲವರಿಗೆ ನಿಮ್ಗೆ ಅನುಭವ ಆಗಿರ್ಬೋದು. ಕೆಲವರು ಪ್ರಾಣ ಬಿಡುವಾಗ ತನ್ನ ಹಿರಿಯರ ಜೊತೆ ಮಾತಾಡುವಂಥದ್ದು ನಾನು ಕಣ್ಣಾರೆ ಕಂಡಿರುವಂಥದ್ದು. ಅವರು ಬಂದು ಸಹಾಯ ಮಾಡ್ತಾರೆ, ಪ್ರಾಣ ಬಿಡ್ಲಿಕ್ಕೆ ಮಾತಾಡ್ತಾರೆ. ನಮ್ಮ ಹತ್ರ ಮಾತಾಡಲ್ಲ, ಆದ್ರೆ ಸೂಕ್ಷ್ಮ ಶರೀರಗಳ ಜೊತೆ ಅವರು ಮಾತಾಡ್ತಾರೆ ಎಂಬುದನ್ನು ನಾವು ನೋಡಿದ್ದೇವೆ. ಹೀಗೆ
ಅಂಥವರಿಗೆ ಸಹಾಯ ಮಾಡಲಿಕ್ಕೆ ನಿನ್ನಿಂದ ಸಾಧ್ಯ ಇದೆ ಅಥವಾ ಯಾರಿಂದಲೂ ಸಾಧ್ಯ ಇದೆ, ಸೂಕ್ಷ್ಮ ಲೋಕದಿಂದ ಭೌತಿಕ ಲೋಕಕ್ಕೆ ಹೋಗಿ ಹೆಲ್ಪ್ ಮಾಡುವಂಥದ್ದು. ಇನ್ನು ಸೂಕ್ಷ್ಮ ಲೋಕದ ಬಗ್ಗೆ ಅವರು ಪರಿಚಯ ಕೊಡ್ತಾರೆ. ಸೂಕ್ಷ್ಮ ಲೋಕವು ವಲಯ, ಹಂತ ಮತ್ತು ಮಂಡಲ ಎಂದು ವಿಭಾಜಿತವಾಗಿದೆ ಅಂತ ಹೇಳ್ತಾರೆ. ಇದು ನನಗೆ ಅದರ ಸ್ಪಷ್ಟತೆ ಇನ್ನು ಗೊತ್ತಾಗಿಲ್ಲ, ಸಾರಿ. ಅವ್ರು ಹೇಳ್ತಾರೆ, ನೀನೀಗ ನಿಂತಿದೆಯಲ್ಲ, ಈ ಜಾಗ ಭೌತಿಕ ಜಗತ್ತಿನ ಪ್ರತಿಯೊಂದು ವಸ್ತುವಿನ ಪ್ರತಿರೂಪವಾದ ಜಾಗ. ನೀನು ಆಕ್ಚುಲಿ ಸೂಕ್ಷ್ಮ ಜಗತ್ತಿನಲ್ಲಿ ಇದ್ದೀಯಾ, ಆದರೆ ನೀನು ನೋಡ್ತಾ ಇರುವಂಥದ್ದು ಎಲ್ಲವೂ ಘನರೂಪದಲ್ಲೇ ಇದೆ. ದೊಡ್ಡ ದೊಡ್ಡ ಸುಂದರವಾದ ಬಿಲ್ಡಿಂಗ್ಸ್, ಮನೆಗಳು, ಜನ ಎಲ್ಲವನ್ನು ನೀನು ನೋಡ್ತಿದ್ದೀಯಲ್ಲ, ಇದು ಭೌತಿಕ ಜಗತ್ತಿನ ಒಂದು ಪ್ರತಿಕೃತಿ ನೀನು ನೋಡ್ತಾ ಇರುವಂಥದ್ದು. ಇಲ್ಲಿ ತುಂಬ ದಟ್ಟಣೆ ಇರುತ್ತೆ, ಜನ ದಟ್ಟಣೆ, ಬಿಲ್ಡಿಂಗ್ ದಟ್ಟಣೆ. ಇದು ಸೂಕ್ಷ್ಮ ಜಗತ್ತಿನ ಮೊದಲನೆಯ ವಲಯ ಅಂತ ಹೇಳ್ತಾರೆ. ಹಾಗೆ ಅವರು ಹೇಳ್ತಾರೆ, ಒಂದು ಅನುಭವ ನೀನು ಮಾಡ್ಕೋ. ಮೊದಲನೇ ವಲಯದಿಂದ ನೀನು ಅಲ್ಲಿ ಅತ್ಯಂತ ಜನದಟ್ಟಣೆ ಇರ್ತಕ್ಕಂಥ ಸರ್ಕಸ್ ಬಗ್ಗೆ ಹೇಳ್ತಾರೆ. ಜನ ತುಂಬಿದ್ದಾರೆ, ಇಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ 1 ಕಿಲೋಮೀಟರ್ ಮೇಲೆ ಇದ್ದಿ ಅಂತ ಯೋಚನೆ ಮಾಡು. ನಿನ್ಗೆ ಅಲ್ಲಿ ಕೆಳಗಿಂದ ಎಷ್ಟು ಶಬ್ದ ಕೇಳಿಸುತ್ತೆ? ಅದು ಸೂಕ್ಷ್ಮ ವಲಯದ ಮೊದಲನೇ ಹಂತ. ಅಲ್ಲಿಂದ ಮತ್ತೆ 1 ಕಿಲೋಮೀಟರ್ ಮೇಲೆ ಹೋಗು, ಆಗ ಶಬ್ದ ಕಡಿಮೆ ಆಗುತ್ತೆ, ಬಿಲ್ಡಿಂಗು ಹೆಚ್ಚು ಕಾಣಲ್ಲ. ಅದು ಸೂಕ್ಷ್ಮ ವಲಯದ 2ನೇ ಹಂತ, ಸೂಕ್ಷ್ಮ ಜಗತ್ತಿನ 2ನೇ ಹಂತ ಅಂತ ಹೇಳ್ತಾರೆ. ಅದಕ್ಕಿಂತ ಮೇಲೆ ಹೋದ್ರೆ ಪ್ರಶಾಂತವೇ ಪ್ರಶಾಂತ, ಯಾವ ರೀತಿಯ ಸದ್ದು ಗದ್ದಲ, ಜನಜಂಗುಳಿ ಗದ್ದಲ ಇರೋದಿಲ್ಲ. ಇದು ಸೂಕ್ಷ್ಮ ಜಗತ್ತಿನ ಒಂದು ಸೂಕ್ಷ್ಮ ಪರಿಚಯ ಅವರು ಕೊಡುವಂಥದ್ದು. ಅವ್ರೇನ್ ಹೇಳ್ತಾರೆ ಅಂತಂದ್ರೆ, ಸೂಕ್ಷ್ಮ ಲೋಕದಲ್ಲಿ ಪ್ರತಿಯೊಂದು ತನ್ನ ಮೊದಲಕ್ಕಿಂತ ಕಡಿಮೆ ಭೌತಿಕವಾಗುತ್ತಾ ಹೋದಂತಹ ಚೇತನದ 7 ವಲಯಗಳಿವೆ. 7 ವಲಯಗಳನ್ನ ಅವ್ರು ಹೇಳ್ತಾರೆ. ಅದು ಆಮೇಲೆ ನಾವು ನೋಡ್ಕೊಂಡು ಹೋಗೋಣ. ಸ್ಥಾಯಿ ನಿವಾಸಿಗಳು ತಮ್ಮ ಇಚ್ಛಾನುಸಾರ ಅಲ್ಲಿಯ ಯಾವುದೇ ವಲಯಗಳಲ್ಲಿ ಇರಬಲ್ಲರು. ಆದ್ರೆ ಒಂದು ವ್ಯತ್ಯಾಸ ಏನು ಅಂತಂದ್ರೆ, ಮೊದಲನೇ ವಲಯ, 2ನೇ ವಲಯ ಮತ್ತೆ 3ನೇ ವಲಯ, ಹೀಗೆ ವಲಯಗಳು ಮೇಲೆ ಮೇಲೆ ಹೋಗ್ತಾ ಇದ್ದಂತೆ ಅಲ್ಲಿ ದಟ್ಟಣೆ ಕಮ್ಮಿ ಆಗುತ್ತೆ ಮತ್ತು ಜನಜಂಗುಳಿ ಕಮ್ಮಿ ಆಗುತ್ತೆ, ಭೌತಿಕತೆ ಕಮ್ಮಿ ಆಗುತ್ತೆ, ಘನರೂಪ ಕಮ್ಮಿ ಆಗ್ತಾ ಹೋಗುತ್ತೆ, ಪ್ರಶಾಂತವೇ ತುಂಬಿರ್ಕೊಂತ ಲೋಕಕ್ಕೆ ಹೋಗ್ತಾ ಇರುತ್ತೆ. ಹೀಗೆ ಅವರು ಅಲ್ಲಿಗೆ ಹೋದ್ಮೇಲೆ ಯಾವುದೇ ವಲಯದಲ್ಲಿ ಇರ್ಲಿಕ್ಕೆ ಅವ್ರ ಇಚ್ಛೆ ಬಂದಾಗೆ ಇರ್ಲಿಕ್ಕೆ ಸಾಧ್ಯತೆ ಇದೆ. ಆಮೇಲೆ ಆತನ ಹವ್ಯಾಸ ಮತ್ತು ಇಚ್ಛೆಗಳು ಕಡಿಮೆ ಭೌತಿಕ ಮತ್ತು ಹೆಚ್ಚು ಕಲಾತ್ಮಕ ಮತ್ತು ಬೌದ್ಧಿಕ ಹಾಗೂ ಆಧ್ಯಾತ್ಮಿಕವಾಗುತ್ತಾ ಹೋದಂತೆ ಅವನು 3ನೇ ಹಾಗೂ 4ನೇ ವಲಯಕ್ಕೆ ಹೋಗುತ್ತಾನೆ. ಅಂದ್ರೆ ಬೌದ್ಧಿಕ ಮತ್ತು ಕಲಾತ್ಮಕ ಹಾಗೂ ಆಧ್ಯಾತ್ಮಿಕದ ಕಡೆ ಹೆಚ್ಚು ವಾಲಿದಾಗ ಮೇಲಿನ ಹಂತಕ್ಕೆ ನಾವು ಹೋಗ್ಲಿಕ್ಕೆ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾರೆ. ಹೀಗೆ ಸೂಕ್ಷ್ಮ ಲೋಕದ ಮೊದಲನೇ ವಲಯ ಸಘನವಾಗಿರುವುದು, ಅಂದ್ರೆ ಗಟ್ಟಿಯಾಗಿರುತ್ತೆ ಮತ್ತು ಅತ್ಯಧಿಕ ಭೌತಿಕವಾಗಿದೆ. ಆತನಿಗೆ ಎಲ್ಲವೂ ಭೂಮಿಯ ಮೇಲೆ ಇರುವಂತೆ ಆಗುತ್ತೆ. ಈ ವಲಯದಲ್ಲಿ ಆಧ್ಯಾತ್ಮಿಕ ಹಿನ್ನೆಲೆಯು ಯಾವುದೇ ವಿಕಸಿತ ವ್ಯಕ್ತಿಯನ್ನು ಹೆಚ್ಚು ಸಮಯ ಇರಲು ಬಯಸುವುದಿಲ್ಲ. ಹೆಚ್ಚು ರೋಚಕ ಹಾಗೂ ಲಾಭದಾಯಕ ಉನ್ನತ ಮಟ್ಟದ ಕಡಿಮೆ ದಟ್ಟಣೆಯುಳ್ಳ 3ನೇ ವಲಯಕ್ಕೆ ಹೋಗುತ್ತಾನೆ. ಅಂದ್ರೆ ಭೌತಿಕವನ್ನ ಮೇಲೆ ಹೋದ್ಮೇಲೆ ಇಚ್ಛೆ ಪಡೋದಿಲ್ಲ. ಬೌದ್ಧಿಕ ಮತ್ತೆ ಆಧ್ಯಾತ್ಮಿಕ ಅವ್ರನ್ನ ಮತ್ತೆ ಮೇಲೆ ಮೇಲೆ ಕರ್ಕೊಂಡು ಹೋಗುತ್ತೆ. ಇದನ್ನ ಅವರು ಹೇಳ್ತಾರೆ. ಮನುಷ್ಯನ ಸೂಕ್ಷ್ಮ ಶರೀರ ಈ ಹಂತಕ್ಕೆ ತಲುಪಿದಾಗ, ಅಂದ್ರೆ 3-4 ತಲುಪಿದಾಗ ಅಲ್ಲಿ ಮಾನವೇತರ ಜೀವನವೂ ಇದೆ ಎಂಬುದು ಅವನಿಗೆ ತಿಳಿಯುತ್ತದೆ. ಈ ಅಸ್ತಿತ್ವವು ದೇವ ಅಥವಾ ದೇವದೂತ, ಏಂಜಲ್ ಕಿಂಗ್ಡಮ್, ಸಮಾಜದ ಬಗ್ಗೆ ತಿಳಿಸ್ತಾನೆ. ಆತ ತಿಳಿತಾನೆ ಅಲ್ಲಿ ದೇವದೂತರು, ದೇವತೆ, ಹೀಗೆ ಇದನ್ನ ತಿಳ್ಕೊಳ್ಳಿಕ್ಕೆ 4ನೇ ವಲಯಕ್ಕೆ ಮುಟ್ಟಿದಾಗ ಪ್ರಾರಂಭ ಆಗುತ್ತೆ. ಆಮೇಲೆ ದೇವಜಾತಿಯವರು ನಗೋದು ಕಡಿಮೆ, ಇವರು ಅಥವಾ ಪ್ರಸನ್ನತೆಯನ್ನು ಎಕ್ಸ್ಪ್ರೆಸ್ ಮಾಡಲ್ಲ, ಹೇಳ್ಕೊಳ್ಳಲ್ಲ, ತೋರಿಸೋದಿಲ್ಲ. ಆದ್ರೆ
ಇನ್ನೊಂದು ವಿಷಯ ಇದೆ, ಮನುಷ್ಯ ಜಾತಿಯೊಂದಿಗೆ ಸಂಬಂಧ ಬಿಟ್ಟುಕೊಳ್ಳಲು ಅವರಿಗೆ ಉತ್ಸುಕತೆ ಇಲ್ಲ, ಅವ್ರಿಗೆ ಅಂತ ಇಂಟ್ರೆಸ್ಟ್ ಇಲ್ಲ. ಆದ್ರೆ ಭೂಕಂಪ, ಬೆಂಕಿ, ಸಮುದ್ರದ ರೋಷ ಇಂತಹ ಆಪತ್ತು ಬಂದಾಗ ಮನುಷ್ಯನಿಗೆ ಸಹಾಯ ಮಾಡ್ತಾರೆ, ಹೋಗಿ ಹೆಲ್ಪ್ ಮಾಡ್ತಾರೆ ಅವರು. ಭಾವನಾತ್ಮಕ ಏರಿಳಿತಗಳಿಂದಾಗಿ ಮತ್ತೆ ಭಾವನಾತ್ಮಕ ಸ್ವಾಸ್ಥ್ಯ ನೀಡಲು ಸೇವೆ ಮಾಡುತ್ತಾರೆ. ಸೂಕ್ಷ್ಮ ಲೋಕವು ಭಾವನಾತೀತ ಭಾವನಾತ್ಮಕ ಲೋಕವಾಗಿದೆ ಅಂತ ಅವರು ಹೇಳ್ತಾರೆ. ಹಾಗೆ ಇಷ್ಟೆಲ್ಲ ಆದಮೇಲೆ ಅವರು ಮತ್ತೆ ವಾಪಸ್ ಭೂಮಿಗೆ ಬರ್ತಾರೆ. ಅವರು 3ನೇ ದಿನ ರಾತ್ರಿ ಸೂಕ್ಷ್ಮ ಲೋಕದ ಪ್ರಯಾಣಕ್ಕೆ ಹೋಗಲು ನಿಶ್ಚಯಿಸಲು ಭಾರತೀಯ ಮಿತ್ರನಿಗೆ ಮತ್ತೆ ಮಾತ್ರೆ ನೋಡ್ತಾರೆ. ಇನ್ನೊಂದ್ಸಲ, 2 ಸಲ ಆಯ್ತು, 3ನೇ ಸಲ ಮತ್ತೆ ಪ್ರಯಾಣಕ್ಕೆ ಹೋಗ್ಲಿಕ್ಕೆ ಬೇಕಾಗಿ ಮಾತ್ರೆಯನ್ನು ನೀಡ್ತಾರೆ. ಆ ರಾತ್ರಿ 9:45 ಇದು ಅಧ್ಯಾಯ 7ಕ್ಕೆ ನಾವು ಬಂದಿದ್ದೇವೆ. ಮಲಗಿದ ಲೇಖಕನಿಗೆ ಅರಿವಾದಿದ್ದು ಏನಂತಂದ್ರೆ, ಕೆಲವೇ ನಿಮಿಷಗಳೇ ತನ್ನ ದೇಹದಿಂದ ಹೊರಗೆ ಬಂದಿರೋದು. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಗುರು ಗುರು ಬಂದಿರ್ತಾರೆ, ಕರ್ಕೊಂಡು ಹೋಗ್ಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಅವನ್ನ ಲಂಡನ್ಗೆ ಕರ್ಕೊಂಡೋಗಿ ಒಂದು ಅವರ ಇಷ್ಟದ ಆ ಹೋಟೆಲ್ನ ಒಂದು ಕೋಣೆಗೆ, ಪಕ್ಕದಲ್ಲಿ ಒಂದು ಕೋಣೆಗೆ ಹೋಗಿ ಅಲ್ಲಿ ಕೂತ್ಬಿಟ್ಟು ಬೆಡ್ರೂಮ್ನಲ್ಲಿ ಕೈ ಹಿಡಿತಾರೆ. ಅಲ್ಲಿಂದ ಮತ್ತೆ ಸೀದಾ ಮೇಲಕ್ಕೆ ಹೋಗ್ತಾರೆ. ಅವರು ಕೈ ಹಿಡಿದಾಗ ಹೇಳ್ತಾರೆ, ಬದಲಾವಣೆಗಳಾಗ್ತಾ ಬರುತ್ತೆ, ನೀನು ಹೆದರ್ಬೇಡ, ಹೆದರಿದ್ರೆ ಮತ್ತೆ ನೀನು ಕೊಲಂಬಕ್ಕೆ ಹೋಗಿ ನೀನು ಬೆಡ್ ಮೇಲೆ ಬಿದ್ದುಬಿಡ್ತೀಯ ಅಂತ ಹೇಳ್ತಾರೆ. ಇವರಿಗೆ ಒಂದು ವಿಶೇಷವಾದ ಅನುಭವ ಆಗುತ್ತೆ. ಅಲ್ಲಿಂದ ಅವರು ಮೇಲಿನ ಲೋಕಕ್ಕೆ ಹೋಗ್ತಾರೆ. ಈ ಲೋಕ ಭೌತಿಕ ಲೋಕದಂತೆ ಇತ್ತು. ಸುಂದರವಾದ ಮನೆಗಳು, ಮನೆಯ ಮುಂದೆ ಲಾನ್ಗಳು, ನಾಯಿ ಮರಿಗಳು, ಮಕ್ಕಳು, ಅಂಗಡಿಗಳು, ಥಿಯೇಟರ್ಗಳು, ಚರ್ಚ್ಗಳು, ನಾಟಕಗಳು, ಸಿನಿಮಾಗಳು, ಸ್ಟಾರ್ ಹೋಟೆಲ್ಗಳು, ಭೌತಿಕ ಜೀವನದಲ್ಲಿ ಆದರ್ಶವೆನಿಸುವಂತಹ ಜೀವನ ಸಾಗಿ ತೃಪ್ತಿ ಪಡೆಯುವ ತಾಣವಿದು. ಅಂದ್ರೆ ಇಲ್ಲಿ ನನಗೆ ಸ್ಟಾರ್ ಹೋಟೆಲ್ಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಈ ಭೂಮಿಯ ಮೇಲೆ ಅಂತಂದ್ರೆ, ನಾನು ಅಲ್ಲಿಗೆ ಹೋದ ಮೇಲೆ ಅದನ್ನ ಅನುಭವಿಸ್ಲಿಕ್ಕೆ ಅಂತ ಒಂದು ಅನುಕೂಲ ಅಲ್ಲಿ ಇದೆ ಅಂತ ಒಂದು ಲೋಕಕ್ಕೆ ತೋರಿಸ್ತಾರೆ ಅವರು. ಯಾಕಂತಂದ್ರೆ ಇದನ್ನ ಅನುಭವಿಸಿದ ಮೇಲೆ ಅವನಿಗೆ ವಿಕಾಸದ ಒಂದು ಆಸೆ ಪ್ರಾರಂಭ ಆಗುತ್ತೆ, ಅವನು ಸ್ವಯಂ ಪ್ರಗತಿ ಹೊಂದಲಿಕ್ಕೆ ಅದು ಅನುಕೂಲ ಆಗುತ್ತೆ. ಹೀಗೆ 2ನೇ 3ನೇ ವಲಯಕ್ಕೆ ಹೋಗ್ತಾರೆ. ಹೋಗುವಾಗ ಸುಂದರವಾದ ಪ್ರದೇಶ, ಗಿಡ ಮರಗಳು, ಉದ್ಯಾನಗಳು, ಇಂಥದೆಲ್ಲ ಜಾಗವನ್ನು ನೋಡ್ಕೊಂಡು ಹೋಗ್ತಾರೆ. ಒಂದು ಕಡೆ ಅವರ ಗಮನ ಹೋಗುತ್ತೆ, ಅಲ್ಲಿ ಒಬ್ಬ ಆರ್ಟಿಸ್ಟ್ 50x50 ಅಡಿಯ ಒಂದು ಕ್ಯಾನ್ವಸ್ನ ಮೇಲೆ ಚಿತ್ರವನ್ನು ಬಿಡಿಸ್ತಾ ಇದ್ದಾನೆ. ಭಯಾರಿ ಬ್ಯೂಟಿಫುಲ್ ಚಿತ್ರ. ಅದೇನು ಅಂತಂದ್ರೆ ವರ್ಣಿಸ್ಲಿಕ್ಕೆ ಅಸಾಧ್ಯವಾದ ಒಂದು ಸುಂದರವಾದ ಚಿತ್ರ. ಕೇವಲ ಒಂದು ಛಡಿ ಅಥವಾ ಒಂದು ಕೋಲಿನ ಮುಖಾಂತರ ಅವನು ಅದನ್ನ ಬಿಡಿಸ್ತಾ ಹೋಗ್ತಾನೆ. ಮತ್ತೆ ಆ ಚಿತ್ರದಲ್ಲಿ ಎಷ್ಟು ಸುಂದರವಾದ ಭಾವನೆಗಳು ಉತ್ಪನ್ನ ಆಗುತ್ತಂದ್ರೆ, ನಾವು ಇಲ್ಲಿ ಭೂಮಿಯಲ್ಲಿ ಒಂದು ಫೋಟೋ ನೋಡಿ ಅಥವಾ ಆರ್ಟ್ ನೋಡಿ ಅಲ್ಲಿ ಇರುವಂತ ಭಾವನೆ ಅರ್ಥ ಮಾಡಿಕೊಳ್ಳೋ 100 ಪಟ್ಟು ಜಾಸ್ತಿ ಭಾವನೆಗಳಲ್ಲಿ ವ್ಯಕ್ತವಾಗ್ತಾ ಇತ್ತಂತೆ. ಹಾಗೆ ಅಲ್ಲಿಂದ ಮುಂದಕ್ಕೆ ಹೋದಾಗ ಒಂದು ಕಡೆ ನದಿಯ ಬಳಿ ಒಂದು ಸಂಗೀತ ಪ್ರೋಗ್ರಾಮ್ ನಡೆಯುತ್ತೆ. ನದಿಯ ಆ ಕಡೆ ಏನದು ಆವಿಯ ರೂಪದಲ್ಲಿ ಆಕಾರಗಳು, ದೇವತೆಗಳು ಅಲ್ಲಿ ನಿಂತು ಸಂಗೀತಕ್ಕೆ ಅವರು ಸಹಕಾರ ಕೊಡ್ತಾ ಇದ್ರು. ಒಂದು ಕುಳ್ಳರ ಗುಂಪು ವಾದ್ಯವನ್ನು ಬಾರಿಸ್ತಾ ಇತ್ತು. ಅದೇ ರೀತಿ ಏನು ಆವಿಯ ರೂಪದಲ್ಲಿರ್ತಕ್ಕಂಥ ಇವರು ಹೆಲ್ಪ್ ಮಾಡ್ತಾ ಇದ್ರು. ಅದಾದ್ಮೇಲೆ ಒಬ್ಬ ಮರದ ಮೇಲೆ ಒಂದು ಸುಂದರವಾದ ತರುಣಿ ಕೂತ್ಕೊಂಡು ಹಾಡ್ತಾಳೆ, ಬಹಳ ಸುಂದರವಾಗಿ ಅವಳು ಹಾಡ್ತಾಳೆ. ಅವಳು ಈ ಕಡೆ ಬರೋದಿಲ್ಲ, ದೂರದಿಂದ ಮಾತ್ರ ನೋಡ್ಲಿಕ್ಕೆ ಸಾಧ್ಯ ಇತ್ತು. ಇದಾದ ಮೇಲೆ ಒಬ್ಬ ಇವರು ಯಾರು ಒಬ್ರು ಗಡ್ಡ ಇಟ್ಕೊಂಡ ಒಬ್ಬ ವಯಸ್ಸಾದವರು ಬಂದು ಏನೇನೋ ಕೈಯಲ್ಲೆಲ್ಲ ಆಕ್ಷನ್ ಮಾಡಿಬಿಟ್ಟು ಅವರು ದೇವರಿಗೆ ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಹೋಗ್ತಾರೆ. ಕಾರ್ಯಕ್ರಮ ಮುಗಿಯುತ್ತೆ. ಈಗ ಇಂಥ ಒಂದು ಕಾರ್ಯಕ್ರಮವನ್ನ ಇವರು ನೋಡ್ತಾರೆ. ಅದನ್ನ ನೋಡಿ ಹೊರಡುವಾಗ ಭಾರತೀಯ ಗುರು ಹೇಳ್ತಾರೆ, ನೀನು ಅಲ್ಲಿ ಇವ್ರನ್ನ ನೋಡಿದೆಯಲ್ಲ, ಯಾರು ನಮ್ಮ ಆವಿಯ ರೂಪದಲ್ಲಿ ಇರ್ತಕ್ಕಂಥವ್ರು, ಅವರು ದೇವಲೋಕ ಅಂತ ಹೇಳ್ತಕ್ಕಂಥ
ಒಂದು ಸಮಾನಾಂತರ ವಿಕಾಸದ ಲೋಕದಿಂದ ಬಂದಿರುವವರು ಮತ್ತು ವಿಕಾಸದ ಸದಸ್ಯರುಗಳು, ಸಮಾನಾಂತರ ವಿಕಾಸದ ಸದಸ್ಯರುಗಳವರು, ಮತ್ತು ಇವರು ಹೆಚ್ಚು ವಾಯುವಿ ಅಥವಾ ಎಥರಿಕಲ್ ಇದ್ದಾರೆ ಮತ್ತು ನಮ್ಮಷ್ಟು ಸಘನವಾಗಿಲ್ಲ. ಅವರು ನಾಚುಬುರುಕರು ಸಹ. ನೀನು ಹತ್ರ ಹೋದ್ರೆ ಮಾನವರು ಹತ್ರ ಹೋದ್ರೆ ನಾಚುಬುರುಕ ಪ್ರಾಣಿಯಂತೆ ಅವರು ದೂರ ಓಡಿ ಹೋಗ್ತಾರೆ ಅಂತ ಹೇಳ್ತಾರೆ. ಅಲ್ಲಿಂದ ಅವರು ಹೊರಟು ಬಂದು ಒಂದು ಮನೆಗೆ ಹೋಗ್ತಾರೆ. ಅಲ್ಲಿ ಒಬ್ಬ ಅದ್ಭುತವಾಗಿ ಸಂಗೀತವನ್ನು ಬಾರಿಸ್ತಾ ಇರ್ತಾನೆ. ಅವನನ್ನು ನೋಡಿದ್ರೆ ಅವನು ಈ ಲೋಕದಲ್ಲಿ ಒಂದು ಅತ್ಯಂತ ಫೇಮಸ್ ಸಂಗೀತಗಾರನಾಗಿದ್ದ. ಹಾಗೆಯೇ ಅಲ್ಲಿಂದ ಮುಂದೆ ಬಂದು ಒಂದು ದೊಡ್ಡ ಬಿಲ್ಡಿಂಗ್ನ ಮುಂದೆ ನಿಂತಿರ್ತಾರೆ. ಅದು ಕಲಾ ವಿದ್ಯಾಲಯ ಅಂತ ಗುರುಗಳು ಹೇಳ್ತಾರೆ. ಅಲ್ಲಿ ಒಂದು ಕೋಣೆಯಲ್ಲಿ ಒಬ್ಬ ಮೂರ್ತಿಕಾರ ಶಿಷ್ಯರಿಗೆ ಮೂರ್ತಿಯನ್ನು ಕೆಡುವುದನ್ನು ತೋರಿಸ್ತಾ ಇದ್ದಾರೆ. ಇನ್ನೊಂದು ರೂಮಿಗೆ ಹೋದ್ರೆ ವಾದಕರ ತಂಡ ಒಂದು ಅಭ್ಯಾಸ ಮಾಡ್ತಾ ಇತ್ತು, ಬೇರೆ ಬೇರೆ ರೀತಿಯ ವಾದ್ಯ ಇದನ್ನು ಇಟ್ಕೊಂಡು. ಮತ್ತೊಂದರಲ್ಲಿ ವಯೋಲಿನ್ ವಾದಕನೊಬ್ಬ ವಿಶೇಷ ವಾದ್ಯವನ್ನು ತಯಾರಿಸ್ತಾ ಇದ್ದ. ಆಮೇಲೆ ಬಿಲ್ಡಿಂಗ್ನ ಇನ್ನೊಂದು ಫ್ಲೋರಿಗೆ ಹೋದಾಗ, ಕೋಣೆ ಒಳಗೆ ಹೋಗಿದಾಗ ಪಿಯಾನೋದ ಎದುರು ಕೂತು ಸಂಗೀತ ರಚಿಸ್ತಕ್ಕಂಥ ಒಬ್ಬ ಹುಡುಗಿಯನ್ನು ಅವ್ರು ನೋಡ್ತಾರೆ. ಹುಡುಗಿಯನ್ನೇ ದಿಟ್ಟಿಸಿದಾಗ ಅವ್ರಿಗೆ ಗೊತ್ತಾಗುತ್ತೆ ಇದು ಡೆಗ್ನಿ ಹೀಲಿಯರ್ ಎಂಬ ಹುಡುಗಿ, ತಾನು ಪ್ರೀತಿಸಿ ಮದುವೆ ಆಗಲು ಇಚ್ಛಿಸಿದ ಹುಡುಗಿ ಅಂತ ಗೊತ್ತಾಗುತ್ತೆ. ಮದುವೆ ಆಗಬೇಕು ಎಂಬ ಹಂಬಲ ಇದ್ರು ಕೈಯಲ್ಲಿ ಕಾಸಿಲ್ದಿರೋ ಕಾರಣ ಹಣ ಸಂಪಾದನೆ ಮಾಡಬೇಕು ಅಂತ ಅವ್ರು ಶ್ರೀಲಂಕಾಕ್ಕೆ ಹೋಗ್ತಾರೆ. ಆಗ ಆ ಹುಡುಗಿ ನ್ಯೂಮೋನಿಯಾ ಆಗಿ ತೀರ್ಕೊಂಡು ಹೋಗ್ತಾಳೆ. ಸೊ ಇವನ್ನ ನೋಡಿ ಅವಳಿಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಯಾಕಂತಂದ್ರೆ 3ನೇ ಸೂಕ್ಷ್ಮ ಲೋಕದಲ್ಲಿ ಒಬ್ಬ ಮಾನವ, ಅವಳು ಹೇಳ್ತಾಳೆ ನೀನು ಸತ್ತಿಲ್ಲ, ಬಟ್ ನೀನು ಹೇಗೆ ಇಲ್ಲಿಗೆ ಬಂದೆ ಅಂತ ಅವಳು ಕೇಳ್ತಾಳೆ. ಒಂದು ಮಾತು ಅವಳು ಹೇಳ್ತಾಳೆ, ಜೀವಿತಾವಧಿಯಲ್ಲಿ ನೀನು ಮದುವೆ ಆಗಲು ನನ್ಗೆ ಕೇಳಲೇ ಇಲ್ಲ, ಆದ್ರೆ ನೀನು ನನ್ನನ್ನ ಬಯಸ್ತಾ ಇದ್ದೆ ಅಂತ ನನ್ಗೆ ಗೊತ್ತಿತ್ತು. ನಾನು ಕೂಡ ನಿನ್ನನ್ನು ಪ್ರೀತಿಸ್ತಾ ಇದ್ದೆ ಅಂತ ಅವರು ಹೇಳ್ತಾರೆ. ಈ ಭಾಗವನ್ನು ನಾನು ಯಾಕೆ ಹೇಳಿದೆ ಅಂತಂದ್ರೆ, ಇವರು ಯಾಕೆ ಮೀಟ್ ಆದ್ರು, ಹೇಗೆ ಆದ್ರು ಅನ್ನೋದಕ್ಕೆ ಭಾರತೀಯ ಮಿತ್ರರು ಹೇಳ್ತಾರೆ, ಕರ್ಮ ಸಿದ್ಧಾಂತವು ಅಥವಾ ಕಾರಣ ಕಾರ್ಯ ಸಿದ್ಧಾಂತವು ನಿನ್ನ ಪ್ರತಿಯೊಂದು ವಿಚಾರ, ಶಬ್ದ ಹಾಗೂ ಕರ್ಮದ ಲೆಕ್ಕವನ್ನು ಇಡ್ತದೆ. ಇದು ನಿನ್ನ ಲೆಕ್ಕದ ಅಡಿಯಲ್ಲಿ ಬಂದಿರುವಂಥದ್ದು. ಭೂಮಿಯ ಮೇಲಿರುವಾಗ ನೀವಿಬ್ಬರು ಪರಸ್ಪರ ಪ್ರೇಮಿಸಿದಿರಿ. ಈ ಪ್ರೇಮ ವಿವಾಹದಲ್ಲಿ ಪರಿಸಮಾಪ್ತಿ ಆಗದಿದ್ದರೂ ನಿಮ್ಮೊಳಗೆ ಒಂದು ಸಂಬಂಧವಿದೆ. ಅದು ಇಂದಲ್ಲ ನಾಳೆ ಫಲ ನೀಡುತ್ತದೆ ಎಂಬುದು ಸತ್ಯ. ಇದು ಪ್ರೂಫ್ ಆಗಿರುವಂಥದ್ದು. ಅದ್ರ ಜೊತೆಗೆ ಒಂದು ಟಿಪ್ಸ್ ಕೊಡ್ತಾರೆ. ಒಂದು ವೇಳೆ ನೀನು ಮಲಗಿರುವಾಗ ನಿನ್ನ ಗಮನವನ್ನು ಸಾಕಷ್ಟು ಕೇಂದ್ರೀಕರಿಸಿದ್ರೆ, ಫೋಕಸ್ ಮಾಡಿದ್ರೆ, ಇನ್ನು ಮೇಲೆ ನೀನಿಲ್ಲಿ ಯಾವಾಗ ಬೇಕಿದ್ರೆ ಬರುವ ಸಾಧ್ಯತೆ ಇದೆ ಮತ್ತು ಡೆಗ್ನಿಯನ್ನು ನೀನು ಯಾವಾಗಲೂ ಸಂಪರ್ಕಿಸಬಹುದು ಅಂತ ಹೇಳ್ಕೊಂಡು ಹೋಗ್ತಾರೆ. ಹೀಗೆ ಅಲ್ಲಿಂದ ಒಂದು ಮ್ಯೂಸಿಕ್ ಕಾರ್ಯಕ್ರಮ ಅವ್ರು ನೋಡ್ತಾರೆ. ಅಲ್ಲಿ ಕುಳ್ಳರು ಡೋಲ್ಗಳನ್ನ ಬಾರಿಸ್ತಾ ಇರ್ತಾರೆ. ಆ ಕುಳ್ಳರ ಎಕ್ಸ್ಪ್ಲನೇಷನ್ ಏನ್ ಕೊಡ್ತಾರೆ ಅಂತ, ಇವರು ಆತ್ಮ, ಪ್ರಕೃತಿ ಆತ್ಮ ಅಂತ ಹೇಳ್ತಾರೆ. ವಾದ್ಯ ವೃಂದ ಇತ್ತು, ಸುಂದರ ತರುಣಿಯರು ಬಾರಿಸ್ತಾ ಇದ್ರು. ಇದು ಗಂಧರ್ವ ಗಣ ಅಂತ ಹೇಳ್ತಾರೆ. ಸುಮಧುರವಾಗಿ ಹಾಡಿದಂತ ಗಾಯಕಿ ಅವಳು ದೇವಜಾತಿಯವಳು. ಆ ವೃದ್ಧ ಗಡ್ಡ ಇಟ್ಕೊಂಡು ಬಂದಿರ್ತಕ್ಕಂಥ ಪಾದ್ರಿಯ ಹಾಗೆ, ಅವರು ಪುರೋಹಿತರ ಹಾಗೆ ಅಂತ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಕೊನೆಗೆ ಅವರು ಹೇಳ್ತಾರೆ, ನೀನು ಈ ಕಲಾ ಅಕಾಡೆಮಿಯ ಕಟ್ಟಡದ ಚಿತ್ರವನ್ನು ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಇಟ್ಕೋ. ನೀನು ಅದನ್ನ ನೆನಪು ಮಾಡಿದ್ರೆ ಸಾಕು, ನೀನು ಇಲ್ಲಿಗೆ ಬರಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿ ಕೊನೆಯ ಭಾಗ ಡೆಗ್ನಿಯ ಮನೆಯನ್ನ ವಿಸಿಟ್ ಮಾಡಿ ಅವರು ವಾಪಸ್ ಬರ್ತಾರೆ. ಬೆಳಿಗ್ಗೆ 7 ಗಂಟೆಗೆ ತನ್ನ ದೇಹವನ್ನು ಮತ್ತೆ ಸೇರ್ತಾರೆ. ಇದು ಅಧ್ಯಾಯ 7. 8ಕ್ಕೆ ಬರೋಣ. ಶಿಷ್ಯ ಮಾಡಿರತಕ್ಕಂತಹ ಟಿಪ್ಪಣಿಯನ್ನ ಆಚಾರ್ಯರು, ಭಾರತೀಯ ಮಿತ್ರ ಅಂತ ನಾನು ಹೇಳ್ತಾ ಇದ್ನ, ಅವರು ಸೂಕ್ಷ್ಮ ಲೋಕದ ಆಚಾರ್ಯರವರು, ಅವರು ತುಂಬಾ ಇಷ್ಟಪಡ್ತಾರೆ. ಅವರು ಒಂದು ಎಕ್ಸ್ಪ್ಲನೇಷನ್ ಏನ್ ಕೊಡ್ತಾರೆ ಅಂತಂದ್ರೆ, 1 ಮತ್ತು 2ನೇ ವಲಯ, ದಟ್ಟಣೆಯ ವಲಯ, 3ನೇ ವಲಯಕ್ಕೆ ಹೋದಾಗ ನೀನು ಕಲಾಕಾರರು, ಎಂಜಿನಿಯರ್ಸ್, ಕ್ರಾಫ್ಟ್ಸ್ಮೆನ್ ಇತ್ಯಾದಿ ವಿಶೇಷಜ್ಞರ
ಗುಂಪನ್ನು ನೋಡುವೆ ಅಂತ ಒಂದು ವಲಯ ಅದು. ವಲಯಗಳ ವಿಂಗಡಣೆ ಹೇಗೆ ಮಾಡ್ತಾರೆ ಅಂತಂದ್ರೆ 2 1 ಮತ್ತು 2 ಮೊದಲ ಹಂತ, 3 4 2 5 6 3 ಹೀಗೆ. 4ನೇ ವಲಯದಲ್ಲಿ ಒಬ್ಬರೇ ಇದ್ಕೊಂಡು ಕಾರ್ಯನಿರ್ವಹಿಸ್ತಾರೆ. ಉದಾಹರಣೆಗೆ ಈ 4ನೇ ವಲಯದ ಬಗ್ಗೆ ಎಕ್ಸ್ಪ್ಲೇನ್ ನೀಡುವಂಥದ್ದು, ಒಬ್ಬ ಡಾಕ್ಟರ್ ಒಬ್ಬನೇ ಕೆಲಸ ಮಾಡ್ತಾ ಇರ್ತಾನೆ. ಅವನು ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ರೋಗ ನಿರೋಧಕ ಔಷಧಿಯನ್ನು ಕಂಡು ಹಿಡಿಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ. ಅದನ್ನ ಆ ಪ್ರಯತ್ನ ಸಫಲ ಆದಾಗ ಆ ವಿಷಯವನ್ನ ಭೌತಿಕ ಜಗತ್ತಿನ ಒಬ್ಬ ವೈದ್ಯನ ಮನಸ್ಸಿನ ಒಳಗೆ ಆ ಕಣವನ್ನ ಬಿಡ್ತಾನೆ. ಆ ಕಣ ಬಿಟ್ಟಾಗ ಎಚ್ಚರಿಕೆಯಾದ ಮೇಲೆ ಈ ಭೌತಿಕ ದೇಹದಲ್ಲಿರ್ತಕ್ಕಂಥ ಡಾಕ್ಟರ್ ಅದ್ರ ಬಗ್ಗೆ ಚಿಂತಿಸಿ ಅದ್ರ ಬಗ್ಗೆ ಕೆಲಸವನ್ನ ಪ್ರಾರಂಭ ಮಾಡ್ತಾರೆ. ಅಂತಂದ್ರೆ ನಮ್ಮ ಒರಿಜಿನಲ್ ಥಾಟ್ಸ್ ಎಲ್ಲ ಬರುವಂತಹದ್ದು ಇನ್ನೊಂದು ಲೋಕದಿಂದ, ಸೂಕ್ಷ್ಮ ಶರೀರದಿಂದ, ಸೂಕ್ಷ್ಮ ಲೋಕದಿಂದ ಎಂಬುದನ್ನು ನಾವಿಲ್ಲಿ ನೋಡ್ಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಅದೇ ರೀತಿ ಹಲವಾರು ವಿಚಾರಗಳನ್ನ ಅವ್ರು ಹೇಳ್ತಾರೆ. ಏನು ಅಂತಂದ್ರೆ ಜಗತ್ತಿಗೆ ಸಂಕಟ ಬಂದಾಗ, ಯುದ್ಧ ಆಗಿರ್ಬೋದು, ಯುದ್ಧದಲ್ಲಿ ಅಪಾರ ನಷ್ಟ ತೊಂದರೆಗಳಾಗ್ತವೆ. ಆವಾಗ ಸೇವೆಗೆ ನಿಲ್ಲುವವರು ಈ ಲೋಕದವರು. ಲಕ್ಷಗಟ್ಟಲೆ ಜನ ಒಂದು ವರ್ಷಕ್ಕೆ ಹುಟ್ಟುತ್ತಾ ಇದ್ರೆ ಅವರಿಗೆ ಆಹಾರದ ಕೊರತೆ ಪ್ರಾರಂಭ ಆಗುತ್ತೆ. ಆಹಾರದ ಉತ್ಪನ್ನ ಹೇಗೆ ಜಾಸ್ತಿ ಮಾಡ್ಬೇಕೆಂಬ ಐಡಿಯಾವನ್ನು ಕೊಡುವಂಥವ್ರು ಈ ಲೋಕದವರು. ಹೀಗೆ ಅದೇ ರೀತಿ ಭೂಕಂಪ, ಚಂಡಮಾರುತ ಇತ್ಯಾದಿ ತೊಂದರೆಗಳು ಬಂದಾಗ ಇಲ್ಲಿಯವರು ಅದನ್ನ ನಿಯಂತ್ರಿಸ್ತಾರೆ. ಚಂಡಮಾರುತ ಬರಬೇಕು ಅಂದ್ರೆ ಇಲ್ಲಿಯವರೇ ಮಾಡ್ತಾರೆ. ಯಾಕಂತಂದ್ರೆ ಇಲ್ಲಿ ಅನ್ಯಾಯಗಳು ಜಾಸ್ತಿ ಆಗ್ತವೆ, ಪಾಪಗಳು ಜಾಸ್ತಿ ಆಗ್ತವೆ. ಅವರ ನಿರ್ನಾಮಕ್ಕಾಗಿ ಚಂಡಮಾರುತ ಬರುತ್ತೆ, ಭೂಕಂಪ ಆಗುತ್ತೆ. ಆದ್ರೆ ಇದನ್ನ ಅವರು ನಿಷ್ಪಕ್ಷಪಾತವಾಗಿ ಮಾಡ್ತಾರೆ, ವಿನಾಶಲೀಲೆಗಳನ್ನ ಮಾಡ್ತಾರೆ ಅಂತ ಅವರು ಹೇಳ್ತಾರೆ. ಇನ್ನು 7ನೇ ವಲಯದಲ್ಲಿ ಮನುಷ್ಯರ ಸುಳಿವೇ ಸಿಗುವುದಿಲ್ಲ. ಭೂಮಿಯಲ್ಲಿ ಜನರಿಗಿಂತ ದೂರ ಎತ್ತರದ ಬೆಟ್ಟ ಪರ್ವತಗಳು, ಗುಹೆಗಳಲ್ಲೂ ಧ್ಯಾನ ಸಾಧನೆ ಮಾಡುವ ಯೋಗಿ ಸನ್ಯಾಸಿಗಳು ನಿರಾಹಾರಿಯಾಗಿದ್ದು ಇವರು 7ನೇ ವಲಯ ತಲುಪ್ತಾರೆ. ಹಿಮಾಲಯದಲ್ಲಿರ್ತಕ್ಕಂಥ ಸ್ವಾಮೀಜಿಗಳೆಲ್ಲ, ಯೋಗಿಗಳೆಲ್ಲೂ, ಸನ್ಯಾಸಿಗಳೆಲ್ಲ ಮತ್ತೆ ಹೋಗುವಂಥದ್ದು 7ನೇ ವಲಯಕ್ಕೆ. ಇವರು ಏಕಾಂತದಲ್ಲಿ ಧ್ಯಾನಸ್ಥರಾಗಿರ್ತಾರೆ. ಹೀಗೆ ಸೂಕ್ಷ್ಮ ಲೋಕದಲ್ಲಿ ಅಲ್ಪಕಾಲಿಕ ಜೀವನ ಪೂರ್ಣಗೊಳಿಸಿ 7ನೇ ವಲಯದ ಆಚೆಯ ಮಾನಸ ಲೋಕದಲ್ಲಿ ಹೋಗಲು ತಯಾರಾಗಿರುವರು. ಈ ಯೋಗಿಗಳು 7ನೇ ಲೋಕದ ತನ್ನ ಜೀವನವನ್ನು ಮುಗಿಸಿ ಮಾನಸ ಲೋಕಕ್ಕೆ, ಅದು ಮೇಲ್ಭಾಗದ ವಲಯ, ಅಲ್ಲಿಗೆ ಹೋಗ್ಲಿಕ್ಕೆ ಅವರು ತಯಾರು ಮಾಡ್ಕೊಳ್ತಾರೆ. ಯಾಕಂತಂದ್ರೆ ಮಾನಸ ಲೋಕವೇ ಆತ್ಮನ ನಿಜವಾದ ನಿವಾಸ ಸ್ಥಾನ, ಅದು ಕಾರಣ ಲೋಕ. ಅಲ್ಲಿಗೆ ಮರಳಿ ಹೋಗುವಂಥದ್ದು ಬಹಳ ಮುಖ್ಯ ಅಂತ ಹೇಳ್ತಾರೆ. ಸೂಕ್ಷ್ಮ ಲೋಕದ ಮಾನಸ ಲೋಕದವರೆಗಿನ ಯಾತ್ರೆಯಲ್ಲಿ ಯಾವುದೇ ನೋವು ಆಗುವುದಿಲ್ಲ. ಅಲ್ಲಿ ಎಣ್ಣೆಯಲ್ಲಿ ಕಾಯಿಸೋದು, ಬೆಂಕಿಗೆ ಹಾಕೋದು, ಹೊಡೆಯುವುದು, ಬಡಿಯುವುದು, ಚಾಟಿ ಏಟು ಅದೆಲ್ಲ ಏನಿರೋದಿಲ್ಲ. ಅಲ್ಲಿ ನೋವೇ ಅನಿಸುವುದಿಲ್ಲ. ವಾಸ್ತವವಾಗಿ ಇದೊಂದು ಆವರಣವನ್ನು ಕಳಿಸಿಕೊಳ್ಳೋದಷ್ಟೇ. ಇಷ್ಟನ್ನು ಹೇಳ್ತಾರೆ. ಇನ್ನು ಸೂಕ್ಷ್ಮ ಲೋಕದಲ್ಲಿ ಹೊಂದಬೇಕಾದ ಅನುಭವಗಳು ಇನ್ನೂ ಯಾವುದೂ ಇಲ್ಲ ಎನ್ನುವ ಸಮಯದಲ್ಲಿ ತನ್ನ ಸೂಕ್ಷ್ಮ ಶರೀರವನ್ನು ತ್ಯಜಿಸಿ ಮಾನಸ ಲೋಕಕ್ಕೆ ಹೋಗುತ್ತಾನೆ ಒಬ್ಬ ವ್ಯಕ್ತಿ. ಇನ್ನು ನನಗೆ ಮಾಡ್ಲಿಕ್ಕೆ ಏನಿಲ್ಲ, ಎಲ್ಲ ಆಯ್ತು, ಎಲ್ಲ ಅನುಭವಿಸಿದೆ ಅಂತ ಆದಾಗ ಅವನು ಮಾನಸ ಲೋಕಕ್ಕೆ ಹೋಗ್ತಾನೆ. ಅವನ ಹಿಂದಿನ ಜನ್ಮಗಳನ್ನು ಪ್ರತಿನಿಧಿಸುವ ಈ ಜ್ಞಾನ ಭಂಡಾರವು ಸ್ಥಾಯಿ ಅಣುವಿನಲ್ಲಿ ಸುರಕ್ಷಿತವಾಗಿರ್ತದೆ. ಅಲ್ಲಿ ಈ ಹಿಂದೆ ಆಗಿರ್ತಕ್ಕಂಥ ಎಲ್ಲ ಜನ್ಮಗಳ ಅನುಭವ ಏನಿದೆ ಅದು ಒಂದು ಕ್ಯಾಪ್ಸುಲ್ನ ಒಳಗೆ ಇರುತ್ತೆ. ಆ ಅಣುವನ್ನ ಈ ವ್ಯಕ್ತಿ ಹೋಗಿ ಪಡಿತಾರೆ. ಆದ್ರೆ ಹಿಂದಿನ ಜನ್ಮದ ಯಾವುದೇ ರೀತಿಯ ನೆನಪುಗಳು ಆ ಅಣುವಿನಿಂದಾಗಿ ಮತ್ತೆ ಹೊಸ ದೇಹಕ್ಕೆ ಬರೋದಿಲ್ಲ. ಅಂದ್ರೆ 7ನೇ ವಲಯಕ್ಕೆ ದಾಟಿ ಮಾನಸ ಲೋಕಕ್ಕೆ ಹೋದಾಗ ಮತ್ತೆ ಮರುಜನ್ಮ ಆಗುವ ಸಾಧ್ಯತೆಗಳಿರ್ತವೆ. ಆದ್ರೆ ಹಿಂದಿನ ಜನ್ಮದ ಯಾವುದೇ ವಿಷಯಗಳು ಆಗ ನೆನಪಿಗೆ ಬರೋದಿಲ್ಲ ಅಂತ ಹೇಳ್ತಾ ನನ್ನ 8ನೇ ಅಧ್ಯಾಯವನ್ನು ನಾನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು.
ಇದು ಆಕ್ಚುಲಿ ರಂಗನಾಥ್ ಸರ್ ಅಂತ ಅವರಿಗೆ ಓದಿ ಅರ್ಥ ಹೇಳ್ಬೇಕಾದಂತ ಪುಸ್ತಕ. ನಮ್ಮಂತವ್ರಿಗೆ ಬಹಳ ಕಷ್ಟ. ಯಾಕಂತಂದ್ರೆ ಇಲ್ಲಿ ಪ್ರತಿಯೊಂದು ಶಬ್ದಕ್ಕೆ ಒಂದೊಂದು ರೀತಿ ಅರ್ಥ ಇದೆ. ಆಳವಾದ ಅರ್ಥ ತಿಳ್ಕೊಳ್ಳದೆ ನಾವು ಓದೋದು ಇದು ಕತೆ ಓದಿದಾಗೆ ಆಗುತ್ತೆ ವಿನಃ ಅದರ ಅರ್ಥಗರ್ಭಿತ ಇದನ್ನು ಹೊರಗೆ ತರಲಿಕ್ಕೆ ತುಂಬಾ ಕಷ್ಟ. ಐ ಆಮ್ ಸಾರಿ ಅಬೌಟ್ ದಟ್. ಥ್ಯಾಂಕ್ ಯು. ನನ್ನ ಟೈಮ್ ಆಯಿತು, 45 ಮಿನಿಟ್ಸ್ ನಾನು ತಗೊಂಡಿದ್ದೀನಿ, 43 ಮಿನಿಟ್ಸ್ ತಗೊಂಡಿದ್ದೀನಿ. ಸೊ ಏನಾದರೂ ಸುಲಭವಾದ ಪ್ರಶ್ನೆ ಇದ್ರೆ ಕೇಳ್ಬೋದು. ಥ್ಯಾಂಕ್ ಯು ಸರ್. ಚೆನ್ನಾಗಿತ್ತು. ಸಬ್ಜೆಕ್ಟ್ ಕಷ್ಟ, ಸುಲಭವಾಗಿರ್ತಕ್ಕಂಥ ಪ್ರಶ್ನೆ ಕೇಳ್ಬೇಕು. ಹೌದು. ವೆರಿ ನೈಸ್ ಸರ್, ಮಾತು ತುಂಬಾನೇ ಚೆನ್ನಾಗಿದೆ ಸರ್. ಆ ತರ ಅನ್ಕೊಳಕ್ ಹೋಗ್ಬೇಡ್ರಿ, ಯಾಕೆಂದ್ರೆ ಬೇರೆ ಎಲ್ಲ ಮಾಸ್ಟರ್ಸು ಒಂದು ಓದ್ತಾ ಅವ್ರನ್ನ ವಿವರಣೆ ಕೊಡ್ತಾರೆ. ನೀವು ಸುಲಭವಾಗಿ ಸರಳವಾಗಿ ಒಂದು ಕತೆ ರೂಪದಲ್ಲಿ ಹೇಳೋದ್ರಿಂದ ಬೇಗ ಚೆನ್ನಾಗಿ ಎಲ್ಲ ಅರ್ಥ ಆಗುತ್ತೆ. ನಮ್ಮ ಸೂಕ್ಷ್ಮ ಶರೀರ ಯಾನ ಯಾವ ರೀತಿ ಇರುತ್ತೆ, ನಾವು ಇಲ್ಲಿಂದ ದೇಹವನ್ನು ಬಿಟ್ಟಾಗ ನಮ್ಮ ಆತ್ಮ ಎಲ್ಲಿ ಹೋಗಿ ಅದು ಏನು ಕೆಲಸ ಮಾಡುತ್ತೆ ಅಂತಂದೇಳಿ ತುಂಬ ಸುಲಭವಾಗಿ ಒಂದು ಕತೆ ರೂಪದಾಗ ಹೇಳ್ಕೊಂಡು ಹೋದ್ರೆ ನೀವು ಮತ್ತೆ ಅಲ್ಲಿ ಯಾವುದೇ ರೀತಿ ನೋವು ಅನ್ನೋದೇ ಇರಲ್ಲ. ಏಕೆಂದರೆ ಎಲ್ಲರೂ ಅಲ್ಲಿ ನಮಗೆ ತುಂಬ ಆತ್ಮೀಯರೇ, ಗೊತ್ತಿರೋರೆ, ನಮ್ಮ ಸಂಬಂಧಿಗಳೇ. ಅಲ್ಲಿ ಯಾರು ಸಹ ಪರಿಚಯ ಇಲ್ದವರು ಅಂತ ಎಲ್ಲಿ ನಮಗೆ ಅಲ್ಲಿ ತಿಳ್ಕೊಳ ಹಾಗೆ ಇಲ್ಲ ಅಲ್ಲಿ. ಹಾಗಾಗಿ ತುಂಬ ಚೆನ್ನಾಗಿ ಕ್ಲಿಯರ್ ಆಗಿ ಹೇಳ್ತಾ ಬರ್ತಿದ್ದೀರಾ ನೀವು, ತುಂಬ ಚೆನ್ನಾಗಿ ಬರ್ತಿದೆ ಸರ್. ನೀವೇನು ಅನ್ಯತಾ ಭಾವಿಸ್ಬೇಡಿ, ನೀವು ಇದನ್ನ ಮುಂದುವರಿಸಿ ನೀವು. ಥ್ಯಾಂಕ್ ಯು ಮೇಡಮ್. ನಾಳೆ ಇದೆಲ್ಲ ಇನ್ನೊಂದು. ಎಸ್ ಸರ್. ನಾಳೆ ನಾನು ಪೂರ್ಣ ಮಾಡ್ತೀನಿ. ಒಂದೇನು ಅಂತಂದ್ರೆ ನಾಳೆ ಒಂದು ವಿಶೇಷ ಏನು ಅಂತಂದ್ರೆ ಇವರು ಲೇಖಕರು ತನ್ನ ಆಚಾರ್ಯರಿಗೆ ಅರ್ಥ ಆಗದ ವಿಷಯಗಳನ್ನ ಪ್ರಶ್ನೆ ಹಾಕ್ತಾರೆ. ಈಗ ಸ್ವರ್ಗ ನರಕ ಅದೆಲ್ಲ ಪ್ರಶ್ನೆಗಳು ಬರ್ತವೆ. ಸೊ ಅದರಲ್ಲಿ ನಮಗೆ ನಮ್ಮ ಪ್ರಶ್ನೆಗಳೇ ಸಾಕಷ್ಟು ಉತ್ತರಗಳು ಸಿಗ್ಬಹುದೇನೋ ಅಂತ ಖಂಡಿತ ಸರ್. ಮತ್ತೆ ನಾವು ಧ್ಯಾನಕ್ಕೆ ಬರೋದ್ಕಿಂತ ಮುಂಚೆ ಏನ್ ಅನ್ಕೊಂಡಿದ್ರೆ, ಸತ್ತಾಗ ನಾವು ಮೇಲೆ ಹೋಗ್ತೀವಿ, ಅಷ್ಟು ನಾವು ಪಾಪ ಮಾಡಿದ್ಕೆ ಇಂಥದಂತೆ ಎಣ್ಣೆಗೆ ಹಾಕ್ತಾರಂತ ಅವೆಲ್ಲ ಆಗ್ತಾರಂತಂದೇಳಿ ಕೇಳಿದ್ವಿ. ನಮ್ಮ ಹಿರಿಯವರು ಹೇಳೋ ಕತೆ ರೂಪನೇ ನಾವು ಅದನ್ನ ತಿಳ್ಕೊಂಡಿದ್ವಿ, ಅದೇ ಸತ್ಯ ಅಂತ ಅನ್ಕೊಂತ ಇದ್ವಿ. ಬಟ್ ಇಲ್ಲಿ ಬರ್ತಾ ಒಂದಷ್ಟು ಮಾಸ್ಟರ್ಸ್ ಕೊಡುವಂಥ ಜ್ಞಾನವನ್ನು ತಿಳ್ಕಂತ ಅದೆಲ್ಲ ಸುಳ್ಳು, ಇದು ನರಕನೂ ಇಲ್ಲೇ ಸ್ವರ್ಗನೂ ಇಲ್ಲೇ ಅಂತಂದೇಳಿ ನಾವು ಸ್ವಲ್ಪ ತಿಳಿತಾ ಹೋಗ್ತಾ ಇದ್ದೀವಿ. ಯಾವುದೇ ರೀತಿ ಅಲ್ಲಿ ನೋವು ಬಾಧೆಗಳನ್ನೋದೇ ಇರಲ್ಲ ಅಲ್ಲಿ. ಏಕೆಂದರೆ ನಾವು ಏನು ಮಾಡ್ಕೊಂಬಂದಿದ್ದೀವಿ ಬಿಟ್ಟಿದ್ದೀವಿ ಅಂತಂದೇಳಿ ನಮ್ಮ ಕ್ಲಿಯರ್ ಚಿತ್ರ ನೋಟವನ್ನು ನಮ್ಮ ಎದುರಿಗೆ ಇಡ್ತಾರೆ. ನೀವು ಹಿಂಗಿದ್ರಿ, ಇಲ್ಲಿದ್ರಿ, ಈ ಥರ ಮಾಡಿದ್ರಿ ಅಂತಂದೇಳಿ. ಅದೇ ರೀತಿ ಸಹ ನಿಮ್ಮ ಇವತ್ತು ಆತ್ಮಾಯಣ ಪುಸ್ತಕದ ಬಗ್ಗೆ ಅದ್ಭುತವಾಗಿ ನೀವು ತಿಳಿಸ್ಕೊಟ್ರಿ ಸರ್. ಮಾಸ್ಟರ್ಸ್ ಯಾರಾದರೂ ಪ್ರಶ್ನೆ ಆಗಿರ್ಬೋದು, ಅನಿಸಿಕೆ ಆಗಿರ್ಬೋದು, ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸುಧಾ ಮ್ಯಾಮ್ ಮತ್ತೆ ಲಕ್ಷ್ಮಿ ಮ್ಯಾಮ್. ಇದು ನರಕದ ಕಲ್ಪನೆ ಇಲ್ಲ, ಎಲ್ಲ ಸಂತೋಷದ ಜೀವನವೇ ಮೇಲೆ. ಆದ್ರೆ ಒಂದು ಪ್ರಕೃತಿಯ ನಿಯಮವನ್ನು ಅವ್ರು ಹೇಳ್ತಾರೆ, ಇನ್ನೊಬ್ಬ ನಿನ್ಗೆ ಅನ್ಯಾಯ ಮಾಡಿದ್ರು ನೀನ್ ಮಾತ್ರ ಮಾಡಬೇಡ. ಇದು ನಾವೆಲ್ಲರೂ ಫಾಲೋ ಮಾಡಿದ್ರೆ ಈ ಜಗತ್ತು ಸುಂದರವಾಗಿರ್ತದೆ. ನರಕದ ಕಲ್ಪನೆಯೇ ಬರೋದಿಲ್ಲ. ಇದು ಪ್ರಕೃತಿ ನಿಯಮ. ಎಸ್, ಖಂಡಿತ ಸರ್. ಎಷ್ಟೆಷ್ಟೋ ಪ್ರಶ್ನೆಗಳಿಗೆ ಉತ್ತರ ಎಲ್ಲ ನನ್ಗೆ ಗೊತ್ತಿರೋ ಹಾಗೆ ಒಂದು ಅದೇ ಮಾನಸ ಲೋಕಕ್ಕೆ ಹೋಗುವಾಗ ಏನೋ ಒಂದ್ ಪಾಯಿಂಟ್ ಬಂತು ಅನ್ಸತ್ತೆ. ಅದು ಅಂದ್ರೆ ಹೆಣ್ಣೆನಲ್ಲಿ ಕಾಯಿಸೋದು, ಹಾಕೋದು, ಮಾಡೋದು. ಅಂದ್ರೆ ಮಾನಸ ಲೋಕಕ್ಕೆ ಹೋಗುವಂತವ್ರಿಗೆ ಈ ತರ ಶಿಕ್ಷೆ ಇರೋದಿಲ್ಲ ಅಂತ ಏನೋ ಲಾಸ್ಟ್ ಇಲ್ವಾ? ಇಲ್ಲ, ಯಾರಿಗೂ ಇಲ್ಲ. ಅವ್ರು ಹೇಳುದು ನರಕ ಎಂಬ ಕಲ್ಪನೆ ಇಲ್ಲ. ನರಕ ಎಂಬ ಕಲ್ಪನೆ ಇಲ್ಲ. ಇಲ್ಲಿ ಸೂಕ್ಷ್ಮ ಲೋಕಕ್ಕೆ ಹೋದ ಮೇಲೆ ಎಲ್ಲ ಸಂತೋಷವೇ. ಈಗ ನಾನು ಈ ಜಗತ್ತಿನಲ್ಲಿ ನನ್ಗೆ ಶುಗರ್ ಇದೆ, ಆದ ಕಾರಣ ನಾನು ಏನು ಮೈಸೂರು ಪಾಕ್ ತಿನ್ಲಿಕ್ಕೆ ಆಗ್ಲಿಲ್ಲ. ಆ ಆಸೆ ಕಟ್ಕೊಂಡು ಹೋದ್ರೆ ಮೇಲಿನ ಲೋಕದಲ್ಲಿ ಬೇಕಾದಷ್ಟು ಮೈಸೂರು ಪಾಕ್ ತಿನ್ಬಹುದು. ಸಂತೋಷ ಅಲ್ಲಿ ಏನು ಬೇಕೋ ಅದು ಸಿಗುತ್ತೆ. ನೀವು ಇಚ್ಛಿದ್ರೆ ಸಾಕು, ಮನಸ್ಸಲ್ಲಿ ಕಲ್ಪನೆ ಮಾಡಿದ್ರೆ ಸಾಕು, ನಿಮ್ಮ ಮುಂದೆ ಬಂದಿರುತ್ತೆ. ಸುಂದರವಾದ ಮನೆ ಬೇಕು, ದೊಡ್ಡ ಕಾರ್ ಬೇಕು, ಎಸ್ ಬಂದು ನಿಲ್ಲುತ್ತೆ ನಿಮ್ಮ ಎದುರು. ಹಾಗೆ ಇಲ್ಲಿ ಅಪೂರ್ಣಗೊಂಡದ್ದೆಲ್ಲ ಅಲ್ಲಿ ಪೂರ್ಣ ಆಗುತ್ತೆ. ಆ ಒಂದು ಕಲ್ಪನೆನ ಅವ್ರು ಕೊಡ್ತಾರೆ. ಅಂದ್ರೆ ಮೊದಲನೇ ಭಾಗದಲ್ಲಿ ಅಂದ್ರೆ ಅಧ್ಯಾಯದಿಂದ 3ನೇ ಅಧ್ಯಾಯ ತನಕ ತಿಳಿಸಿದ್ರಿ. ಇವತ್ತು 4ನೇ ಅಧ್ಯಾಯದಿಂದ 8ನೇ ಅಧ್ಯಾಯ ತನಕ ತಿಳಿಸಿದೀರಾ. ಇನ್ನು ಎಷ್ಟು ಅಧ್ಯಾಯ ಇದೆ ಸರ್? ಇನ್ನು 9, 10, 11.
ಇನ್ನು 3 ಅಧ್ಯಾಯ ಇದೆ. 3 ಅಧ್ಯಾಯ. ಮ್ಯಾಮ್ ಇದೇ ಸಾಕು ಅಲ್ವಾ, ಖುಷಿ ಅಲ್ವಾ, ನಮ್ಗೆ ಇಲ್ಲಿ ಏನ್ ಸಿಗದೆ ಇರೋದಲ್ಲಿ ಬೇಕು ಅಂತ ತಕ್ಷಣಕ್ಕೆ ಅದು ಸಿಗ್ತೈತಿ ಸಿಗತ್ತೆ. ಅಲ್ವಾ. ಅದಕ್ಕೆ ಹೇಳೋದು ಆಧ್ಯಾತ್ಮಿಕ ಇಲ್ಲ ಸಾವುನು ಸಹ ನೀವು ಖುಷಿಯಿಂದ ಆಕ್ಸೆಪ್ಟ್ ಮಾಡ್ಕೊಳ್ರಿ ಅಂತ ಹೇಳ್ತಾರಲ್ಲ, ಇದಕ್ಕೆ ನೋಡಿ ಅಲ್ವಾ. ಥ್ಯಾಂಕ್ ಯು ಸರ್, ಅದ್ಭುತವಾದ ಇವತ್ತು ಮಾಹಿತಿ ಕೊಟ್ಟು. ಥ್ಯಾಂಕ್ ಯು ಸೋ ಮಚ್ ಕೆಲವೆಲ್ಲ ಸರ್. ಅದು ಆಕ್ಚುಲಿ ನೋಡಿ, ಅವ್ರು ಆಕ್ಚುಲಿ ನೀನು ಸೂಕ್ಷ್ಮ ಬಾಗಿಲಿಂದ ಸೂಕ್ಷ್ಮ ಜಗತ್ತಿಗೆ ಬಂದೆ ಅಂತ ಅಂದ್ರೆ ಸಾಯುವಾಗ ಆ ಕಲ್ಪನೆ ನಮ್ಮ ದೇಹದ ಏನ್ ಹೇಳ್ತಾರೆ, ಈಗ ಬಾಯಿಯಿಂದ ಪ್ರಾಣ ಹೋಗುತ್ತೆ, ಮೂಗಿಂದ ಪ್ರಾಣ ಹೋಗುತ್ತೆ, 8-9 ರಂಧ್ರಗಳೇನಿವೆ, ಅದರಿಂದ ಆ ಚಿಕ್ಕ ಇದರಿಂದ ಅದು ಹೊರಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಅದು ನಮ್ಮ ದೇಹದ ವಾಯುವಿ ತತ್ವ ಹೊರಗೆ ಹೋಗೋದು, ಅದು ಸೂಕ್ಷ್ಮ ಜಗತ್ತಿಗೆ ಹೋಗ್ತದೆ. ಆ ಚಿಕ್ಕ ಬಾಗಿಲಿಂದ ಬಂದವನು ಇಲ್ಲಿ ದೊಡ್ಡ ಜಗತ್ತನ್ನು ನೋಡ್ತಿ, ಮತ್ತೆ ನಿನ್ಗೆ ಹೋಗ್ಲಿಕ್ಕೆ ಸಾಧ್ಯತೆ ಇದೆ ಅಲ್ಲಿಗೆ. ಯಾವಾಗ ಅಂತಂದ್ರೆ ನಿಮ್ಮವರು ಏನಾದ್ರೂ ಹೆಚ್ಚು ಕಡಿಮೆ ಆದಾಗ, ನಿನ್ನ ಫ್ರೆಂಡ್ಸ್ ಅಂತಿದ್ದವ್ರಿಗೆ ನೀನು ಸಹಾಯ ಮಾಡ್ಲಿಕ್ಕೆ ಹೋಗ್ಬಹುದು. ಅದು ಬಹುಶಃ ಎಲ್ರಿಗೂ ಅನುಭವ ಆಗಿರುವಂತದ್ದು. ನಮ್ಮ ಕಡೆ ಇನ್ನೊಂದಿದೆ ವಾಯುವಿ ತತ್ವ. ಈಗ ಅವ್ರು ಇಚ್ಛಿತ ಜಾಗಕ್ಕೆ ಹೊರಟೋಗ್ತಾರೆ, ಗಾಳಿಯಲ್ಲಿ ಹೋಗ್ತಾರೆ. ಆದ್ರೆ ಅವ್ರು ಹೇಳ್ತಾರೆ, ಇನ್ನೊಬ್ಬ ಮನುಷ್ಯ ಎದುರು ಬಂದಾಗ ಇವರು ಅವರನ್ನು ಸೋಕಿದಾಗ ಇವರಿಗೆ ಒಂಥರ ಮುಜುಗರ ಆಗತ್ತೆ, ಈ ದೇಹಕ್ಕೆ, ವಾಯುವಿ ದೇಹಕ್ಕೆ, ಸೂಕ್ಷ್ಮ ಶರೀರಕ್ಕೆ. ಅದೇ ರೀತಿ ಭೌತಿಕ ಶರೀರಕ್ಕೂ ಆ ವ್ಯಕ್ತಿಗೂ ಸಹ ಒಂಥರ ಅನುಭವ ಆಗುತ್ತೆ. ನಮ್ಮ ಕಡೆ, ನಮ್ಮ ಊರಲ್ಲಿದೆ, ಗಾಳಿ ಹೊಡೆಯಿತು, ಕೆಲವರಿಗೆ ಜ್ವರ ಬರುತ್ತೆ ನೋಡಿ, ಒಂಥರ ಯೋಚನೆ ಮಾಡಿದಾಗ ಅದಕ್ಕೆ ಟ್ಯಾಲಿ ಆಗುತ್ತೆ, ಅದು ಇರಬಹುದೇನು, ಗಾಳಿಯಲ್ಲಿ ತೇಲಾಡ್ತವೆ. ಅಂದ್ರೆ ನಾವ್ ಅನ್ಕೋತೀವಿ ಅವರೇ ನಮ್ಮ ಮೇಲೆ ಆಹ್ವಾನ ಆಗೋಗ್ಬಿಟ್ಟಿದ್ದಾರೆ ಅಂತ, ಆದ್ರೆ ಇದು ಅವ್ರು ಹೋಗ್ಬೇಕಾದ್ರೆ ಟಚ್ ಆದಾಗ ಗಾಳಿ ಸೋಂಕಿರೋದಷ್ಟೇ, ಸೋಂಕು ಅಷ್ಟೇ. ಗಾಳಿ ಹೌದು. ಅದಾಗುತ್ತೆ. ಆದ್ರೆ ನಾವ್ ಅನ್ಕೊಳ್ಳೋದು ಅವ್ರು ಬಂದು ಇವ್ರ ಮೇಲೆ ಸೇರ್ಕೊಂಡ್ಬಿಟ್ಟಿದ್ದಾರೆ, ಅವ್ರು ಬಂದೆ ಅಂದ್ರೆ ಈಗ ದೆವ್ವದ ರೂಪ ಆತರ ಅಂತ ನಾವ್ ಅನ್ಕೊಂತೀವಿ. ದೆವ್ವ ಬಂದ್ಬಿಟ್ಟಿದೆ ಅವಳ ಮೇಲೆ, ಅದೇ ಅಂದ್ರೆ ಸತ್ತೋದವ್ರು ಬಂದು ಅವ್ರನ್ನ ಹಿಡ್ಕೊಂಡ್ಬಿಟ್ಟಿದ್ದಾರೆ ಆತರ ನಾವು ಭಾವಿಸ್ಕೊಂತೀವಿ. ಆದ್ರೆ ಅಲ್ಲಾಗದು ಟಚ್ ಆದಾಗ ಮಾತ್ರ ಅವರ ಅಂದ್ರೆ ನಡವಳಿಕೆನಲ್ಲಿ ಈ ತರ ವ್ಯತ್ಯಾಸ ಆಗುತ್ತೆ. ಹೌದು. ನಮ್ಮ ಸೌತ್ ಕೆನಡಾದಲ್ಲಿ ಒಂದಿದೆ ಮೇಡಮ್, ಏನು ಅಂತಂದ್ರೆ ಗಾಳಿ ತಾಗಿತು ಅಂತ ಹೇಳ್ತಾರೆ. ಅಂದ್ರೆ ಗಾಳಿ ಸೋಕಿತು, ರಾತ್ರಿ ಒಬ್ನೇ ಬರುವಾಗ ಏನ್ ಸೋಕಿದಾಗೆ ಆಯ್ತು ಅಂತ, ಅವನಿಗೆ ಜ್ವರ ಬರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಅದೇನು ಸೊಪ್ಪು ಗಿಪ್ಪೆಲ್ಲ ಇದೆಲ್ಲ ಮಾಡಿ ಅವನನ್ನ ಸೊಪ್ಪಿನಿಗೆ ತೊಳಿತಾರೆ. ಆವಾಗ ಮೈಯಿಂದ ಒಂದಷ್ಟು ಮರಳು ಬರುತ್ತೆ, ಹೊಯ್ಗೆ ಬರುತ್ತೆ. ನೋಡು ಇದು ಹೊಯ್ಗೆ ಬಿಸಾಡಿತು, ಅದು ಬಂತು ಅಂತ ಹೇಳ್ತಾರೆ. ಓಕೆ, ಬಟ್ ಏನು ಅಂತಂದ್ರೆ ಇಲ್ಲಿ ಬಂದಿರೋ ಮಾತು ಮತ್ತೆ ಕೆಲವು ಅನುಭವಗಳು ಟ್ಯಾಲಿ ಆಗ್ತವೆ ಹೌದು ಅಂತ ಅನ್ನಿಸ್ತದೆ. ನಮ್ಮ 10 ಸಲ ಓದಿದ್ರೆ ನಮಗೆ ಇನ್ನು ಸ್ವಲ್ಪ ಚೆನ್ನಾಗಿ ಅರ್ಥ ಆಗ್ಬಹುದು. ಹೌದು. ನಾವು ಅದು ನಿಮ್ಗೆ ಅರ್ಥ ಆಗಿರತ್ತೆ, ನಾವ್ ಇನ್ನು ಫಸ್ಟ್ ಸಾರಿ ಕೇಳ್ತಾ ಇದೀವಲ್ಲ ಸರ್, ನನಗೆ ಅಲ್ಲಿ ಕೆಲವು ವರ್ಡ್ಸ್ ಉಂಟಲ್ಲ, ಅಂದ್ರೆ ನಮಗ್ ಚೆನ್ನಾಗಿ ಅರ್ಥ ಮಾಡಿಸ್ತಾ ಇದೀರ ಸರ್. ನೀವು 10 ಸರಿ ಓದಿ ನಮ್ಮ ಕತೆ ರೂಪದಲ್ಲಿ ಹೇಳ್ತಾ ಇದೀರಲ್ವಾ, ಹಂಗಾಗಿ ಸ್ವಲ್ಪ ಅಂದ್ರೆ 10% ಆದ್ರೂ ನಿಮ್ ಕತೆ ರೂಪದಲ್ಲಿ ನಮಗೆ ಅರ್ಥ ಆಗ್ತಾ ಇದೆ, ಕತೆ ರೂಪದಲ್ಲಿ ಹೇಳ್ತಾ ಇರೋದ್ರಿಂದ. ಹೆಕ್ಕಿ ಹೇಳಿರೋ ಕಾರಣ ಸ್ವಲ್ಪ ಅರ್ಥ ಆಗ್ಲಿ ಅಂತ ಆ ರೀತಿ ಹೇಳಿದ್ದು, ಆದ್ರೆ ಇನ್ನೂ ಚೆನ್ನಾಗಿ ಹೇಳ್ಬೋದಿತ್ತು. ಪರವಾಗಿಲ್ಲ, ಏನೋ ಒಂದು ಪ್ರಯತ್ನ ಪಟ್ಟಿದ್ರೆ. ಆದ್ರೆ ನೀವಾಗಿ ಓದಿದಾಗ ನಿಮ್ಮಲ್ಲಿರೋ ಜ್ಞಾನ ಮತ್ತೆ ಈ ಪುಸ್ತಕದಲ್ಲಿ ಕೊಟ್ಟಿರೋ ವಿಷಯಗಳಿಗೆ ತುಂಬಾ ಅಂತರ ಬರುತ್ತೆ. ಅಂದ್ರೆ ನಿಮಗೆ ಜಾಸ್ತಿ ಚೆನ್ನಾಗಿ ಅರ್ಥ ಆಗ್ಬಹುದು. ಕೆಲವು ಶಬ್ದಗಳು, ಈಗ ಊರ್ಜಾ ಅಂದ್ರೆ ಏನು, ಅದ್ರ ಡೀಪರ್ ಮೀನಿಂಗ್ ಏನು, ಅದನ್ನ ಅನಲೈಸ್ ಮಾಡಿದ್ರೆ ಅಲ್ಲಿ ಸಾಕಷ್ಟು ವಿಚಾರಗಳು ಬರ್ತದೆ. ಹೌದು ಸರ್. ಅಂದ್ರೆ ಇವಾಗ ನಿಮ್ಮ ಹತ್ರ ಕತೆ ಕೇಳಿದೀವಿ, ಇನ್ನೊಂದ್ಸತಿ ನಾವು ಬುಕ್ ಓದಿದಾಗ ಸ್ವಲ್ಪ ಬೇಗ ಹೋಗುತ್ತೆ ತಲೆಗೆ, ಹೆಲ್ಪ್ ಆಗುತ್ತೆ ಸರ್. ನಮ್ಮ ಮಾಸ್ಟರ್ಗಳದ್ದು ಹ್ಯಾಂಡ್ ರೈಸ್ ಇದೆ ಸರ್, ತಗೊಳ್ಳೋಣ. ಮೇಡಮ್ ಪ್ಲೀಸ್. ಅನುರಾಧ ಮ್ಯಾಮ್. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಗೀತಾ ಮ್ಯಾಮ್ ನಮಸ್ತೆ, ಮತ್ತೆ ನಿಮ್ಗೂ ನಮಸ್ತೆ ಮ್ಯಾಮ್. ನಮಸ್ತೆ ಮ್ಯಾಮ್. ಸರ್ ಹೇಳಿದ್ರಲ್ಲ, ಮೇಲೆ ಅದು ಹೋದ್ರೆ ನರಕ ಸ್ವರ್ಗ ಅಂತೆಲ್ಲ ಹೇಳ್ತಾರಲ್ಲ, ಕಣ್ಣಾರೆ ಕಂಡವ್ರು ಯಾರು, ಅಲ್ಲಿ ಯಾವ ತರ ಶಿಕ್ಷೆ ಕೊಡ್ತಾರೆ ಅಂತ. ಕಣ್ಣಾರೆ ಕಂಡಿರೋರು ಯಾರು ಅಂತ ಕೇಳೋಣ ಅನ್ಕಂಡೆ. ಮತ್ತೊಂದು, ನಾವು ಉಡುಪಿ ಸೈಡ್ ಇದ್ದಾಗ ಮಧ್ಯಾಹ್ನ ಹೊತ್ತು ನಮ್ಮನ್ನ ಹೊರಗಡೆ ಬಿಡ್ತಿರ್ಲಿಲ್ಲ ಬಿಸ್ಲಿಗೆ ಹೋಗ್ಲಿಕ್ಕೆ. ಬಯಲು ಪ್ರದೇಶ ಈ ತರ ಇದ್ದಾಗ ಹೊಯ್ಗೆ ಬಿಸಾಡ್ತದೆ, ಹೋಗ್ಬೇಡಿ. ಮತ್ತೆ ಮೈಯಲ್ಲೆಲ್ಲ ಗಂಧೆ ತರ ಆಗ್ತವೆ, ಹೊಯ್ಗೆ ಬಿಸಾಡಿದಾಗ ಬುರ ಅಂತ ಮೈ ಮೇಲೆಲ್ಲ ದಪ್ಪಗೆ ಎದ್ದೇಳ್ತಿತ್ತು.
ಆ ತರ ಅಂತಿದ್ರು ಅಲ್ಲೂನು. ಅದು ಸತ್ಯ ಅನ್ಸುತ್ತೆ. ಮತ್ತೆ ಇನ್ನೊಂದು ಏನಂದ್ರೆ, ನಾವು ಹಾರ್ನಳ್ಳಿಲಿ ಇದ್ದಾಗ ನಮ್ಮನೆ ಪಕ್ಕನೇ ಸ್ಮಶಾನ ಇತ್ತು, ಕ್ವಾರ್ಟರ್ಸ್ ಹತ್ರ. ಅದು ಸುರುಳಿ 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 ಮಾಡಿ ಬಿಳಿದು ಆವಿ ದೊಡ್ಡದು ನಮ್ ಮುಂದೆನೆ ಪಾಸ್ ಆಗೋಯ್ತು. ಅದು ಆವಿ ದೊಡ್ಡದು ಆವಿ, ತುಂಬಾನೇ ಹೆದರಿಕೆ ಆಗ್ತಿತ್ತು. ಅದನ್ನು ಒಂದು ಆತ್ಮ ಇರ್ಬೋದು ಏನೋ ಅಂತ ನಾನ್ ತಿಳ್ಕೊಂಡೆ. ಸರ್, ಈಗ ಅದೇ ನಾನ್ ಕೇಳೋದು, ಅದು ಸತ್ಯನಾ ಎಣ್ಣೆಗೆ ಹಾಕೋದು ಅವೆಲ್ಲ? ಮೇಡಮ್, ಈ ಪುಸ್ತಕದಲ್ಲಿ ಹೇಳ್ತಾರೆ ಅವೆಲ್ಲ ಸುಳ್ಳು, ನರಕದ ಕಲ್ಪನೆಯೇ ಇಲ್ಲ ಅಂತ ಹೇಳಿದ್ದಾರೆ. ಸ್ವರ್ಗದ ಕಲ್ಪನೆ ಇದೆಯಾ ಅಂತ ಕೇಳಿದಾಗ, ನಾನು ನಾಳೆ ಕ್ಲಾಸಲ್ಲಿ ಹೇಳ್ತೇನೆ, ಅವ್ರು ಅದಕ್ಕೊಂದು ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಅವ್ರು ಹೇಳೋದು ಸ್ವರ್ಗ ನರಕ ಎರಡೂ ಇಲ್ಲ, ಇದು ಬೇರೆ ಜಗತ್ತು. ಆದ್ರೆ ಸ್ವರ್ಗದಂತಹ ಅನುಭವಗಳು ನಿಮ್ಗೆ ಬೇಕಿದ್ರೆ ನೀವು ಪಡಿಲಿಕ್ಕೆ ಸಾಧ್ಯತೆ ಇದೆ. ಆದ್ರೆ ಏಳು ಲೋಕಗಳ ನೀವು ಪ್ರಯಾಣವನ್ನ ಏನ್ ಮಾಡ್ತೀರಾ, ಸೂಕ್ಷ್ಮ ಶರೀರ ಪ್ರಯಾಣ ಏನ್ ಮಾಡುತ್ತೆ, ಅಲ್ಲಿ ನೋವು ಎಂಬುದೇ ಇಲ್ಲ, ನೋವಿಲ್ಲ. ಭಯ ಕಮ್ಮಿ ಆಯ್ತು ಸರ್. ಮೇಡಮ್, ಹಂಗಂತ ಇಲ್ಲಿ ಕೆಟ್ಟ ಕೆಲ್ಸ ಯಾರು ಮಾಡೋದ್ ಬೇಡ. ಏನ್ ಕೆಟ್ಟ ಕೆಲ್ಸ ಮಾಡಿದ್ರು ಅಲ್ಲಿ ಏನು ನೋವಿಲ್ಲ ಅಂತ ಅಂದ್ಬಿಟ್ಟು ಯಾರು ಸಹ ಇವಾಗ ಒಂದು ಅದ ಅಭಿಪ್ರಾಯ ಇರುತ್ತೆ, ನಾವ್ ಇಲ್ಲಿ ಕೆಟ್ಟದನ್ನ ಮಾಡಿದ್ರೆ ನರಕಕ್ಕೆ ಹೋಗ್ತೀವಿ, ಒಳ್ಳೇದನ್ನ ಮಾಡಿದ್ರೆ ಸ್ವರ್ಗಕ್ಕೆ ಒಳ್ಳೇದೇ ಹೋಗ್ತೀವಿ. ಮಾಡ್ಬೇಕು ನಾವು. ಈಗ ಹೇಳಿದಾರೆ ನಮ್ಗೆ, ಸರ್ ಹೇಳಿದಾರೆ ಯಾವ್ದು ಇಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಯಾರು ಸಹ ಯಾವ್ದು ಕೆಟ್ಟಕ್ಕೆ ಎಲ್ಲ, ನಾವು ಆಧ್ಯಾತ್ಮಿಕದಲ್ಲಿ ಇದೀವಿ, ಎಲ್ಲ ಒಳ್ಳೆ ಕೆಲ್ಸನೇ ಮಾಡ್ತೀವಿ, ಒಳ್ಳೇದೇ ಮಾಡ್ಬೇಕು. ಆದ್ರೆ ಈ ಪುಸ್ತಕದಲ್ಲಿ ಹೇಳ್ತಾರೆ, ನಮಗೆ 200 ಮನುಷ್ಯ ಜನ್ಮ ಇದೆ, ಕಷ್ಟ ಕಾರ್ಪಣ್ಯಗಳ ಅದು ಜೀವನ. ಮಾನವ ಜನ್ಮ 200 ಜನ್ಮ ತಗೊಂಡಾಗ ಕಷ್ಟ ಕಾರ್ಪಣ್ಯಗಳಿಂದಲೇ ನಾವು ಬೆಂದು ಚೆನ್ನಾಗಿ ಆಗೋದು. ಅದ್ರಿಂದ ಕಲಿಯುವ ಪಾಠ ಏನು ಅಂತಂದ್ರೆ, ಜೀವನದ ಪಾಠ, ನಾವು ಒಳ್ಳೇದನ್ನೇ ಮಾಡ್ಬೇಕು, ಕೆಟ್ಟದನ್ನ ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಅದು ಕಲ್ತ್ರೆ ಮಾತ್ರ ವಿಕಾಸ ಆಗೋದು. ಅದನ್ನ ಬೇಗ ಕಲ್ತಷ್ಟು ಬೇಗ ವಿಕಾಸ, ಅನ್ಯಾಯ ಮಾಡಿದಷ್ಟು ಲೇಟ್. ನಾನು ಓದಿದ್ದೆ ಸರ್ ಒಂದ್ ಬುಕ್, ಅಂದ್ರೆ ಆತ್ಮಲೋಕದ ನಿಯಮಗಳು ಅಂತ. ಅದ್ರಲ್ಲಿ ಯಾವ ತರ ಇತ್ತು ಅಂತಂದ್ರೆ, ಈಗ ನಮ್ಮ ಆತ್ಮ ಹೋಗತ್ತೆ, ಅಲ್ಲಿ ಯಾರು ಕಳ್ಸಲ್ಲ. ಅಂದ್ರೆ ನೀನು ಅಂದ್ರೆ ಏನು 7 ವಲಯಗಳು ಇದೆ, ಅದಕ್ಕೆ ಯಾರು ಕಳ್ಸಲ್ಲ. ನಾನ್ಗೇನು ಕರ್ಮ ಮಾಡಿದೀನಿ ನನಗೆ ಗೊತ್ತಿರುತ್ತೆ. ನಾನು 1ನೇ ಲೋಕಕ್ಕೆ ಹೋಗ್ಬೇಕಾ, 2ನೇ ಲೋಕಕ್ಕೆ ಹೋಗ್ಬೇಕಾ, 3ನೇ ಲೋಕಕ್ಕೆ ಹೋಗ್ಬೇಕಾ ಅಂತ ನನಗೆ ಗೊತ್ತಿರುತ್ತೆ. ನಾನೇ ಆ ಲೋಕಕ್ಕೆ ಹೋಗಿ ಸೇರ್ಕೋತೀನಿ. ಆತರ ನಾನು ಅದೊಂದು ಆತ್ಮಲೋಕದ ನಿಯಮಗಳು ಅಂದ್ರೆ, ನೀವ್ ಹೇಳ್ದಂಗೆ 7ನೇ ಲೋಕನೇ ಉನ್ನತ ಲೋಕ. ಅದು ಅಂದ್ರೆ ಜ್ಞಾನಿಗಳು ಹೋಗೋಂಥದ್ದು ಲೋಕನೇ ಉನ್ನತ ಲೋಕ, ಬಂದು 7ನೇ ಲೋಕನೇ. ಈಗ ಇನ್ನು ಈ 6 ಲೋಕಗಳು ಏನಿದೆ, ಅದು ಅಂದ್ರೆ ಈಗ ನನಗೆ ಗೊತ್ತಿರುತ್ತೆ, ನಾನ್ ಭೂಮಿ ಮೇಲೆ ಏನೆಲ್ಲ ಕೆಟ್ಟದ್ ಮಾಡಿದೀನ ಒಳ್ಳೇದ್ ಮಾಡಿದೀನ, ಎಷ್ಟು % ಕೆಟ್ಟದ್ ಮಾಡಿದೀನಿ, ಎಷ್ಟು % ಒಳ್ಳೇದ್ ಮಾಡಿದೀನಿ. ಅದ್ರ ಪ್ರಕಾರವಾಗಿ ಅಲ್ಲಿ ಹೋದ್ಮೇಲೆ ಯಾರು ನೀನ್ ಇಂಥ ಲೋಕಕ್ಕೆ ಹೋಗು ಅಂತ ಕಳ್ಸಲ್ಲ. ನನಗೆ ಗೊತ್ತಿರುತ್ತೆ ನಾನು ಎಷ್ಟು % ಒಳ್ಳೇದ್ ಮಾಡಿದೀನಿ, ಎಷ್ಟು % ಕೆಟ್ಟದ್ ಮಾಡಿದೀನಿ ಅಂತ. 1ನೇ ಲೋಕಕ್ಕೆ ಹೋಗ್ಬೇಕಾ, 2ನೇ ಲೋಕಕ್ಕೆ ಹೋಗ್ಬೇಕಾ, 3ಕ್ಕೆ ಹೋಗ್ಬೇಕಾ, ಆತರ ನಾನೇ ಹೋಗ್ಬಿಡ್ತೀನಿ ಆ ಲೋಕಕ್ಕೆ ಅನ್ನೋ ತರ ನಾನು. ಅದು ಇಲ್ಲಿನೂ ಅದೇ ರೀತಿ ಅರ್ಥ ಬರುವ ರೀತಿ ಬರ್ದಿದ್ದಾರೆ. ಇಲ್ಲಿ ಏನಂತಂದ್ರೆ, ಫಸ್ಟಿಗೆ ಮೊದಲನೇ ಲೋಕಕ್ಕೆ, ಒಂದು ಭೌತಿಕ ಲೋಕದಿಂದ ಅದೇ ರೀತಿ ಪಿಕ್ಚರ್ ಇರ್ತಕ್ಕಂಥ ಒಂದು ಲೋಕಕ್ಕೆ ಹೋಗ್ತೀವಿ, ಅದು ಮೊದಲನೇ ಹಂತ. ಆದ್ರೆ ಯಾರಿಗೆ ಯಾವ ಆತ್ಮ ವಿಕಾಸದ ದಾರಿಯಲ್ಲಿದೆಯಾ, ಯಾರು ಧಾರ್ಮಿಕತೆಯನ್ನು ನಂಬ್ತಾರ, ಅವರು ಆ ಲೋಕದಲ್ಲಿ ಇರ್ಲಿಕ್ಕೆ ಇಷ್ಟಪಡಲ್ಲ, ಅದ್ರ ಮೇಲಕ್ಕೆ ಹೋಗ್ತಾರೆ. ಅದ್ರ ಮೇಲಕ್ಕೂ ಸಾಮಾನ್ಯ ಸ್ವಲ್ಪ ಮಟ್ಟಿಗೆ ಭೌತಿಕನೇ ಈ ಲೋಕದಾಗ ಕಾಣುತ್ತೆ, ಅದನ್ನೂ ಇಷ್ಟಪಡಲ್ಲ. ಹಾಗೆ ಅದ್ರ ಮುಂದಿನ ಲೋಕ ಅವರು ತಾನೇಗೆ ಆತ್ಮ ಅದನ್ನ ದುಡ್ತಾ ಇರುತ್ತೆ, ಇಲ್ಲಿ ಬೇಡ ನಾವು ಮೇಲಕ್ಕೆ ಹೋಗೋಣ ಅಂತ. ಸೊ ತಾನಾಗಿ ಅವರು ಹೋಗ್ತಾ ಇರ್ತಾರೆ. ಅಂದ್ರೆ ಆತ್ಮ ಉನ್ನತಿ ಹೊಂದುತ್ತಾ ಅವರು ಹಂತಗಳನ್ನ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರಿಗೆ ಇಷ್ಟ ಇರುವ ಕಡೆ ಅವ್ರು ನಿಲ್ತಾರೆ. ಅಂದ್ರೆ ಅವರ ಲೆವೆಲ್, ಅವರ ಸಾಧನೆ ಏನು, ಆ ಮಟ್ಟದಲ್ಲಿ ಅವ್ರ 4ನೇ ಇರ್ಬೋದು. ಈಗ ಯೋಗಿಗಳೆಲ್ಲ ಸೀದಾ 7ನೇ ಲೋಕಕ್ಕೆ ಹೋಗಿಬಿಡ್ತಾರೆ. ನಿಮ್ ಕ್ವಶನ್ ಆನ್ಸರ್ ಸಿಕ್ಕಿದ್ಯಾ? ಸರ್, ಚೆನ್ನಾಗಿ ವಿವರಣೆ ಕೊಟ್ಟಿದ್ದೀರಾ ಸರ್ ನೀವು. ನನ್ನ ಕ್ವಶನಿಗೂ ಆನ್ಸರ್ ಸಿಕ್ತು. ತುಂಬಾ ಥ್ಯಾಂಕ್ಸ್ ನಿಮ್ಗೆ. ಧನ್ಯವಾದಗಳು ಸರ್. ಮ್ಯಾಮ್, ಅವಕಾಶಕ್ಕಾಗಿ ಧನ್ಯವಾದಗಳು ನಿಮ್ಗೂ. ಚೆನ್ನಾಗಿ ಹೇಳಿದ್ರು ಸರ್. ಥ್ಯಾಂಕ್ಸ್ ಮೇಡಮ್. ಹಿರೇಮಠ್ ಮ್ಯಾಮ್. ನಮಸ್ತೆ ಮೇಡಮ್. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಅದ್ಭುತವಾದ ವಿಷಯ ತಿಳಿಸಿರಿ ಸರ್. ಸಾರಿ ಕೇಳುವಂತಿಲ್ಲ, ನಿಮ್ಗೆ ಎಷ್ಟು ಧನ್ಯವಾದ ಅರ್ಪಿಸೋಕೆ ಹೇಳಿಲ್ಲ. ಅದ್ಭುತವಾಗಿ ಹೇಳಿದ್ರಿ. ಒಂದ್ ಹೇಳಿದ್ರಿ ಏನಂದ್ರ, ಕನಸು ಬಿದ್ದಾಗ ಥಾಟ್ಸ್ ಒಂದು ವಿಷಯ. ಅದು ನನ್ನ
ಈ ವಿಜ್ಞಾನಿಗಳು ಮೇಡಮ್ ಅಥವಾ ನಿಮ್ದು ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ಕ್ವಶನ್ ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ. ವಿಡಿಯೋ ಆಫ್ ಮಾಡ್ಕೊಳ್ಳಿ ಮ್ಯಾಮ್, ವಿಡಿಯೋ ಆಫ್ ಮಾಡ್ಕೊಂಡು ಕ್ವಶನ್ ಕೇಳಿ ನೀವು. ಓಕೆ ಅವ್ರು ಸರ್. ಲೆಫ್ಟ್ ಆಗೋದ್ರು ಅನ್ಸುತ್ತೆ. ಓಕೆ, ಮಾತಾಡಿ ಮ್ಯಾಮ್. ಹಾ ಕೇಳಿಸ್ತಾ ಸರ್? ಹಾ ಹಾ ಕೇಳಿಸ್ತಾ ಇದೆ ಮ್ಯಾಮ್. ಕೇಳ್ತಾರೆ. ಹಾ ಸರ್, ಅದೇ ಅಂದ್ರೆ ಅವ್ರದ್ದು ಥಾಟ್ ಒರಿಜಿನಲ್ ಇರಂಗಿಲ್ಲ. ಇವತ್ತು ಯಾವುದೇ ಕನಸಿನ ರೂಪದೊಳಗೆ ಬಂದಂತ ವಿಷಯ ಇರ್ತದೆ, ಗೊತ್ತಿರುವುದಿಲ್ಲ, ಮುನ್ಸೂಚನೆ ಅಲ್ಲಿ ಅಥವಾ ಒಂದು ಪ್ರಶ್ನೆಗೆ ಆನ್ಸರ್ ಅಲ್ಲಿ ಸಿಕ್ಕಿರ್ತದೆ ಒಂದೊಂದ್ಸಲ ಒಬ್ಬೊಬ್ರಿಗೆ ಕನಸಿನಾಗ. ಅವ್ರದ್ದು ಒರಿಜಿನಲ್ ಥಾಟ್ಸ್ ಅಲ್ಲ, ಅದು ಬೇರೆ ಲೋಕದಿಂದ ಬಂದಿತ್ತು ಅಂತ ಒಂದು ವಿಷಯ ಬಂತು ಸರ್ ನೀವು ಹೇಳಿದ್ರೊಳಗ. ಹಾ, ಅದನ್ನ ನನಗೆ ಎಲ್ಲಿ ಟ್ಯಾಲಿ ಆಯ್ತು ಅಂತಂದ್ರೆ, ಒಬ್ರು ಈ ಮಷಿನ್ ಬಟ್ಟೆ ಹೊಲಿತೀವಲ್ಲ, ಆ ಮಷಿನ್ ಕಂಡು ಹಿಡಿದಂತ ವ್ಯಕ್ತಿಗೆ ಎಲ್ಲ ಹಾಕಿರ್ತಾನ, ಸಾಮಾನುಗಳೆಲ್ಲ ಹಾಕಿರ್ತಾನ. ಲಾಸ್ಟ್ಗೆ ಸೂಜಿ ಹಾಕೋದು ಎಲ್ಲಿ ಹೋಲ್ ಹಾಕ್ಬೇಕು ಅಂತ ಅವ್ನ ತಲೆಗ್ ಬರೋದೇ ಇಲ್ಲ. ಅವತ್ತು ಇಡೀ ದಿನ ಚಿಂತೆ ಮಾಡಿ ಮಲ್ಕೊಂಡ್ಬಿಡ್ತಾನ. ಅವಾಗ ಕನಸಲ್ಲಿ ಬಂದು ಅವನಿಗೆ ಒಂದ್ ಪಿಕ್ಚರ್ ಬರ್ತದೆ ಕನಸಲ್ಲಿ. ಆ ಪಿಕ್ಚರ್ ಬಂದು ಒಂದು ಬರ್ಚಿ ತಗೊಂಡ್, ರಾಜ ನನ್ ಬಟ್ಟೆ ಹೊಲಿಯಾಕ್ ಕೊಟ್ಟಿನಿ, ಇನ್ನ ಹೊಲ್ದಿಲ್ಲ ನೀನು ಅಂತ ಸೇವಕರ್ ಕರ್ಸಿ ಬರ್ಚಿ ಎತ್ತಿ ಅವ್ನ್ ಚುಚ್ಚಾಕ್ ಎತ್ತುತ್ತಾರ. ಅಲ್ಲಿ ಹೋಲ್ ಬರ್ತದ ನೋಡ್ರಿ, ಬರ್ಚಿ ಮುಂದಗಡೆ ಸೂಜಿಕ್ ಇರ್ತದ, ಮಧ್ಯೆ ಹೋಲ್ ಇರ್ತದ. ಓ ನಂಗೆ ಗೊತ್ತಾಯ್ತು ಅಂತ ಕನಸಿನಿಂದ ಹೇಳ್ತಾನ. ಅದನ್ನ ಸೂಜಿ ಫಿಕ್ಸ್ ಮಾಡ್ತಾನಂತ. ಅಂದ್ರೆ ನೀವ್ ಹೇಳೋದು ನಿಜವಾಗ್ಲೂ ಅದು, ಯಾಕಂದ್ರೆ ನನ್ಗೆ ಬಹಳ ಸತ್ಯ ಅನಿಸ್ತು. ಅಂದ್ರೆ ಕನಸಿನಲ್ಲಿ ಬರುವಂತದ್ದು ಅವ್ರ ಒರಿಜಿನಲ್ ಥಾಟ್ಸ್ ಅಲ್ಲ, ಯಾರೋ ಒಬ್ರು ಬಂದು ಅವ್ರಿಗೆ ಮೆಸೇಜ್ ಕೊಡ್ತಾರ ಅಂತಿತ್ತು. ಹೌದಲ್ಲ ಸರ್? ಅದನ್ನ ನಾನಿಲ್ಲಿ ಟ್ಯಾಲಿ ಮಾಡ್ಕೊಂಡೆ. ಹಾ, ಇನ್ನೊಂದ್ ಸರ್ ಹೇಳಿದ್ರಿ, ಇದು ಗಾಳಿ ಸೋಕೋದು ಅಂತ ಹೇಳಿದ್ರಿ. ಇದು ನಮ್ಮ ಮನೆಯಲ್ಲಿ ನಮ್ಮ ಆಯಿ ಮುತ್ತೆ ಹೇಳ್ತಿದ್ರು ನಮ್ಗ. ನಮ್ಮ ಆಯಿಗೆ ಅದ್ ಗಾಳಿ ಸೋಕ್ಯದ ಅಂತ ಹೇಳಿ ತನ್ನ ಮಗುವಿಗೆ ಹಾಲು ಕುಡಿಸ್ಲಾರ್ದ ದೂಡ್ತಿದ್ಲಂತ ಅದ್ ಮೇಯಾಗ ಬಂದ ತಕ್ಷಣ. ಯಾಕಂತ ವಿಚಾರ ಮಾಡ್ಲಕ್ಕಾಗಿ ಬೇರೆ ಒಬ್ಬರಿಗೆ ಸತ್ತಂತ ವ್ಯಕ್ತಿ ಬೇರೆಯವ್ರಿಗೆ ದುಡ್ಡು ಕೊಟ್ಟಾನ, ಅವ್ರ ಮರಳಿ ಕೊಟ್ಟಿಲ್ಲ, ಅವ ಸತ್ ಹೋಗ್ಬಿಟ್ಟಾನ. ಅದು ನಮ್ಮ ಅಜ್ಜಿ ಮೇಯಲ್ಲಿ ಬಂದು ನಾನ್ ಇವ್ರಿಗೆ ದುಡ್ಡು ಕೊಟ್ಟಿನಿ, ಅವ್ರಿನಿ ಕೊಡಿಸುವವರಿಗೂ ನಿನ್ನ ಖುಷಿ ಹಾಲು ಕುಡಿಸ್ಕೊಡಲ್ಲ, ಈ ತರ ಹೇಳ್ತು. ಮತ್ ಅವ್ರ ದುಡ್ಡು ಇಸ್ತು, ಅವ್ರ ಮನಿ ಮುಂದೆ ನಾವು ಸತ್ತಂತ ವ್ಯಕ್ತಿ ಮನಿ ತಲುಪಿಸಿದಾಗ ಅದು ಬಿಟ್ಟು ಹೋಯ್ತು ಅಂತ ಹೇಳ್ತಿದ್ರು. ನೀವ್ ಹೇಳಿದ ಪ್ರಕಾರ ಗಾಳಿ ಸೋಕ್ತು ಬಂತು, ಆ ವ್ಯಕ್ತಿ ಇಲ್ಲೇ ಇದ್ದ ಅಂದ್ರಲ್ಲ ಸರ್, ಇದು ನನಗೆ ಅನುಭವ ಬಂತು ಸರ್. ಥ್ಯಾಂಕ್ ಯು ಸರ್. ಎಷ್ಟೋ ವಿಷಯಗಳು ಬಂತು, ಅದು ಬಹಳ ಕಷ್ಟದ ವಿಷಯಗಳು. ಅದನ್ನ ಎಷ್ಟು ತಿಳಿಸಿರಿ ಅಂತಂದ್ರೆ ನಾವು ತಿಳ್ಕೊಂಡ ಪ್ರಕಾರ ಅದು ಬಹಳ ಸತ್ಯ ಅನಿಸ್ತದ, ಆಮೇಲೆ ಸನಿಹ ಅನಿಸ್ತದ. ಇದು ದೂರ ಅಂತಿಲ್ಲ, ಬಹಳ ಅದ್ಭುತ ಹೇಳಿದ್ರಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ನಮಸ್ತೆ ಧ್ಯಾನ ಮಾಡುವ ಮೆಡಿಟೇಷನ್ ಇದರಲ್ಲಿ ಡಿಸ್ಕಸ್ ಮಾಡುವ ಹಲವು ಸಲ ಬರುತ್ತೆ. ನಮ್ಮ ಬ್ರೈನ್, ನಮ್ಮ ಮಿದುಳು ತಾನಾಗಿ ಇದನ್ನ ಕ್ರಿಯೇಟ್ ಮಾಡಲ್ಲ, ಅದು ಹೊರಗಿಂದ ಬಂದದನ್ನ ನಮಗೆ ಟ್ರಾನ್ಸ್ಮಿಟ್ ಮಾಡುತ್ತೆ ಅಷ್ಟೇ. ಅಂದ್ರೆ ವಿಶ್ವ ಚೇತನಾ ಶಕ್ತಿಯಿಂದ ಬಂದಿರತಕ್ಕಂತಹ ವಿಷಯಗಳನ್ನಷ್ಟೇ ಇಲ್ಲಿಂದ ಟ್ರಾನ್ಸ್ಮಿಷನ್ ಆಗೋದು. ಬ್ರೈನ್ಗೆ ತನ್ನದೇ ಆದ ಕೆಪಾಸಿಟಿ ಇಲ್ಲ ಸರ್. ಇನ್ನೊಂದು ಹೇಳಿ, ಧ್ಯಾನ ಅಂತ ನಮ್ಮ ಸೂಕ್ಷ್ಮ ಶರೀರ ಏನಿದೆ ಅದನ್ನ ಸ್ಟಿಮ್ಯುಲೇಟ್ ಮಾಡಿ ಕೊಡ್ತಾ ಇರುತ್ತೆ. ವಿಶ್ವ ಚೇತನವನ್ನು ಆಹ್ವಾನಿಸಿ ಥಾಟ್ಸ್ ಅನ್ನು ಕೊಟ್ಟು ನಮ್ಮ ಬ್ರೈನ್ ಮುಖಾಂತರ ನಮಗೆ ಅದು ಟ್ರಾನ್ಸ್ಮಿಟ್ ಮಾಡೋದು ಅಂತ ವಿಷಯವನ್ನ ನಾನು ಕೇಳಿದೀನಿ. ಹೌದು ಸರ್. ಆಮೇಲೆ ಇನ್ನೊಂದು ಹೇಳಿ, ಧ್ಯಾನ ಅಂತ ಹೇಳಿ ಸರ್, ಇದು ರಿಸರ್ಚ್ ಮಾಡೋರೆಲ್ಲ ಒಂದ್ ರೀತಿ ಧ್ಯಾನದವ್ರೆ ಅಂತ ಅನಿಸ್ತದೆ ಸರ್. ಧ್ಯಾನದಾಗ ಹೋಗ್ತಿದ್ರು ಒಂದು ವಿಷಯದ ಮೇಲೆ ಅವರು ಮನಸ್ಸನ್ನ ಕೇಂದ್ರೀಕೃತಗೊಳಿಸಿ ಕುಂತರು ಅಂದ್ರೆ ಧ್ಯಾನನೇ ಅಲ್ಲ ಸರ್ ಅದು. ಈ ವಿಜ್ಞಾನಿಗಳೆಲ್ಲ ಅವ್ರು ತಿಳಿದನೆ ಧ್ಯಾನಕ್ಕೆ ಹೋಗ್ಬಿಟ್ಟಿರ್ತಾರ ಅನ್ಸ್ತದೆ ಸರ್, ನನ್ಗೆ ಅನ್ಸಿದ ಮಟ್ಟಿಗೆ. ನಾನ್ ತಿಳ್ಕೊಂಡ ವಿಷಯ ಪ್ರಕಾರ ಸರ್, ಯಾವುದೇ ಒಂದು ಧ್ಯಾನನೇ ಅಲ್ಲ. ಇವತ್ತು ಹಳ್ಳಿ ಒಳಗಡೆ ರೈತರು ಅದು ಕೆಲಸ ಮಾಡ್ತಿರ್ತಾರ, ಯಾವುದೂ ಧ್ಯಾನ ಮಾಡಂಗಿಲ್ಲ. ಬೆಳಿ ಬಿತ್ತು ಹೊತ್ನಾಗ ಬಿತ್ತು ಕಡೆ ಲಕ್ಷ್ಯ ಇರ್ತದ, ಏನ್ ಮಾಡ್ತಿರ್ತಾರ ಕಸ ತೆಗಿತಿರ್ತಲ್ಲ ಅದ್ರ ಕಡೆ ಲಕ್ಷ್ಯ ಇರ್ತದ. ಯಾವ್ದ್ ಮಾಡ್ತೀವಿ ಅದ್ರ ಮ್ಯಾಗ ಇಟ್ಟು ಮಾಡ್ದ ಧ್ಯಾನ ಆಗ್ತದಲ್ರಿ ಸರ್? ಅದುವೇ ಧ್ಯಾನ. ಕರೆಕ್ಟ್ ಮೇಡಮ್. ಕೆಲಸವೇ ಧ್ಯಾನ. ಅವ್ರ ಕಾನ್ಸಂಟ್ರೇಷನ್ ಇದೆಲ್ಲ, ಅವರಿಗೆ ಬೇರೆ ಜಗತ್ತಿನ ಏನೂ ನೆನಪಿರಲ್ಲ. ಹೌದು ಸರ್. ಆ ಕಾಳಿನ ಮ್ಯಾಗ ಅಷ್ಟೇ ಅವ್ರ ಗಮನ ಇರ್ತದ, ಬಿತ್ತು ಕಾಳಿನ ಮ್ಯಾಗ ಅಷ್ಟೇ ಗಮನ ಇರ್ತದ, ಅಲ್ಲಿ ಅವ್ರಿಗೆ ಧ್ಯಾನ ಆಗ್ಬಿಡ್ತದ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾಸ್ಟರ್ಸ್. ಇನ್ನು ಯಾರ್ದಾದ್ರೂ ಕ್ವಶನ್ಸ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ನಮಸ್ತೆ. ನಮಸ್ತೆ. ನಮಸ್ತೆ ಮ್ಯಾಮ್. ಸರ್, ನಾವು ಸ್ವರ್ಗ ನರಕ ಎಲ್ಲ ಎರಡೇ ಅಂದ್ಕೊಂಡಿದ್ವಿ. ನಮ್ಮ ಅಮ್ಮವರೆಲ್ಲ ಏನ್ ಹೇಳೋರು, ಒಳ್ಳೇದ್ ಮಾಡಿದ್ರ ಕೆಟ್ಟದ್ ಮಾಡಿದ್ರೆ ನರಕಕ್ಕೆ ಹೋಗ್ತೀವಿ ಅಂತ ಹೇಳೋರು. ನಾವ್ ಆತರ ತಿಳ್ಕೊಂಡ್ ಬಂದಿತ್ತು ಅಜ್ಜಿಯಿಂದನೂ. ಅದೇನೆ, ಯಾವತ್ತೂ ಒಳ್ಳೇದ್ ಮಾಡ್ಕೊಂಡು ಹೋಗ್ಬೇಕು, ಒಳ್ಳೇದ್ ಮಾಡಿದ್ರೆ ದೇವ್ರು ಸಾವು ಸಹ ಒಳ್ಳೇದ್ ಕೊಡ್ತಾರೆ, ನರಕ ಮಾಡಿದ್ರೆ, ನಾವು ಪಾಪ ಮಾಡಿದ್ರೆ ಸಾವು ಸಹ ನರಕದಾಗಿರ್ತದೆ ಅಂತ ಹೇಳೋರು. ಇಲ್ಲೂ ಅನುಭವಿಸಿ ಅಲ್ಲಿ ಮೇಲ್ಗಡೆ ನಾವು ಹೋಗ್ತೀವಲ್ಲ, ಅಲ್ಲೂನು ಈ ತರ ಕಷ್ಟ ಎಲ್ಲ ಅನುಭವಿಸ್ಕೊಂಡು ದಾಟ್ಕೊಂಡು ನೀವು ಒಳಗಡೆ ಹೋಗ್ಬೇಕು ಅಂತ ಹೇಳಿದರು. ನಮಗೂ ಅದೇ ಮೇಡು ಇತ್ತು ಸರ್. ಅದೇ ನೀವು ತುಂಬಾ ಚೆನ್ನಾಗಿ ಹೇಳಿದ್ರ, ಪಾಪ ಮಾಡ್ಲಿ ಕರ್ಮ ಮಾಡ್ಲಿ ಅಲ್ಲಿ ಮೇಲ್ಗಡೆ, ಇಲ್ಲಿ ಏನ್ ನಮ್ಗೆ ಆಸೆ ಈಡೇರ್ಸಲ್ವೋ ಅಲ್ಲಿ ಮೇಲ್ಗಡೆ ಖಂಡಿತವಾಗ್ಲೂ ಈಡೇರ್ಸ್ತೀರ ಅಂತ ಹೇಳಿದ್ರ ಸರ್. ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿತ್ತು. ನಾವು ಅದೇ ಮೈಂಡ್ ಸೆಟ್ ಅಲ್ಲಿ ಇದೀನಿ. ಈ ಧ್ಯಾನಕ್ಕೆ ಬಂದ್ಮೇಲೆ ಸ್ವಲ್ಪ ಇವಾಗ ತಿಳ್ಕೊಂಡು ಆ ತಾಟಿಂದ ಈಚೆ ಬರ್ಬೇಕು ಸರ್ ನಾವು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್ ಮಾಸ್ಟರ್ಸ್ ಇನ್ನು ಯಾರ್ದಾದ್ರೂ ಏನಾದ್ರೂ ಕ್ವಶನ್ಸ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಇನ್ನೊಂದು 10 ನಿಮಿಷಗಳ ಕಾಲ ನಮ್ಗೆ ಟೈಮ್ ಇದೆ, ಹಾಗಾಗಿ ಟೈಮ್ ಆಲ್ರೆಡಿ ಆಗಿದೆ, ಆದ್ರೂ ಇನ್ನು 10 ನಿಮಿಷ ತಗೊಳ್ಳೋಣ. ಮಾಸ್ಟರ್ ಸರ್ ಅಷ್ಟು ಅದ್ಭುತವಾಗಿ ಆತ್ಮಾಯಣದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಅನುರಾಧ ಮ್ಯಾಮ್, ನಿಮ್ದೇನು ಕ್ವಶನ್ ಇದೆಯಾ? ಹ್ಯಾಂಡ್ ರೈಸ್ ಇದೆ ನಿಮ್ದು, ಅದಕ್ಕೋಸ್ಕರ. ನಮ್ ಸುಧಾ ಮ್ಯಾಮ್ ಅವಾಗ್ಲೇ ಏನೋ ಮಾತಾಡ್ತಾ ಇದ್ರು, ನಾವು ಮಾತಾಡುವಾಗ ಅವರು ಇದು ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ. ಸುಧಾ ಮ್ಯಾಮ್ ಇದ್ರೆ ಮಾತಾಡಿ ಮ್ಯಾಮ್. ಸುಧಾ ಮ್ಯಾಮ್ ಇದಾರೆ, ಮಾತಾಡಿ ಮ್ಯಾಮ್. ನಿಮ್ಮ ಮಗ ಮಾತಾಡ್ತಿದ್ದಾನೆ ಮೇಡಮ್, ಗೀತಾ ನಾಯಕನಟ್ಟಿ ಮೇಡಮ್. ಸರ್ ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಥ್ಯಾಂಕ್ಸ್ ಮೇಡಮ್. ತುಂಬಾ ಚೆನ್ನಾಗಿತ್ತು, ಸ್ಟೋರಿ ತರಾನೇ ಇತ್ತು, ಎಲ್ಲ ತುಂಬಾ ಚೆನ್ನಾಗಿ ವಿವರವಾಗಿ ಹೇಳಿದ್ರಿ. ತುಂಬಾ ಸಂತೋಷ ಆಯ್ತು. ಅದೇ ನಾವು ಎಲ್ಲ ಅಜ್ಞಾನದಲ್ಲೇ ಇದ್ವಿ. ನಾವು ಹೌದು ಸ್ವರ್ಗ ನರಕ ಎಲ್ಲ ಮೇಲೆ ಇರುತ್ತಂತೆ, ಎಲ್ಲ ಕೆಳಗೆ ಇರುತ್ತೆ. ನಾವು ಯಾವ ರೀತಿ ಕರ್ಮಗಳನ್ನ ಮಾಡ್ಕೊಂತ ಹೋಗ್ತೀವೋ ಅದು ಮೇಲೆ ನಮ್ಗೆ ಸ್ವರ್ಗ ನರಕ ಅನ್ನೋದು ಸಿಗುತ್ತೆ ಅಂತ ನಮಗೆ ಇವಾಗ ಧ್ಯಾನಕ್ಕೆ ಬಂದಾಗ ಅರ್ಥ ಆಯ್ತು. ಹೌದು ಸರ್, ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಮೇಡಮ್. ಇಲ್ಲಿ ಇನ್ನೊಂದು ಮಾತು ಅವ್ರು ಹೇಳ್ತಾರೆ ಮೇಡಮ್, ನಾನು ಅದನ್ನ ರಿಪೀಟ್ ಮಾಡಿದೀನಿ. ಏನು ಅಂತಂದ್ರೆ, ಈ ಜನ್ಮದಲ್ಲಿ ಸುಖವಾದ ಮತ್ತೆ ಶಾಂತವಾದ ಜೀವನವೇ ಒಳ್ಳೆ ಜೀವನ ಅಂತ ತಿಳ್ಕೊಬೇಡ, ಇಲ್ಲಿ ನೀನ್ ಕಷ್ಟಪಡು ಅಂತ ಅದೊಂದು ಮಾತು ಹೇಳ್ತಾರೆ ಅವರು. ತುಂಬಾ ಸುಖದಲ್ಲಿ ಇದ್ದೀನಿ ಅಂತಂದ್ರೆ ಅಲ್ಲಿಗೆ ಹೋದಾಗ ಏನೆಲ್ಲ ಆಗುತ್ತೋ ಗೊತ್ತಿಲ್ಲ, ಅನುಭವಿಸ್ಬೇಕಾದ್ರೆ ಅನುಭವಿಸ್ಲೇಬೇಕು ಅಂತ ಹೇಳ್ತಾರೆ. ಅಂದ್ರೆ ಬ್ಲೂ ಪ್ರಿಂಟ್ ಏನ್ ಬರ್ಕೊಂಡ್ ಬಂದಿದೀವೋ ಅದನ್ನೆಲ್ಲ ಮುಗಿಸ್ಲೇಬೇಕು. ಹಾ, ಅಲ್ಲ ಅದು ಆಕ್ಚುಲಿ ನಾವು ಸ್ವಲ್ಪ ಚರ್ಚೆನೂ ಮಾಡ್ಬೋದು. ಅದು ಯಾಕೆ ಹಾಗೆ ಹೇಳಿದ್ರು, ಸರಿಯಾ ತಪ್ಪ? ಯಾಕಂತಂದ್ರೆ 200 ಜೀವನ ನಾವು ಕಷ್ಟಪಟ್ಟು ಆಮೇಲೆ ಮೇಲೆ ಹೋದಾಗ ಆಮೇಲೆ ಸುಖ ಬರ್ಬೇಕಲ್ಲ. ಸುಖ ಜೀವನ ಈ ಭೂಮಿಯಲ್ಲೇ ತಾನೇ ನಾವು ಜನ್ಮ ಎತ್ತಾಗ ಪಡೆಯುವಂತದ್ದು. ಅನುರಾಧ ಮ್ಯಾಮ್, ನಿಮ್ದು ಕ್ವಶನ್ ಇದೆಯಾ? ಇಲ್ಲ ಮೇಡಮ್, ಹ್ಯಾಂಡ್ ರೈಸ್ ಹಂಗೆ ಇತ್ತು, ಅದಕ್ಕೋಸ್ಕರ ಆಪ್ಷನ್ ಕೊಟ್ಟೆ ನಾನು. ಚೆನ್ನಾಗಿ ಹೇಳಿದ್ರು ಸರ್. ಮಾಸ್ಟರ್ಸ್ ಇನ್ ಯಾರ್ದು ಹ್ಯಾಂಡ್ ರೈಸ್ ಇಲ್ಲ, ಹಾಗಾಗಿ ಯಾರ್ದು ಕ್ವಶನ್ ಇಲ್ಲ ಅಂತ ಅನ್ಕೊಂಡಿದೀನಿ. ಅಂದ್ರೆ ಸರ್ ಹೇಳಿರೋದು ಎಲ್ಲರಿಗೂ ನೀಟಾಗಿ ತಲೆಗೆ ಹೋಗಿದೆ, ಹಾಗಾಗಿ ಅನುಮಾನ ಇರ್ತಕ್ಕಂಥವ್ರು ಮಾತ್ರ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿದ್ದಾರೆ. ಇನ್ನೆಲ್ಲರಿಗೂ ಅರ್ಥ ಆಗಿದೆ ಸಬ್ಜೆಕ್ಟ್ ಅಂತ ಭಾವಿಸಿದೀನಿ. ಅರ್ಥ ಆಗಿಲ್ಲ ಅನ್ನೋರು ಹ್ಯಾಂಡ್ ರೈಸ್ ಮಾಡ್ಬೋದು, ಇಲ್ಲಾಂದ್ರೆ ಸರ್ಗೆ ಕ್ವಶನ್ ಅದು ಒಂದು ಮೈಂಡ್ ಅಲ್ಲಿ ಕೂತ್ಕೊಳ್ಳುತ್ತೆ, ನಾನು ಹೇಳಿದ್ದು ಯಾರಿಗೂ ಅರ್ಥ ಆಗಿಲ್ಲ, ಅರ್ಥ ಆಗಿಲ್ಲ ಅನ್ನೋರು ಹ್ಯಾಂಡ್ ರೈಸ್ ಮಾಡಿ. ಅರ್ಥ ಆಗಿದೆ ಅಂದ್ರೆ ತೊಂದ್ರೆ ಇಲ್ಲ. ಇಲ್ಲ, ಅರ್ಥ ಆಗ್ಲಿಲ್ಲ ಅಂದ್ರೆ ಹೇಳಿ, ಯಾಕೆ ಅರ್ಥ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಅದೇ ನಾನು ಅರ್ಥ ಆಗಿಲ್ಲ ಅಂದ್ರೆ ಈ ಪುಸ್ತಕವನ್ನ 10 ಸಲ ಓದಿದ್ರೆ ನಿಮ್ಗೆ ಅರ್ಥ ಆಗ್ಬೋದು, ಅಷ್ಟಿದೆ ಅದ್ರಲ್ಲಿ. ಸರ್ ಇನ್ನೊಂದು ಸರ್, ಅದ್ರಲ್ಲಿ ಏನೋ ಟ್ಯಾಬ್ಲೆಟ್ಸ್ ಹಾಕೋತಾ ಇದ್ರಂತ ಹೇಳಿದ್ರಲ್ಲ, ನೈಟ್ ಟ್ಯಾಬ್ಲೆಟ್ಸ್ ಹಾಕೊಂತಾ ಇದ್ರಂತ. ಹೌದು, ಅದ್ ಹಾಕೊಂಡ್ರೇನೆ ಆತರ ಸೂಕ್ಷ್ಮ ಶರೀರ ಹೋಗುತ್ತೆ ಅನ್ನೋ ತರ ಏನೋ ಹೇಳಿದ್ರಲ್ಲ. ಅವ್ರಿಗೆ ಟೈಮಿಂಗ್ ಕೊಡ್ತಾ ಇದ್ರು. 9:45 ನೀನ್ ಬೆಡ್ಡಿಗೆ ಹೋಗ್ಬೇಕು ಅಂದ್ರೆ ಹೋಗೋ ಮೊದ್ಲು ಈ ಟ್ಯಾಬ್ಲೆಟ್ ತಗೋ, 9:45 ಬೆಡ್ಡಿಗೆ ಹೋದ್ರೆ 10 ಗಂಟೆಗೆ ನಿದ್ದೆ ಬರುತ್ತೆ ನಿನ್ಗೆ. 10 ಗಂಟೆಯಿಂದ ಅವ್ರದ್ದು ಸೂಕ್ಷ್ಮ ಶರೀರ ಪ್ರಯಾಣ ಪ್ರಾರಂಭ ಆಗುತ್ತೆ. ಅದಕ್ಕೆ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ರು. ಅದು ಯಾಕೆ ಕೊಟ್ಟಿದ್ರು, ಏನ್ ಟ್ಯಾಬ್ಲೆಟ್ ಗೊತ್ತಿಲ್ಲ ನನ್ಗೆ, ಹಾಗೆ ಬರ್ದಿದ್ದಾರೆ ಅಂದ್ರೆ ಇದೇ ಟ್ಯಾಬ್ಲೆಟ್ ಇರ್ಬೋದು. ಎಲ್ಲಾ ನಮ್ಮ ಮಹಿಳಾ ಮಣಿಗಳು ಹಬ್ಬದ ಬ್ಯುಸಿ ಆಗಿದ್ದಾರೆ ಸರ್, ಹಾಗಾಗಿ ಕಡಿಮೆ ಜನ ಎಲ್ಲರೂ ಇವತ್ತು ಜಾಯಿನ್ ಆಗಿರೋದು ಕಡಿಮೆ ಜನ. ಹಾಗಾಗಿ ಕ್ವಶನ್ಸ್ ಕೇಳ್ತಾ ಇರೋದು ಎಲ್ಲರೂ ಅವ್ರ ಕೆಲ್ಸದ ಕಡೆ ಕಾನ್ಸಂಟ್ರೇಷನ್ ಇದೆ ಸ್ವಲ್ಪ ಜಾಸ್ತಿ. ಹಾಗಾಗಿ ಸ್ವಲ್ಪ ಯುಗಾದಿ ಎಲ್ಲರಿಗೂ ಹೊಸ ವರ್ಷ, ಹಾಗಾಗಿ ಎಲ್ಲರೂ ಸಹ ಅದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ನಮ್ಮ ಮನೆಯವರು ಮಾರ್ಕೆಟ್ ಕಡೆ ಹೋಗಿದ್ರು, ಹೇಳ್ತಾ ಇದ್ರು ಕಾಲ ಹಾಕ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. 2 ಹಬ್ಬ ಜೊತೆಗೆ ಬಂದಿದೆ, ರಂಜಾನ್ ಬಂದಿದೆ. ಹೌದು, ಭಾರಿ ಜನ, ಭಯಂಕರ ಜಾತ್ರೆ ಇದ್ದಂಗಿತ್ತು ಅಂತ. ಹೌದು ಸರ್, ಅದು ಈ ಬಿಸಿಲು ಬೇರೆ, ಜನ ಬೇರೆ. ಮಂಜುನಾಥ್ ಸರ್ ಮಾತಾಡಿ. ನಮಸ್ತೆ ವಿಜಯ್ ಕುಮಾರ್ ಸರ್. ನಮಸ್ತೆ ಸರ್, ತಾವಿದ್ದೀರಾ? ತಮ್ಮ ವಾಯ್ಸ್ ಕೇಳಲಿಕ್ಕೆ ಖುಷಿ ಆಗುತ್ತೆ. ಎಲ್ಲ ಅಮೃತಾತ್ಮಗಳಿಗೆ ನಾನು ಕಲಿತ ಹೊಸ ಪದ ಅಮೃತಾತ್ಮಗಳು ಅಂತ ಹೇಳಿ. ಅಮೃತವನ್ನು ಸೇವಿಸಿದ ಅಮೃತಾತ್ಮಗಳು. ಈ ಅಮೃತಾತ್ಮಗಳಿಗೆ ಆತ್ಮಪೂರ್ವಕವಾಗಿರ್ತಕ್ಕಂಥ ನಮನಗಳು. ಈ ಲೌಕಿಕವಾದ ಸಂಬಂಧಗಳಿಗಿಂತ ಈ ಆಧ್ಯಾತ್ಮಿಕವಾದ ಅಮೃತತ್ವದ ಈ ಸಂಬಂಧಗಳು ನಮ್ಮ ಬದುಕಿನಲ್ಲಿ
ಹೆಚ್ಚು ಖುಷಿಯನ್ನ ಕೊಡ್ತವೆ ಸರ್. ಸರ್, ನಾವು ಬಾಲ್ಯದ ದಿನಗಳು, ಶಾಲಾ ಕಾಲೇಜಿನ ದಿನಗಳು, ಕಾಲೇಜು ಅನ್ನೋದಕ್ಕಿಂತ ಶಾಲೆಯ ದಿನಗಳು, ಅದು ಮಾಧ್ಯಮಿಕ ಶಾಲೆನೋ ಪ್ರೌಢ ಶಾಲೆನೋ ಒಂದು ಕಡೆ ವಿಚಾರ ಬೇರೆ. ಆ ದಿನಗಳಲ್ಲಿ ಶಿಕ್ಷಕರುಗಳು ನಮ್ಗೊಂದು ಮಾತು ಹೇಳ್ತಾ ಇದ್ರು, ನಾಳೆ ಬೆಳಗ್ಗೆ ಇಂಥ ಪಾಠ ಮಾಡ್ತೀನಪ್ಪ, ಈ ಪುಸ್ತಕ ಓದ್ಕೊ ಬರ್ರಿ ಅಂತ ಹೇಳಿ. ನಾವು ರಾತ್ರಿ ಪುಸ್ತಕವನ್ನ ಓದಿ ಬೆಳಗ್ಗೆ ಶಾಲೆಗೆ ಹೋದಾಗ ಒಂದು ಆ ಪಾಠದ ಬಗ್ಗೆ, ಆ ವಿಚಾರದ ಬಗ್ಗೆ ಒಂದು ನೀಲನಕ್ಷೆ ನಮ್ಮ ಮೆದುಳಿನಲ್ಲಿ ಮೂಡ್ತಾ ಇತ್ತು. ಆ ನಂತರದಲ್ಲಿ ಶಾಲೆಗೆ ಹೋಗಿ ಶಿಕ್ಷಕರು ಮಾಡ್ತಕ್ಕಂಥ ಪಾಠವನ್ನ ಕೇಳಿದಾಗ ಅದು ಶಾಶ್ವತವಾದ ಮೆಮೊರಿಯಾಗಿ ನಮ್ಮ ತಲೆಯಲ್ಲಿ ಉಳಿತಾ ಇತ್ತು. ಆ ರೀತಿಯಲ್ಲಿ ಇವತ್ತು ಉಲ್ಟಾ ಆಗ್ತಾ ಇದೆ ನಿಮ್ಮ ವಿಚಾರದಲ್ಲಿ. ನೀವು ಆತ್ಮಾಯಣವನ್ನ ಮಾಡ್ತಾ ಇದ್ದೀವಿ, ಒಂದು ಉಪನ್ಯಾಸವನ್ನ ಕೊಡ್ತಾ ಇದ್ರಿ. ಆತ್ಮದ ಪಯಣ, ಆತ್ಮಾಯಣದ ಪ್ರವಚನವನ್ನ, ಉಪನ್ಯಾಸವನ್ನ, ಜ್ಞಾನ ದಾಸೋಹವನ್ನ ನೀವು ಇವತ್ತು ಮಾಡ್ತಾ ಇದ್ರಿ. ಆದ್ರೆ ಇವತ್ತು ತಿರುವುಮುರುವಾಗಿದೆ. ನೀವು ಉಪನ್ಯಾಸವನ್ನ ಕೊಟ್ಟಿದ್ದೀರಿ, ನಿಮ್ಮ ಉಪನ್ಯಾಸ ಪೂರ್ತಿಯಾಗಿ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಯಾಕೆಂದ್ರೆ ಒಂದು ಹಂತದಲ್ಲಿ ನಾವಿನ್ನು ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು, ನೀವು ಪದವಿ ಹಂತದ ಜ್ಞಾನ ಇದು. ಪದವಿಯನ್ನ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ಜ್ಞಾನವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಮರ್ಥರು. ಅಂದ್ರೆ ಅಧ್ಯಾತ್ಮದಲ್ಲಿ ಪದವಿಯಷ್ಟು ಮೆಚುರಿಟಿಯನ್ನ ಪಡೆದಂಥವರಿಂದ ಮಾತ್ರ ಈ ಜ್ಞಾನವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಹಾಗಾಗಿ ನಾವಿನ್ನು ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು, ಆದರೂ ಕೂಡ ನಮಗೆ ಒಂದು ನೀಲನಕ್ಷೆಯನ್ನ ಕೊಟ್ಟಿದ್ದೀರಿ. ಪ್ರೇರಣೆ ಆಗ್ತಾ ಇದೆ, ಓದ್ಬೇಕು ಅಂತ ಅನ್ನಿಸ್ತಾ ಇದೆ ಆ ಪುಸ್ತಕವನ್ನ. ಖಂಡಿತವಾಗಿಯೂ ನೀವು ಕೂಡ ಇದೊಂದು ಕಬ್ಬಿಣದ ಕಡಲೆ. ಯಾವ ರೀತಿಯಲ್ಲಿ ಅಂತಂದ್ರೆ, ಹಲಸಿನ ಹಣ್ಣನ್ನು ನಾವು ನೋಡಿರ್ತೇವೆ. ಹಲಸಿನಕಾಯಿ ಒಂದು ತೊಳೆಗೂ ಕೂಡ ಪೆಟ್ಟಾಗದೆ ರೀತಿಯಲ್ಲಿ, ಅರಿದೇ ಇರ್ತಕ್ಕಂಥ ರೀತಿಯಲ್ಲಿ ಹಲಸಿನ ಹಣ್ಣನ್ನ ಕೊಯ್ಯುವಂಥದ್ದು ಒಂದು ಕಲೆ. ಎಷ್ಟು ಚೆನ್ನಾಗಿ ಕೆಲವರು ಕೊಯ್ತಾರೆ, ಚಾಕು ಇಟ್ಕೊಂಡು ಅದಕ್ಕೆ ಎಣ್ಣೆಯನ್ನ ಸವರಿ, ಕೈಗೆ ಎಣ್ಣೆ ಸವರಿ, ಒಂದೇ ಒಂದು ತೊಳೆಗೂ ಕೂಡ ಪೆಟ್ಟಾಗದೆ ಇರ್ತಕ್ಕಂಥ ರೀತಿಯಲ್ಲಿ ಅತ್ಯಂತ ಅದ್ಭುತವಾಗಿ ಆ ಹಲಸಿನ ಹಣ್ಣನ್ನ ಕೊಯ್ದು ತೊಳೆಗಳನ್ನ ನಮ್ಮ ಮುಂದೆ ಇಡ್ತಾರೆ. ಆಗ ಆ ತೊಳೆಗಳನ್ನ ನೋಡಿ ಅದನ್ನ ಸವಿಬೇಕು, ತಿನ್ಬೇಕು ಅಂತೇಳಿ ನಮ್ಮ ಮನಸ್ಸಿಗೆ ಪ್ರೇರಣೆ ಆಗ್ತದೆ. ಆ ರೀತಿಯಲ್ಲಿ ನೀವಿವತ್ತು ಆತ್ಮಾಯಣದ ಜ್ಞಾನ ಹಂಚಿಕೆಯನ್ನ ಮಾಡಿದ್ದೀರಿ. ಹಾಗಾಗಿ ಈ ಜ್ಞಾನ ಹಂಚಿಕೆಗಾಗಿ ನಿಮ್ಗೆ ಆತ್ಮಪೂರ್ವಕ ನಮನಗಳನ್ನ ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ವಿಜಯ್ ಕುಮಾರ್ ಸರ್, ಥ್ಯಾಂಕ್ ಯು ಸರ್. ಅವಕಾಶಕ್ಕಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ರಮೇಶ್ ಸರ್. ಮಂಜುನಾಥ್ ಸರ್. ರಮೇಶ್ ಸರ್. ವಿಜಯ್ ಕುಮಾರ್ ಅವರೇ ನಮಸ್ಕಾರ ಸರ್. ಇವಾಗ ನಮಸ್ತೆ ಸರ್. ಆತ್ಮಾಯನ ಅಂತ ನೀವು ಹೇಳಿದ್ರಲ್ಲ, ಇದಕ್ಕೆ ನನಗೆ ಜ್ಞಾಪಕ ಬರೋದು ಅಂದ್ರೆ, ಈ ಆತ್ಮಾಯನ ಅಂದ್ರೆ ನಾನಿವಾಗ ಈ ದೇಹಕ್ಕಿಂತ ನಾನು ಆತ್ಮಕ್ಕೆ ಬೆಲೆ ಕೊಡ್ಬೇಕು. ಯಾಕೆ ಗೊತ್ತಾ, ಹೀಗೆ ಉಂಟೆನಲ್ಲಿ ಒಂದು ಕಾರ್ಯಕ್ರಮ ತೋರಿಸಿದ್ರು, 30-40 ವರ್ಷದ ಹಿಂದ್ಗಡೆ ಹೀಗೆ ಉಂಟೆನಲ್ಲಿ ಒಂದು ಕಾರ್ಯಕ್ರಮ ತೋರಿಸಿದ್ರು. ನನ್ನ ಆತ್ಮ ತಕ್ಷಣನೇ ಏನಾಯ್ತು ಅಂದ್ರೆ ಆ ಪಿರಮಿಡ್ ವ್ಯಾಲಿಗೆ ಕರ್ಕೊಂಡೋಯ್ತು. ಆ ಪಿರಮಿಡ್ ವ್ಯಾಲಿ ಇನ್ನೂ ಕಟ್ತಾ ಇದ್ರು. ಏನಂದ್ರೆ ದೌರ್ಭಾಗ್ಯ, ನಾನು ಪತ್ರಿಜಿ ಅವ್ರನ್ನ ಮೀಟ್ ಮಾಡಕ್ ಆಗಿಲ್ಲ ಅವಾಗ ಆ ಟೈಮ್ನಲ್ಲಿ. ಆದ್ರೆ ನನ್ನ ಆತ್ಮ ತಕ್ಷಣನೇ ಅಲ್ಲಿ ಕರ್ಕೊಂಡೋಯ್ತಲ್ಲ, ಇನ್ನೂ ಕಟ್ತಾ ಇರೋ ಸ್ಥಿತಿನಲ್ಲೇ ನಾನು ಅಲ್ಲಿ ಕೂತ್ಕೊಂಡು ಮೆಡಿಟೇಷನ್ ಮಾಡ್ತಾ ಇದ್ದೆ. 2-3 ಸತಿ. ರೋಡ್ ಇರಲಿಲ್ಲ, ಏನಿಲ್ಲ, ಹೋಯ್ತಾ. ಆ ಕಳ್ಳು ಮುಳ್ಳು ಎಲ್ಲಾ ಕಡೆನೂ ನಡ್ಕೊಂಡು ಆಮೇಲೆ ಪಿರಮಿಡ್ ವ್ಯಾಲಿಗೆ ಹೋದೆ. ಎಷ್ಟು ಒಂದು ಅದ್ಭುತವಾದ ಒಂದು ಸೇವೆಯನ್ನ ಸಲ್ಲಿಸಿದ್ದಾರೆ ಪತ್ರಿಜಿಯವರು. ಒಬ್ಬ ಮನುಷ್ಯ ಸುಮಾರು 300 ಕಡೆ ಒಂದು ಟೇಪ್ ಅನ್ನ ಕಟ್ ಮಾಡಿದ್ದಾರೆ ಅಂದ್ರೆ ಅವರಲ್ಲಿ ಎಷ್ಟು ಶಕ್ತಿ ಇರಬೇಕು ಅಂತ ನಾವು ಊಹಿಸ್ಕೊಳ್ಳೋಕ್ಕೂ ಆಗಲ್ಲ. ಅಂತ ಒಂದು ಯಾರೋ ಒಬ್ರನ್ನ ಮಾಸ್ಟರ್ನ ಅಲ್ಲಿ ಪಿರಮಿಡ್ ವ್ಯಾಲಿ ನಾನು ಕೇಳಿದೆ ಏನು ಅಂತ. ಅವ್ರು ಹೇಳಿದ್ರು, ನೋಡಿ ಇಲ್ಲೊಂದು ಪ್ರತಿಯೊಂದು ಗಿಡದಲ್ಲೂ ಒಬ್ಬೊಬ್ಬ ಮಾಸ್ಟ್ರು ಮೆಡಿಟೇಷನ್ ಮಾಡ್ತಾ ಇದ್ದೇನೆ ಅಂತ. ಹಂಗಾಗಿ ಒಬ್ಬ ವ್ಯಕ್ತಿ ಎಂತ ಒಂದು ಸಾಧನೆಯನ್ನು ಮಾಡಿದ್ದಾರೆ ತಮ್ಮ ಜೀವನದಲ್ಲಿ ಅಂದ್ರೆ ನಾವು ಊಹೆ ಮಾಡ್ಕೊಳಕ್ಕೂ ಆಗಲ್ಲ. ಸೊ ಈ ಧ್ಯಾನ ಅನ್ನೋದು ನಮ್ಗೆ ಆ ಒಂದು ಪರಿಕಲ್ಪನೆಯನ್ನು ಕೊಡುತ್ತೆ. ಗೊತ್ತಾ, ಧ್ಯಾನ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ
ಮಾಡ್ಕೊಂಡ್ಬಿಡ್ಬೇಕು. ಅವಾಗ ಹೋದೆ, ಬಿಟ್ಬಿಟ್ಟೆ. ಬಟ್ ಅಟ್ ದ ಸೇಮ್ ಟೈಮ್ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡ್ಬಂದಿದ್ರೆ ಇನ್ನೂ ಹೆಚ್ಚಿನ ಒಂದು ಜ್ಞಾನವನ್ನು ಪಡ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ. ಇವಾಗ ಹೇಳಿರೋ ನೀವು ಉಪನ್ಯಾಸ ತುಂಬಾ ಚೆನ್ನಾಗಿತ್ತು ಸರ್ ವಿಜಯ್ ಕುಮಾರ್ ಅವರೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ರಮೇಶ್ ಸರ್. ಇನ್ಯಾರ್ದು ಹ್ಯಾಂಡ್ ರೈಸ್ ಇಲ್ಲ ಸರ್. ಸರ್ ನಾಳೆ ಕಂಟಿನ್ಯೂ ಮಾಡ್ತೀರಾ ಸರ್? ನಾಳೆ ಮಾಡ್ತೀನಿ ಮೇಡಮ್, ಮುಗಿಸಿ ಬಿಡೋಣ. ಓಕೆ, ನನ್ಗೆ ಎಷ್ಟು ಅರ್ಥ ಆಗಿದೆ ಅಷ್ಟು ನಾನು ಹೇಳ್ತೀನಿ. ಖಂಡಿತ ಸರ್. ಅಲ್ಲ ನೀವು ಅದೇ ಏನೋ ಕೆಲಸ ಇದೆ ಅಂದ್ರಲ್ಲ, ಅದಕ್ಕೋಸ್ಕರ. ಅಲ್ಲ, ನನ್ಗೆ ಆಕ್ಚುಲಿ ಮೆಸೇಜ್ ಬಂದಿಲ್ಲ ಇನ್ನು, ಇಲ್ಲಿ ತನಕ ಬಂದಿಲ್ಲ. ನಾಳೆ ಬೆಳಿಗ್ಗೆ ಬರ್ತದಿಲ್ಲ ಗೊತ್ತಿಲ್ಲ. ಆತರ ಇದ್ರೆ ನೀವು ನಮ್ಗೆ ತಿಳಿಸ್ತೀನಿ ಮೇಡಮ್, ತಿಳಿಸ್ತೀನಿ. ಓಕೆ ಸರ್, ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದೀರಾ ಸರ್. ಆತ್ಮಾಯಣ ಭಾಗ 2 ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದೀರಾ ಸರ್. ಹಾಗಾಗಿ ನಿಮ್ಗೆ ನನ್ನ ಪರವಾಗಿ ಹಾಗೂ ನಮ್ಮೆಲ್ಲ ಮಾಸ್ಟರ್ಗಳ ಪರವಾಗಿ, ವೇದಿಕೆ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಾಳೆ ಇದೇ ಆತ್ಮಾಯಣ ಭಾಗ 3 ಕಂಟಿನ್ಯೂ ಮಾಡೋಣ ಮಾಸ್ಟರ್ಸ್. ತಾವೆಲ್ಲರೂ ಸಹ ಇಲ್ಲಿ ತನಕ ಸಾವಧಾನದಿಂದ ಕುಳಿತು ಅಂದ್ರೆ ಸ್ವಾಧ್ಯಾಯವನ್ನ ವೀಕ್ಷಣೆ ಮಾಡಿ ಅರ್ಥ ಆಗಿರೋಂಥವ್ರು ಅರ್ಥ ಪಡ್ಕೊಂಡಿದ್ದೀರಾ, ಅರ್ಥ ಆಗದೆ ಇರೋಂಥವ್ರು ಕ್ವಶನ್ ಗಳನ್ನ ಮಾಡಿ ಅಂದ್ರೆ ತುಂಬಾ ಚೆನ್ನಾಗಿ ಈ ವೇದಿಕೆನಲ್ಲಿ ಪಾರ್ಟಿಸಿಪೇಷನ್ ಮಾಡಿದ್ದೀರಾ ಮಾಸ್ಟರ್. ಹಾಗಾಗಿ ತಮಗೂ ಸಹ ಎಲ್ರಿಗೂ ಸಹ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ, ಹಾಗೇನೆ ನಮಗೆ ಈ ಉನ್ನತ ಮಟ್ಟದ ವೇದಿಕೆಯನ್ನ ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂತ ನಮ್ಮ ರಂಗನಾಥ್ ಸರ್ ಅವರಿಗೂ ಸಹ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಅನುರಾಧ ಮೇಡಮ್ ಒಂದ್ ಕ್ವಶನ್ ಹಾಕಿದ್ರಿ, ನೀವು ಹಬ್ಬಕ್ಕೆ 2 ದಿವಸ ರಜಾ ಕೊಡಿ ಮೇಡಮ್ ಅಂತ. ಹಬ್ಬದ ದಿವಸ 1 ದಿವಸ ರಜಾ ಕೊಟ್ಟಿದೀವಿ ಮೇಡಮ್. ಹಬ್ಬದ ದಿವಸ 1 ದಿವಸ ರಜಾ ಇರುತ್ತೆ, ಪ್ರಿಪ್ರೇಷನ್ಗಿಲ್ಲ. ಯಾಕಂದ್ರೆ ಕೆಲಸ ಮಾಡ್ಕೊಂಡು ಸ್ವಾಧ್ಯಾಯ ಕೇಳ್ತಾ ಇರಿ, ಹಬ್ಬದ ದಿವಸ 1 ದಿವಸ ಚೆನ್ನಾಗಿ ಊಟ ಮಾಡಿ ಮಲ್ಕೊಂಡು ನಿದ್ದೆ ಮಾಡಿ ಅಂತ 1 ದಿವಸ ರಜೆ ಕೊಟ್ಟಿದ್ದೀವಿ ಮೇಡಮ್. ಇವಾಗ ಲಕ್ಷ್ಮಿ ಮೇಡಮ್, ಇದು ಯಾವತ್ತು ಪ್ರತಿದಿನ ನಮ್ಗೆ ಹಬ್ಬಾನೇ. ಈ ಒಂದು ಮಹಾತ್ಮ ಫೌಂಡೇಶನ್ ಅಲ್ಲಿ ನಾವು ಈ ಝೂಮ್ ಕ್ಲಾಸ್ ನ ಅಟೆಂಡ್ ಮಾಡ್ತಾ ಇದೀವಲ್ಲ, ಪ್ರತಿ ನಿಮಿಷನೂ ಪ್ರತಿ ಇದನ್ನೂ ಒಂಥರ ನಮ್ಗೆ ಹಬ್ಬಾನೇ. ಪ್ರತಿದಿನನೂ ಒಂದು ಸಂತೋಷನೇ ನಾವು ಅನುಭವಿಸ್ತಾ ಇದೀವಿ. ಅದು ಗಂಡಸ್ರಿಗೆ ಹಂಗ ಅನ್ಸುತ್ತೆ ಸರ್, ಮನೆಗಿರೋ ಹೆಂಗಸ್ರಿಗೆ ಹಬ್ಬ ಬಂದ್ರೆ ಟೆನ್ಷನ್ ಇರುತ್ತೆ ಸರ್. ಸ್ವಲ್ಪ ಎಲ್ಲ ತುಂಬಾ ಟೆನ್ಷನ್ ಹೆಂಗಸರಿಗೆ ಆತರ ಇರುತ್ತೆ. ಅದ್ ನೋಡ್ರಿ, ನಾವ್ ಹೆಂಗಸರು ರಜಾ ಕೇಳ್ತಾ ಇದೀವಿ, ಗಂಡಸರು ನಮಗ್ ಪ್ರತಿ ದಿವಸನೂ ಹಬ್ಬಾನೇ. ಇದ್ರಲ್ಲೇ ಗೊತ್ತಾಗುತ್ತೆ ಡಿಫ್ರೆನ್ಸ್ ಏನು, ಹೆಂಗಸರಿಗೆ ಗಂಡಸರಿಗೆ ಹಬ್ಬ ಬಂದ್ರೆ ಎಷ್ಟು ಟೆನ್ಷನ್ ಇರುತ್ತೆ ಅಂತ. ಸರ್, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್. ಕಾರ್ಯಕ್ರಮವನ್ನ ಸಂಪನ್ನ ಮಾಡ್ತಾ ಇದೀವಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ವಿಜಯ್ ಕುಮಾರ್ ಸರ್. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್. ಕಾರ್ಯಕ್ರಮವನ್ನ ಸಂಪನ್ನ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ಸುಧಾ ಮೇಡಮ್ ಅವರು ಅತ್ಯುತ್ತಮವಾಗಿ ಧ್ಯಾನವನ್ನ ಮಾಡಿಸಿದ್ರು. ಹಾಗೆ ಚೈತ್ರಾ ಮೇಡಮ್ ಅವರು ಹೊಸದಾಗಿ ಕಾರ್ಯವನ್ನ ನಿರ್ವಹಣೆ ಮಾಡಿದ್ರು. ನಮ್ಮ ಗೀತಾ ಮೇಡಮ್ ಅವರು ಸಹ ಅವರು ಅಂದ್ರೆ ಕೋ ಹೋಸ್ಟ್ ಆಗಿ ಮಾಡಿದ್ರು. ಹಾಗಾಗಿ ಎಲ್ಲಾ ಮಾಸ್ಟರ್ಗಳಿಗೂ ಸಹ ಧನ್ಯವಾದವನ್ನ ಅರ್ಪಿಸ್ತಾ ಕಾರ್ಯಕ್ರಮವನ್ನ ಸಂಪನ್ನ ಮಾಡ್ತಾ ಇದ್ದೀವಿ ಮಾಸ್ಟರ್. ಥ್ಯಾಂಕ್ ಯು ಸರ್.